Everyone, welcome to the new video. Okay, so in this video we will discuss the problems based on 15 marks. Okay, based on royalty accounts. Okay, ಬರ್ರಿ ಈಗ ಅಗೇನ್ ಸೇಮ್ ಮಲ್ಟಿಲಿಂಗ್ವಲ್ ಲ್ಯಾಂಗ್ವೇಜಸ್ ಫಸ್ಟ್ ಕನ್ನಡ ನಿಮಗೆ ಕನ್ನಡ लैंग्वेज ಒಳಗೆ एक्सप्लेन ಮಾಡ್ತೀನಿ ರೀ ಆಮೇಲೆ इसके बाद में हम लोग हिंदी में जाएंगे. ठीक है, आओ प्रॉब्लम्स बेस्ड ऑन 15 marks. Okay, question number 1. Vasai Limited took a 20 years lease of gold mine from Mr. Vasant. Okay, Mr. Was from. Okay, from means किसके पास यार्द्रिप्पा ಇದು ಮಿಸ್ಟರ್ ವಸಂತ್. ಮಿಸ್ಟರ್ ವಸಂತ್ ಏನ್ರಿ ಓನರ್ ಮೀನ್ಸ್ ಲ್ಯಾಂಡ್ ಲಾರ್ಡ್. ಮಿಸ್ಟರ್ ವಸಂತ್ ಏನ್ರಿ ಲ್ಯಾಂಡ್ ಲಾರ್ಡ್. ಟೆನೆಂಟ್ ಯಾರಿಪ್ಪ ವಸಾಯಿ. ಆನ್ ಅ ರಾಯಲ್ಟಿ ಆಫ್ ₹2 per ton with a minimum rent of ₹20,000 per annum. Minimum rent is 20,000 per annum. Each year's excess of minimum rent over royalties is recoverable out of the royalties of the next 2 years only. Okay, the output of the first 6 years was as follows. First year, second year, third year, fourth year, fifth year and sixth year. First year tons, output tons 4,000, second year 7,000 tons, third year 8,000 tons, fourth year 12,000 tons, fifth year 19,000 tons and sixth year 20,000 tons. Prepare the necessary ledger accounts in the books of Vasai Limited for the above period. Okay, prepare the necessary ledger accounts in the books of. It is important. Enrido in the books. Okay, in the books of Vasai Limited. Okay, we have to prepare the ledger accounts in the books of Vasai Limited for the above period. ಬರ್ರಿಪ್ಪ ಈಗ ಶುರು ಮಾಡೋಣ್ರಿ. ಫಸ್ಟ್ ಏನು ಕೇಳಿರಿ ಅವರು 15 ಮಾರ್ಕ್ಸ್ ಬರಲಿ 5 ಮಾರ್ಕ್ಸ್ ಬರಲಿ, ನೀವು ಏನು ರೆಡಿ ಮಾಡ್ಬೇಕು, ನೀವು ರಾಯಲ್ಟಿ ಪೇಯಬಲ್ ಚಾರ್ಟ್ ನೀವು ರೆಡಿ ಮಾಡ್ಬೇಕ್ರಿ. ಇದು ಚಾರ್ಟ್ ರಾಯಲ್ಟಿ ಪೇಯಬಲ್ ಚಾರ್ಟ್ ನೀವು ರೆಡಿ ಮಾಡ್ಬೇಕು. ಫಾರ್ 15 ಮಾರ್ಕ್ಸ್ ಇರಲಿ 5 ಮಾರ್ಕ್ಸ್ ಇರಲಿ. ರಾಯಲ್ಟಿ ಪೇಯಬಲ್ ಚಾರ್ಟ್ ಫಸ್ಟ್ ಕಾಲಮ್ ಇಯರ್ ಕಾಲಮ್, ಸೆಕೆಂಡ್ ಕಾಲಮ್ ಔಟ್ಪುಟ್ ಇನ್ ಟನ್ಸ್ ಕಾಲಮ್. ಟನ್ಸ್ ಯಾಕ್ರಿಪ್ಪ ಇಲ್ಲಿ ಟನ್ಸ್ ಅಂತ ಐತ್ರಿ, ನೆಕ್ಸ್ಟ್ ಕಾಲಮ್ ರಾಯಲ್ಟಿ ಎಟ್ ₹2 ಯಾಕ್ರಿಪ್ಪ ಇಲ್ಲಿ ಐತಿ ನೋಡ್ರಿ. ರಾಯಲ್ಟಿ ಆಫ್ ₹2 per ton ಇಲ್ಲಿ ಐತಿಲ್ರಿ. ರಾಯಲ್ಟಿ ಆಫ್ ₹2 per ton ಅದಕ್ಕೇನ್ರಿ ರಾಯಲ್ಟಿ ಎಟ್ ₹2. ಕರೆಕ್ಟಾ, ಇಲ್ಲಿ ಐತಿ ನೋಡ್ರಿ, ಅದಕ್ಕೆ 2 ಇಲ್ಲೇ ಡನ್. ನೆಕ್ಸ್ಟ್ ಕಾಲಮ್ ಮಿನಿಮಮ್ ರೆಂಟ್. ನೆಕ್ಸ್ಟ್ ಕಾಲಮ್ ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅದರೊಳಗೆ ರಿಕವರ್ಡ್ ನಾಟ್ ರಿಕವರ್ಡ್. ನೆಕ್ಸ್ಟ್ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಮಿಸ್ಟರ್ ವಸಂತ್. ಲ್ಯಾಂಡ್ ಲಾರ್ಡ್ ಯಾರ್ರಿ ಮಾಲಕ್ ಯಾರ ಮಿಸ್ಟರ್ ವಸಂತ್ ಮಾಲಕ್ ಮಿಸ್ಟರ್ ವಸಂತ್. ಓಕೆ, ಇಟ್ ಈಸ್ ದಿ ರಾಯಲ್ಟಿ ಪೇಯಬಲ್ ಚಾರ್ಟ್. ತಿಳಿತ್ರಿ? ಓಕೆ, ಶುರು ಮಾಡೋಣ್ರಿ. ಇದು ನಾ ಕ್ಯಾಲ್ಸಿ ಮ್ಯಾಲೆ ಇಡ್ತೀನಿ ರೀ. ಇಲ್ಲಿ ಕ್ಯಾಲ್ಸಿ ನನಗೆ ಮ್ಯಾಲೆ ಆಮೇಲೆ ಬೇಕು ನನಗೆ, ಅದಕ್ಕೆ ಏನ್ರಿಪ್ಪ ಸ್ವಲ್ಪ ದೊಡ್ಡ ಮಾಡ್ತೀನಿ ರೀ. ಇಲ್ಲಿ ಕ್ಯಾಲ್ಸಿ ಕ್ಯಾಲ್ಕುಲೇಷನ್ ಪರ್ಪಸ್ ಬೇಕಲ್ಲ ಮತ್ತು. ಓಕೆ ಆತಲ್ರಿ, ಇದು ಕ್ವಶನ್, ಓವರ್ ಆಲ್ ಕ್ವಶನ್. ಓಕೆ, ಈಗ ಶುರು ಮಾಡೋಣ್ರಿ. ರಾಯಲ್ಟಿ ಪೇಯಬಲ್ ಚಾರ್ಟ್. ಇಯರ್ ಎಷ್ಟ್ರಿದು? ಇಯರ್ ಕಾಲಮಲ್ಲೇ 1 2 3 4 5 6 ಇಯರ್ಸ್ ರೀ. ಅದಕ್ಕೇನ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್, ಫಿಫ್ತ್, 6th ಇಯರ್ಸ್, ಆಲ್ 6 ಇಯರ್ಸ್ ರೀ. ಓಕೆ ಬರ್ರಿ. ನೆಕ್ಸ್ಟ್ ಕಾಲಮ್ ಏನ್ರಿ ಇಲ್ಲಿ ಔಟ್ಪುಟ್ ಇನ್ ಟನ್ಸ್. ಔಟ್ಪುಟ್ ಇನ್ ಟನ್ಸ್ ಅಂದ್ರೆ ಇಲ್ಲಿ ಕೊಟ್ಟಾರಿಪ್ಪ ಔಟ್ಪುಟ್ ಇನ್ ಟನ್ಸ್. ಬರ್ರಿ ಇಲ್ಲಿ ಔಟ್ಪುಟ್ ಇನ್ ಟನ್ಸ್ ಇಲ್ಲಿ ಬರ್ರಿ. ಫಸ್ಟ್ ಎಷ್ಟ್ರಿಪ್ಪ ಇಲ್ಲಿ 4,000. ನೆಕ್ಸ್ಟ್ ಟ್ರಿಪ್ಪ 7,000. ನೆಕ್ಸ್ಟ್ ರೀ 8,000. ನೆಕ್ಸ್ಟ್ 12,000. ನೆಕ್ಸ್ಟ್ 19,000. ಲೈಕ್ ಲಾಸ್ಟ್ ಒನ್ 20,000. ಇದು ಹೆಂಗೆ ಬಂತ್ರಿ? ಇದು ಔಟ್ಪುಟ್ ಇನ್ ಟನ್ಸ್ ಇಲ್ಲಿ ಕೊಟ್ಟಾರಿ 4,000, 7,000, 8,000, 12,000, 19,000, 20,000 ಐತರಲ್ಲಿ. ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. ಈಗ ರಾಯಲ್ಟಿ ಎಟ್ ₹2 per, ಯಾಕಂದ್ರೆ ರಾಯಲ್ಟಿ ಇಲ್ಲ ಐತೆ ನೋಡ್ರಿ. ರಾಯಲ್ಟಿ ಆಫ್ ₹2 per ton ಅದು ರಾಯಲ್ಟಿ ಇಲ್ಲ ಐತೆ ನೋಡ್ರಿ. ಇಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ರಾಯಲ್ಟಿ ಆಫ್ ₹2 per ton ಅದಕ್ಕೇನ್ರಿ ರಾಯಲ್ಟಿ ಎಟ್ ₹2. ಓಕೆ, ಇಲ್ಲೆಲ್ಲ ಸೇಮ್ ಐತೆ ನೋಡ್ರಿ. ಓಕೆ ಬರ್ರಿ. ಈಗ ಏನು ಮಾಡ್ಬೇಕಿದ್ದು? 4,000 into 2, 7,000 into 2, 8,000 into 2, 12,000 into 2, 19,000 into 2, 20,000 into 2 ಆ ಥರ ಮಾಡ್ಬೇಕ್ರಿ. ಬರ್ರಿ ಇಲ್ಲೇ ಫಸ್ಟ್ ಏನ್ರಿದು 4,000 ಅಲ್ಲ, ಅದು 4,000 into 2 ಮಾಡ್ರಿ. ಎಷ್ಟ್ರಿದ್ದು? 4,000
ಇಂಟು ಟು ಎಷ್ಟಿದು 4000 ಇಂಟು ಟು 8000 8000 ಬರೀರಿಲ್ಲ 8000 ನೆಕ್ಸ್ಟ್ ಇಲ್ಲೇ 7000 ಇಂಟು ಟು ಮಾಡ್ರಿ ಎಷ್ಟು ರೀ 7000 ಇಂಟು ಟು ಮಾಡ್ರಿ ಎಷ್ಟು ರೀ 14000 ನೆಕ್ಸ್ಟ್ 8000 ಇಂಟು ಟು ಮಾಡ್ರಿ ಎಷ್ಟು ರೀ 16000 ನೆಕ್ಸ್ಟ್ 12000 ಇಂಟು ಟು ಮಾಡ್ರಿ ಎಷ್ಟು ರೀ 24000 ನೆಕ್ಸ್ಟ್ 19000 ಇಂಟು ಟು ಮಾಡ್ರಿ 38000 ಕರೆಕ್ಟಾ ನೆಕ್ಸ್ಟ್ 20000 ಇಂಟು ಟು ಮಾಡ್ರಿ ಎಷ್ಟು ರೀ 40000 ಕರೆಕ್ಟಾ ಓಕೆ ಸಿಂಪಲ್ ಐತಲ್ರಿ 4000 ಇಂಟು ಟು 7000 ಇಂಟು ಟು 8000 ಇಂಟು ಟು 12000 ಇಂಟು ಟು 19000 ಇಂಟು ಟು 20000 ಇಂಟು ಟು ಆ ಥರ ಮಾಡ್ಬೇಕಿಲ್ಲಿ ಈಗ ನಿಮ್ಗೆ ಏನು ಬೇಕ್ರಿಪ್ಪ ಮಿನಿಮಮ್ ರೆಂಟ್ ಕಾಲಮಲ್ಲಿ ಅಮೌಂಟ್ ಬೇಕು ಮಿನಿಮಮ್ ರೆಂಟ್ ಎಲ್ಲಿ ಐತ್ರಿಪ್ಪ ಇಲ್ಲೈತೆ ನೋಡ್ರಿ ಮಿನಿಮಮ್ ರೆಂಟ್ ಆಫ್ ರುಪೀಸ್ 20000 ಪರ್ ಎನಮ್ ಮಿನಿಮಮ್ ರೆಂಟ್ ಆಫ್ ರುಪೀಸ್ 20000 ಪರ್ ಎನಮ್ ಎಲ್ಲೈತ್ರಿ ಮಿನಿಮಮ್ ರೆಂಟ್ ಇಲ್ಲೈತೆ ನೋಡ್ರಿ ಬರೀರಿ ಇಲ್ಲಿ ಎಷ್ಟು ಇದು 20000 ಪರ್ ಎನಮ್ ಬರೀರಿ 20000 ಬರಿಬೇಕಲ್ಲ ಅದು 20000 ಇದು ನಾ ಕಾಪಿ ಪೇಸ್ಟ್ ಮಾಡ್ತೀನಿ ರೀ ಇದು ಅಮೌಂಟ್ ಐತ್ರಿ ಕಾಪಿ ಪೇಸ್ಟ್ ಎಲ್ಲ ಕಡೆ ಸೆಂಟರ್ ಓಕೆ ಅದಲ್ರಿ ತಿಳಿದ್ರಿದು ಏನಂತ 20000 ಪರ್ ಎನಮ್ ಮಿನಿಮಮ್ ರೆಂಟ್ ಆಫ್ ರುಪೀಸ್ 20000 ಪರ್ ಎನಮ್ ಅದಕ್ಕೆ ಎಲ್ಲ ಕಡೆ ಏನ್ರಿಪ್ಪ 20000 ಬರಿಬೇಕು ಡನ್ ರೀ ಓಕೆ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್ ಏನ್ರಿ ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್ ಅಂತ ಬರಿಬೇಕಿಲ್ಲ ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್ ಅಂದ್ರೆ ಏನ್ರಿಪ್ಪ ಮೈನಸ್ ಸೈನ್ ಏನ್ರಿ ಮೈನಸ್ ಅಮೌಂಟ್ ಹೆಂಗನ್ರಿಪ್ಪ ಇದು ರಾಯಲ್ಟಿ ಕಾಲಮ್ ಮತ್ತು ಮಿನಿಮಮ್ ರೆಂಟ್ ಕಾಲಮ್ ಅಷ್ಟು ಫೋಕಸ್ ಮಾಡ್ಬೇಕು ನೀವು ಏನ್ರಿ ರಾಯಲ್ಟಿ ಕಾಲಮ್ ಮತ್ತು ಮಿನಿಮಮ್ ರೆಂಟ್ ಕಾಲಮ್ ಅಷ್ಟು ಫೋಕಸ್ ಮಾಡ್ಬೇಕು 8000 ಮೈನಸ್ 20000 ನೆಗೆಟಿವ್ ಅಂದರೆ ಇಲ್ಲೇ ಬರಿಬೇಕು ಪಾಸಿಟಿವ್ ಅಂದರೆ ಇಲ್ಲೇ ಬರಿಬೇಕು ಓಕೆ ಸರ್ ಪ್ಲಸ್ ಕಾಲಮ್ ಹಾಕಿಲ್ಲ ನಾ ಇಲ್ಲೇ ಓಕೆ ಸರ್ ಪ್ಲಸ್ ಕಾಲಮ್ ಹಾಕಬೇಕು ವೇಟ್ ಅ ಮಿನಿಟ್ ಸರ್ ಪ್ಲಸ್ ಕಾಲಮ್ ಹಾಕ್ತೀನಿ ನಾನು ಇಲ್ಲೇ ಓಕೆ ಡನ್ ಇಲ್ಲೇ ಸರ್ಪ್ಲಸ್ ಕಾಲಮ್ ಸರ್ಪ್ಲಸ್ ಓಕೆ ಇಲ್ಲಿ ನೋಡ್ರಿಪ್ಪ ಈಗ ಹೆಂಗ್ರಿ ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್ ಅಲ್ಲೇ ಏನ್ರಿ ಇಲ್ಲೇ ಈಗ ಮಾಡ್ರಿ 8000 ಏನ್ರಿದು 8000 ಮೈನಸ್ 20000 ಮಾಡ್ರಿ 8000 ಮೈನಸ್ 20000 ಎಷ್ಟು ಇದು 8000 ಮೈನಸ್ 20000 ಎಷ್ಟು ಬಂತು ರೀ ಮೈನಸ್ 12000 ಹೆಂಗ್ರಿ ಇದು 8000 ಮೈನಸ್ 20000 ಮಾಡ್ರಿ ಎಷ್ಟು ಬಂತು ರೀ ಮೈನಸ್ 12000 ಬಂತು ರೀ ಮೈನಸ್ ಐತ್ರಿ ಇಲ್ಲೇ ಮೈನಸ್ ಅಂದ್ರೆ ಎಲ್ಲಿ ಬರಿಬೇಕ್ರಿಪ್ಪ ಶಾರ್ಟ್ ವರ್ಕಿಂಗ್ಸ್ ಡೆಫಿಸಿಟ್ ಕಾಲಮಲ್ಲಿ ಬರಿಬೇಕು ಎಷ್ಟಿದ್ದು ಮೈನಸ್ 12000 ಅಲ್ಲ ಅದು ನೀವು ಮೈನಸ್ 12000 ಅಂತ ಬರಿಬೇಡ್ರಿ ಬರೀ 12000 ಅಷ್ಟು ಬರ್ರಿ 12000 ಡನ್ ಓಕೆ ನೆಕ್ಸ್ಟ್ ಏನೈತ್ರಿಪ್ಪ ಈಗ ನೆಕ್ಸ್ಟ್ 14000 ಮೈನಸ್ 20000 ಮಾಡ್ರಿ 14000 ಮೈನಸ್ 20000 ಮಾಡ್ರಿ 14000 ಮೈನಸ್ 20000 ಎಷ್ಟು ರೀ ಆನ್ಸರ್ ಮೈನಸ್ 6000 ಮೈನಸ್ ಐತ್ರಿ ಇಲ್ಲೇ ಮೈನಸ್ ಅಂದ್ರೆ ಎಲ್ಲಿ ಬರಿಬೇಕ್ರಿಪ್ಪ ಡೆಫಿಸಿಟ್ ಕಾಲಮಲ್ಲೇ ಬರಿಬೇಕು ಎಷ್ಟು ಇದು ಎಷ್ಟು ಬರಿಬೇಕು ಇಲ್ಲೇ ಮೈನಸ್ ಬರಿಬೇಡ್ರಿ 6000 ಅಷ್ಟು ಬರೀರಿ 6000 ಡನ್ ನೆಕ್ಸ್ಟ್ 16000 ಮೈನಸ್ 20000 ಮಾಡ್ರಿ 16000 ಮೈನಸ್ 20000 ಮಾಡ್ರಿ ಎಷ್ಟು ಬಂತ್ರಿ ಆನ್ಸರ್ ಮೈನಸ್ 4000 ಬಂತ್ರಿ ಮೈನಸ್ ಬಂತ್ರಿ ಇಲ್ಲೇ ಮೈನಸ್ ಅಂದ್ರೆ ಇದು ಕಾಲಮ್ ಬರಿಬೇಕು ಡೆಫಿಸಿಟ್ ಕಾಲಮ್ ಅಲ್ಲೇ 4000 ಅಷ್ಟು ಬರಿಬೇಕು ನೀವು 4000 ಮೈನಸ್ ಬೇಡ ಡನ್ ನೆಕ್ಸ್ಟ್ ಈಗ 24000 ಮೈನಸ್ 20000 ಮಾಡ್ರಿ 24000 ಮೈನಸ್ 20000 ಎಷ್ಟು ಬಂತ್ರಿ ಆನ್ಸರ್ 4000 ಬಂತ್ರಿ ಮೈನಸ್ ಬಂದಿಲ್ಲ ಅಂದ್ರೆ ಎಲ್ಲಿ ಬರಿಬೇಕ್ರಿ ಇದು ಇಲ್ಲೇ ಬರಿಬೇಕು ಸರ್ಪ್ಲಸ್ ಕಾಲಮ್ ಅಲ್ಲೇ ಬರಿಬೇಕು ಓಕೆ ಸರ್ಪ್ಲಸ್ ಕಾಲಮ್ ಅಲ್ಲಿ ಎಷ್ಟು ಬರಿಬೇಕು 4000 ಬರಿಬೇಕು ಓಕೆ ನೆಕ್ಸ್ಟ್ 38000 ಮೈನಸ್ 20000 ಮಾಡ್ರಿ 38000 ಮೈನಸ್ 20000 ಎಷ್ಟು ಬಂತ್ರಿ 18000 ಬಂತ್ರಿ ಮೈನಸ್ ಬಂದಿಲ್ಲ ಅಂದ್ರೆ ಸರ್ಪ್ಲಸ್ ಕಾಲಮ್ ಅಲ್ಲೇ 18000 ನೆಕ್ಸ್ಟ್ 40000 ಮೈನಸ್ 20000 ಮಾಡ್ರಿ
ಆ್ಯಕ್ಚುಲಿ 20,000 ಬರ್ತಾರೆ ಆನ್ಸರ್, ಬಟ್ ನಿಮಗೆ ತೋರ್ಸಾಕ ಮಾಡಬೇಕಲ್ಲ ಇಲ್ಲಿ. 40,000 ಮೈನಸ್ 20,000 ಎಷ್ಟು ರೀ ಆನ್ಸರ್ ಇದು? 20,000 ಬಂದ್ರಿ ಆನ್ಸರ್. ಏನು ರೀ 20,000. ನೆಗೆಟಿವ್ ಬಂದಿಲ್ಲ, ಪಾಸಿಟಿವ್ ಐತ್ರಿ. ಪಾಸಿಟಿವ್ ಅಂದರೆ ಎಲ್ಲಿ ಬರಿಬೇಕಪ್ಪ? ಸರ್ಪ್ಲಸ್ ಕಾಲಮಲ್ಲಿ ಬರೀರಿ. ಎಷ್ಟು ರೀ? 20,000 ಮುಗಿತ್ರಿ ಎಲ್ಲ. ಇಲ್ಲಿ ಅಮೌಂಟ್ ಬಂದಿಲ್ಲ, ಅದಕ್ಕೆ ಏನ್ರಿಪ್ಪ? ಡ್ಯಾಶ್. ಇಲ್ಲಿ ಅಮೌಂಟ್ ಬಂದಿಲ್ಲ, ಅದಕ್ಕೆ ಏನ್ರಿ? ಡ್ಯಾಶ್. ಇಲ್ಲೇನು ಬಂದಿಲ್ಲ, ಡ್ಯಾಶ್. ಇಲ್ಲೇ ಬಂದಿಲ್ಲ, ಡ್ಯಾಶ್ ಡ್ಯಾಶ್ ಡ್ಯಾಶ್. ತಿಳಿದ್ರೆ ಅರ್ಧ ಕೆಲಸ ಮುಗಿತ್ರಿ ನಿಮ್ದು. ಈಗ ಏನ್ರಿಪ್ಪ? ಇಲ್ಲಿ ರಿಕವರ್ ಮಾಡ್ಬೇಕು, ರಿಕವರ್ ಮಾಡ್ಬೇಕು, ನಾಟ್ ರಿಕವರ್ ಮಾಡ್ಬೇಕು, ಅಮೌಂಟ್ ಪೇಬಲ್ ಟು ಲ್ಯಾಂಡ್ ಲಾರ್ಡ್, ಅದು ನೋಡೋಣ್ರಿ ಆಮೇಲೆ. ಈಗ ಬೇಡ, ಬರ್ರಿ. ಎಲ್ಲೇ ಬರ್ಬೇಕಂದ್ರೆ ಫಸ್ಟ್ ಇಲ್ಲೇ ಬರ್ರಿ. ಫಸ್ಟ್ ಇದು ನೋಡ್ರಿ, ನೋಡಿರಿ ಫಸ್ಟ್ ಇಯರ್ ಇಲ್ಲೇ ನೋಡ್ರಿಪ್ಪ. ಫಸ್ಟ್ ಇಯರ್ ಇದು ಫಸ್ಟ್ ಇಯರ್ ಅಲ್ಲ ನಿಮ್ದು? ಫಸ್ಟ್ ಇಯರ್ ಇಲ್ಲ ಐತೆ ನೋಡ್ರಿ. ಫಸ್ಟ್ ಇಯರ್ ನಿಮ್ಗೆ ಏನು ಬಂತ್ರಿಪ್ಪ? ಈಗ ಲಾಸ್ ಬಂತ್ರಿ, ಡೆಫಿಸಿಟ್ ಬಂತ್ರಿ 12,000. ಸೆಕೆಂಡ್ ಇಯರ್ ಇದು ಡೆಫಿಸಿಟ್ ಬಂತ್ರಿ, ಲಾಸ್ ಬಂತ್ರಿ. ಥರ್ಡ್ ಇಯರ್ ಇದು ಡೆಫಿಸಿಟ್ ಬಂತ್ರಿ, ಲಾಸ್ ಬಂತ್ರಿ. ಫೋರ್ತ್ ಇಯರ್ ಪ್ರಾಫಿಟ್ ಬಂತ್ರಿ, ಸರ್ಪ್ಲಸ್ ಬಂತ್ರಿ. ಫಿಫ್ತ್ ಇಯರ್ ಪ್ರಾಫಿಟ್ ಬಂತ್ರಿ ಅಂದರೆ ಸರ್ಪ್ಲಸ್ ಬಂತ್ರಿ. ಸಿಕ್ಸ್ತ್ ಇಯರ್ ಪ್ರಾಫಿಟ್ ಬಂತ್ರಿ ಅಂದರೆ ಸರ್ಪ್ಲಸ್ ಬಂತ್ರಿ. ಓಕೆ, ಬರ್ರಿ. ಇದು ಫಸ್ಟ್ ಇಯರ್ ಏನ್ರಿದು? ಫಸ್ಟ್ ಇಯರ್ ಲಾಸ್ 12,000. ರಿಕವರ್ ಮಾಡಾಕ ಎಷ್ಟು ವರ್ಷ ಐತ್ರಿ ನಿಮ್ಮ ಕಡೆ? ಫಸ್ಟ್ ಇಯರ್ ಲಾಸ್ 12,000 ರೂಪೀಸ್. ಇದು ರಿಕವರ್ ಮಾಡಾಕ ನಾಟ್ ರಿಕವರ್ ಮಾಡಾಕ ಎಷ್ಟು ವರ್ಷ ಐತ್ರಿ ನಿಮ್ಮ ಕಡೆ ಅಂತ ನೋಡ್ಬೇಕು. ಎಲ್ಲಿತ್ರಿ ಇದು ರಿಕವರ್ ಮಾಡಾಕ? ಇಲ್ಲೈತೆ ನೋಡ್ರಿ. ಈಚ್ ಇಯರ್ಸ್ ಏನಿದು? ಈಚ್ ಇಯರ್ಸ್ ಮಿನಿಮಮ್ ರೆಂಟ್ ಓವರ್ ರಾಯಲ್ಟೀಸ್. ವೇಟ್ ಅ ಮಿನಿಟ್. ವೇಟ್. Okay. Each year's excess of minimum rent over royalties is recoverable out of royalties of the next 2 years only. ಇದು ಇಂಪಾರ್ಟೆಂಟ್ ನಮಗೆ. ಏನ್ರಿ? Each year's excess of minimum rent over royalties is recoverable out of the royalties of the next 2 years. ಇದು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ 2 years ಓನ್ಲಿ. ಇದು ನಮಗೆ ಇಂಪಾರ್ಟೆಂಟ್ ರೀ. ಏನ್ರಿ? ನೆಕ್ಸ್ಟ್ 2 years. ನೆಕ್ಸ್ಟ್ 2 years. ನೆಕ್ಸ್ಟ್ ಅಂದ್ರೆ ಏನ್ರಿಪ್ಪ? ಈ ವರ್ಷ ಬಿಟ್. ನೆಕ್ಸ್ಟ್ ಈ ವರ್ಷ ಅಂದ್ರೆ ಏನ್ರಿ? ಇದು ವರ್ಷ ಬಿಟ್ ಇಲ್ಲಿಂದ ಚಾಲು ಮಾಡ್ಬೇಕು. ನೆಕ್ಸ್ಟ್ 2 years ಇಲ್ಲಿ ನೋಡ್ರಿ. ನೆಕ್ಸ್ಟ್ 2 years ಇದು ಇಂಪಾರ್ಟೆಂಟ್. ನೆಕ್ಸ್ಟ್ 2 years ಅಂತ ಇಂಪಾರ್ಟೆಂಟ್. ಬರ್ರಿ ಇಲ್ಲಿ ಫಸ್ಟ್ ಇಯರ್. ಇದು ಫಸ್ಟ್ ಇಯರ್ ಎಷ್ಟಿತ್ರಿ ಲಾಸ್? ಇಲ್ಲೇ 12,000 ರೂಪೀಸ್ ಐತ್ರಿ. ಇದು ಲಾಸ್ ರಿಕವರ್ ಮತ್ತು ನಾಟ್ ರಿಕವರ್ ಮಾಡಕ್ಕೆ ಏನ್ರಿ? ನೆಕ್ಸ್ಟ್ 2 years. ಏನ್ರಿ? ನೆಕ್ಸ್ಟ್ 2 years. ನೆಕ್ಸ್ಟ್ 2 years ಅಂದ್ರೆ ಇದು ಬಿಡ್ಬೇಕು. ಏನ್ರಿ? ಇದು ಬಿಡ್ಬೇಕು. ಫಸ್ಟ್ ಇಯರ್ ಬಿಡ್ಬೇಕು. 1, 2 ಈ ವರ್ಷ ಲಾಸ್ಟ್. ಏನ್ರಿ? ಈ ವರ್ಷ ಲಾಸ್ಟ್. ನೆಕ್ಸ್ಟ್ 2 years ಇದು ವರ್ಷ ಬಿಟ್ಟು ಫಸ್ಟ್ ಇಯರ್ ಲಾಸ್ 12,000 ರೂಪೀಸ್. ರಿಕವರ್ ಮತ್ತು ನಾಟ್ ರಿಕವರ್ ಮಾಡಕ್ಕೆ ಏನ್ರಿ? ನೆಕ್ಸ್ಟ್ 2 years. ನೆಕ್ಸ್ಟ್ 2 years ಅಂದ್ರೆ ಏನ್ರಿಪ್ಪ? ಇದು ಬಿಟ್ಟು ಫಸ್ಟ್ ಇಯರ್ ಬಿಟ್ಟು 1, 2 ನೆಕ್ಸ್ಟ್ 2 years. ನೆಕ್ಸ್ಟ್ 1 year, ನೆಕ್ಸ್ಟ್ 2 year. ನೆಕ್ಸ್ಟ್ 2 years ಅದಕ್ಕೇನ್ರಿ? ಫಸ್ಟ್ ಇಯರ್ ಬಿಟ್ಟು ಇದು 12,000 ರೂಪೀಸ್ ಇದು ರಿಕವರ್ ಮಾಡಕ್ಕೆ ನಾಟ್ ರಿಕವರ್ ಮಾಡಕ್ಕೆ ನೆಕ್ಸ್ಟ್ 2 year. ನೆಕ್ಸ್ಟ್ 1 year, ನೆಕ್ಸ್ಟ್ 2 year. ಈ ವರ್ಷ ಲಾಸ್ಟ್ ನಿಮ್ದು. ಥರ್ಡ್ ಇಯರ್ ಲಾಸ್ಟ್. ಫಸ್ಟ್ ಇಯರ್ 12,000 ರೂಪೀಸ್ ಲಾಸ್ ರಿಕವರ್ಡ್ ಮತ್ತು ನಾಟ್ ರಿಕವರ್ಡ್ ಮಾಡಬೇಕಂದ್ರೆ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಲಾಸ್ಟ್. ಯಾಕಂದರೆ ಇದು ನೆಕ್ಸ್ಟ್ 1 year, ಇದು ನೆಕ್ಸ್ಟ್ 2 year ಲಾಸ್ಟ್. ಇದು ಡನ್. ನೆಕ್ಸ್ಟ್ ಸೆಕೆಂಡ್ ಇಯರ್ ಒಳಗೆ 6,000 ರೂಪೀಸ್. ಸೆಕೆಂಡ್ ಇಯರ್ 6,000 ರೂಪೀಸ್ ರಿಕವರ್ ಮಾಡಕ್ಕೆ ನಾಟ್ ರಿಕವರ್ ಮಾಡಕ್ಕೆ ಈ ವರ್ಷ ಬಿಟ್ಟು ನೆಕ್ಸ್ಟ್ ಇಯರ್ಸ್. ಈ ವರ್ಷ ಬಿಟ್ಟು ನೆಕ್ಸ್ಟ್ 2 years. ನೆಕ್ಸ್ಟ್ 2 years ಅಂದರೆ ಇದು ಹೆಂಗಂದ್ರೆ ಇದು ವರ್ಷ ಸೆಕೆಂಡ್ ಇಯರ್ ಲಾಸ್ 6,000 ರೂಪೀಸ್ ಲೆಸ್ ಮಾಡಕ್ಕೆ ಇದು ಬಿಟ್ಟು ನೆಕ್ಸ್ಟ್ 2 years. ನೆಕ್ಸ್ಟ್ 1 year, ನೆಕ್ಸ್ಟ್ 2 years. ಸೆಕೆಂಡ್ ಇಯರ್ ಲಾಸ್ ಮಾಡಕ್ಕೆ ಫೋರ್ತ್ ಇಯರ್ ಲಾಸ್ಟ್. ತಿಳಿತ್ರಿ? ಓಕೆ. ನೆಕ್ಸ್ಟ್ ಥರ್ಡ್ ಇಯರ್. ಇದು ಥರ್ಡ್ ಇಯರ್ 4,000 ರೂಪೀಸ್. ಥರ್ಡ್ ಇಯರ್ 4,000 ರೂಪೀಸ್ ಲಾಸ್ ರಿಕವರ್ ಮಾಡಕ್ಕೆ ನಾಟ್ ರಿಕವರ್ ಮಾಡಕ್ಕೆ ನೆಕ್ಸ್ಟ್ 2 years. ಮತ್ತು ಇದು ಬಿಟ್ಟು ಈ ವರ್ಷ ಬಿಟ್ಟು ಇಲ್ಲಿಂದ ಇದು ಫಿಫ್ತ್ ಇಯರ್ ಲಾಸ್ಟ್. ಏನ್ರಿ? ಫಿಫ್ತ್ ಇಯರ್ ಲಾಸ್ಟ್. ಫಸ್ಟ್ ಇಯರ್ ಲಾಸ್ ರಿಕವರ್ ಮಾಡಕ್ಕೆ ಇದು ಮತ್ತು ಇದು ಥರ್ಡ್ ಇಯರ್ ಲಾಸ್ಟ್. ಸೆಕೆಂಡ್ ಇಯರ್ ಲಾಸ್ 6,000 ರೂಪೀಸ್ ರಿಕವರ್ ಮಾಡಕ್ಕೆ ಥರ್ಡ್ ಮತ್ತು ಫೋರ್ತ್ ಇಯರ್ ಲಾಸ್ಟ್. ನೆಕ್ಸ್ಟ್ 2 years. ಈಗ ಏನ್ರಿ? ಥರ್ಡ್ ಇಯರ್ 4,000 ರೂಪೀಸ್ ಲಾಸ್ ರಿಕವರ್ ಮಾಡಕ್ಕೆ ನಾಟ್ ರಿಕವರ್ ಮಾಡಕ್ಕೆ ನೆಕ್ಸ್ಟ್ 2 years. ಮತ್ತು ಇದು ಒಂದು ಇದು ಮತ್ತು ಈ ಇಯರ್ ಲಾಸ್ಟ್. ಹೇಳ್ತೀರಿ? ಈ ಫಸ್ಟ್ ಇಯರ್ ಲಾಸ್ ಇದು 2 ವರ್ಷ. ನೆಕ್ಸ್ಟ್ 1 year, ನೆಕ್ಸ್ಟ್ 2 year. ಸೆಕೆಂಡ್ ಇಯರ್ ಲಾಸ್ ರಿಕವರ್ ಮಾಡಕ್ಕೆ ಇದು ಮತ್ತು ಇದು
ಇದು ಥರ್ಡ್ ಇಯರ್ ಮತ್ತು ಫೋರ್ತ್ ಇಯರ್ ಲಾಸ್ಟ್. ಥರ್ಡ್ ಇಯರ್ 4000 ರೂಪೀಸ್ ಲಾಸ್ ರಿಕವರ್ ಮಾಡಕ್ಕೆ ನೆಕ್ಸ್ಟ್ 2 ಇಯರ್ಸ್ ಮತ್ತೆ ಇದು ನೆಕ್ಸ್ಟ್ 1 ಇಯರ್ ನೆಕ್ಸ್ಟ್ 2 ಇಯರ್ ಮುಗೀತ್ರಿ. ಇಲ್ಲೇ ಲಾಸ್ಟ್ ರಿಕವರ್ ಮಾಡ್ಬೇಕು ಹಿಂಗೈತ್ರಿ. ಬರ್ರಿ ಫಸ್ಟ್ ಫಸ್ಟ್ ಇಯರ್ ನಿಮ್ಮ ಕಡೆ ಎಷ್ಟು ಬಂತ್ರಿಪ್ಪ ಲಾಸ್. ಏನು ಫಸ್ಟ್ ಇಯರ್ ಏನು ಬಂತ್ರಿ ನಿಮಗೆ? ಫಸ್ಟ್ ಇಯರ್ ಲಾಸ್ ಬಂತ್ರಿ. ಬರೀ ಫಸ್ಟ್ ಇಯರ್ ಮೇಲೆ ಅಷ್ಟು ಫೋಕಸ್ ಮಾಡಿರಿ. ಫಸ್ಟ್ ಇಯರ್ ಮೇಲೆ ಅಷ್ಟು ಫೋಕಸ್ ಮಾಡಿರಿ. ಫಸ್ಟ್ ಇಯರ್ ನಿಮ್ಗೆ ಎಷ್ಟು ಬಂತ್ರಿ? ಲಾಸ್ ಬಂತ್ರಿ. ಲಾಸ್ ಎಷ್ಟು ಇದು? 12,000 ರೂಪೀಸ್. ಸರ್ಪ್ಲಸ್ ಬಂದಿಲ್ಲ ಅಂದರೆ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಸರ್ಪ್ಲಸ್ ಬರ್ಬೇಕು ರಿಕವರ್ ಮಾಡಕ್ಕೆ, ನಾಟ್ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಅಮೌಂಟ್ ಎಷ್ಟು ಕೊಡ್ಬೇಕಿಲ್ಲಿ? ಇಲ್ಲಿ ಅಮೌಂಟ್ ಎಷ್ಟು ಕೊಡ್ಬೇಕು ನೋಡ್ಬೇಕಿಲ್ಲೇ. ರಾಯಲ್ಟಿ 8,000 ರೂಪೀಸ್ ಐತ್ರಿ. ರಾಯಲ್ಟಿ 8,000 ರೂಪೀಸ್ ಐತ್ರಿ. ರಾಯಲ್ಟಿ 8,000 ರೂಪೀಸ್. ಆಮೇಲೆ ಮಿನಿಮಮ್ ರೆಂಟ್ ಎಷ್ಟು ರೀ? 20,000 ರೂಪೀಸ್. ಓಕೆ, ರಾಯಲ್ಟಿ ಕಮ್ಮಿ ಐತ್ರಿ, ಮಿನಿಮಮ್ ರೆಂಟ್ ಜಾಸ್ತಿ ಐತ್ರಿ. ಯಾವ ಜಾಸ್ತಿ ಅಮೌಂಟ್ ಐತಿ ನೋಡ್ರಿ ಅದು ಕೊಡ್ಬೇಕು ನೀವು. ಓಕೆ, ರಾಯಲ್ಟಿ ಕಮ್ಮಿ ಐತ್ರಿ ಕೊಡಕ್ಕೆ ಬರಂಗಿಲ್ಲ. ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಐತ್ರಿ ಅದು ಕೊಡ್ಬೇಕು. ಇದು ಏನ್ರಿ ಮಿನಿಮಮ್ ರೆಂಟ್ ಅಮೌಂಟ್ ಜಾಸ್ತಿ ಐತ್ರಿ ಅದಕ್ಕೆ ಇದು ಕೊಡ್ಬೇಕು. ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಮಿಸ್ಟರ್ ವಸಂತ್ ಎಷ್ಟು ಕೊಡ್ಬೇಕು ಈಗ? 20,000 ಕೊಡ್ಬೇಕು. ಯಾಕ್ರಿ ಜಾಸ್ತಿ ಐತ್ರಿ ಅಮೌಂಟ್ ಅದು ಕೊಡ್ಬೇಕು. ಡನ್, ಮುಗೀತು ನೋಡ್ರಿ. ಇದು ಫಸ್ಟ್ ಇಯರ್ ಮುಗೀತ್ರಿ. ಸೆಕೆಂಡ್ ಇಯರ್ ಬರ್ರಿ. ಸೆಕೆಂಡ್ ಇಯರ್ ಇಲ್ಲೇ, ಸೆಕೆಂಡ್ ಇಯರ್ ಇಲ್ಲೇ ಬರ್ರಿ. ಇಲ್ಲೇ ಏನೈತ್ರಿಪ್ಪ? ಇಲ್ಲೇ ಲಾಸ್ ಐತ್ರಿ. ಇಲ್ಲಿ ಏನ್ರಿಪ್ಪ? ಡೆಫಿಸಿಟ್ ಅಂದರೆ ಲಾಸ್ ಐತ್ರಿ. ಲಾಸ್ ಅಂದರೆ ರಿಕವರ್ ಮಾಡಕ್ಕೆ ಬರಂಗಿಲ್ಲ, ನಾಟ್ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಇನ್ನು ಟೈಮ್ ಪೀರಿಯಡ್ ಐತ್ರಿಪ್ಪ. ಅಮೌಂಟ್ ಎಷ್ಟು ಕೊಡ್ಬೇಕು? ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಎಷ್ಟು ಕೊಡ್ಬೇಕಾ? ಮಿನಿಮಮ್ ರೆಂಟ್ ರಾಯಲ್ಟಿ 14,000 ಐತ್ರಿ. ಮಿನಿಮಮ್ ರೆಂಟ್ 20,000 ಐತ್ರಿ. ಯಾವ ಜಾಸ್ತಿ ಐತ್ರಿಪ್ಪ? ಮಿನಿಮಮ್ ರೆಂಟ್ ಜಾಸ್ತಿ ಐತ್ರಿ. ಅದಕ್ಕೆ ಯಾವ ಜಾಸ್ತಿ ಐತಿ ನೋಡ್ರಿ ಅದು ಕೊಡ್ಬೇಕು. ಈಗ ಮಿನಿಮಮ್ ರೆಂಟ್ 20,000 ಐತ್ರಿ ಅದು ಕೊಡ್ರಿ. 20,000 ರೂಪೀಸ್. ಡನ್. ನೆಕ್ಸ್ಟ್ ಥರ್ಡ್ ಇಯರ್ ಮೇಲೆ ಫೋಕಸ್ ಮಾಡ್ರಿ. ಈಗ ಥರ್ಡ್ ಇಯರ್ ನೋಡ್ರಿ ಇಲ್ಲೇ ಮತ್ತೆ ಲಾಸ್ ಐತ್ರಿ. ಏನ್ರಿ? ಮತ್ತೆ ಲಾಸ್ ಐತ್ರಿ. ಲಾಸ್ ಎಷ್ಟ್ರಿಪ್ಪ ಇದು? ಲಾಸ್ 4,000 ರೂಪೀಸ್ ಐತ್ರಿ. ರಿಕವರ್ ಮಾಡಕ್ಕೆ ಬರಂಗಿಲ್ಲ ಯಾಕ್ರಿ? ಲಾಸ್ ಐತ್ರಿ. ಈಗ ನಾಟ್ ರಿಕವರ್ ಮಾಡಕ್ಕೆ ಇದು ನೋಡ್ಬೇಕು ನೀವು. ಏನ್ರಿ? ಟೈಮ್ ಪೀರಿಯಡ್ ನೋಡ್ಬೇಕು. ನಾಟ್ ರಿಕವರ್ ಮಾಡ್ಬೇಕಂದ್ರೆ ನೋಡ್ರಿಪ್ಪ ಇದು ಫಸ್ಟ್ ಇಯರ್ ಲಾಸ್. ಇದು ಫಸ್ಟ್ ಇಯರ್ ಲಾಸ್ ಎಷ್ಟಿದು? 12,000 ರೂಪೀಸ್. ಇದು ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ಎಷ್ಟು ಪೀರಿಯಡ್ ಐತ್ರಿ ನಿಮ್ಮ ಕಡೆ? ನೆಕ್ಸ್ಟ್ 2 ಇಯರ್ಸ್. ನೆಕ್ಸ್ಟ್ ಅಂದ್ರೆ ಏನ್ರಿಪ್ಪ? ಫಸ್ಟ್ ಇಯರ್ ಬಿಡ್ಬೇಕು. ನೆಕ್ಸ್ಟ್ ಇದು ನೆಕ್ಸ್ಟ್ 1 ಇಯರ್, ಇದು ನೆಕ್ಸ್ಟ್ 1 ಇಯರ್, ಇದು ಏನ್ರಿ? ನೆಕ್ಸ್ಟ್ 2 ಇಯರ್. ಅಂದರೆ ಫಸ್ಟ್ ಇಯರ್ ಲಾಸ್ 12,000 ರೂಪೀಸ್ ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ನೆಕ್ಸ್ಟ್ 1 ಇಯರ್ ಮತ್ತು ನೆಕ್ಸ್ಟ್ 2 ಇಯರ್. ಇದು ಥರ್ಡ್ ಇಯರ್ ಲಾಸ್ಟ್ ರೀ. ಇದು ಏನ್ರಿ? ಥರ್ಡ್ ಇಯರ್ ಲಾಸ್ಟ್. ಇದು ನೋಡ್ರಿಪ್ಪ 12,000 ರೂಪೀಸ್ ಪೂರ ರಿಕವರ್ ಆಗಿತ್ರಿ ಇಲ್ಲೇ. ಇದು 12,000 ರೂಪೀಸ್ ಇಲ್ಲಿ ರಿಕವರ್ ಆಗಿತ್ರಿ ಆಗಿಲ್ಲ, ನಾಟ್ ರಿಕವರ್ ಆಗಿತ್ರಿ ಆಗಿಲ್ಲ. ಅಂದರೆ ಇದು ಏನ್ರಿ? ಥರ್ಡ್ ಇಯರ್ ಲಾಸ್ಟ್ ಇದು ರಿಕವರ್ ಮಾಡಕ್ಕೆ. ಈಗ 12,000 ರೂಪೀಸ್ ಪೂರ್ತಿ ರಿಕವರ್ ಆಗಿಲ್ಲ. ಅದಕ್ಕೆ ಏನ್ರಿಪ್ಪ? ಪೂರ್ತಿ 12,000 ರೂಪೀಸ್ ರಿಕವರ್ ಆಗಿತ್ರಿ, ನಾಟ್ ರಿಕವರ್ಡ್ ಆಗಿತ್ರಿ. ಅದಕ್ಕೆ ಏನ್ರಿ? 12,000 ರೂಪೀಸ್ ನಾಟ್ ರಿಕವರ್ಡ್ ಒಳಗೆ ಕಾಲಮಲ್ಲಿ ಹಾಕ್ಬೇಡ್ರಿ. ರಿಕವರ್ಡ್ ಆಗಿಲ್ಲ, ಇದು ಪೂರ ಅಮೌಂಟ್ ರಿಕವರ್ಡ್ ಆಗಿಲ್ಲ. ಅದಕ್ಕೆ ಏನ್ರಿ? ಪೂರ ಅಮೌಂಟ್ ಏನ್ರಿ? ನಾಟ್ ರಿಕವರ್ಡ್ ಆಗಿಬಿಟ್ಟೈತ್ರಿ. ಓಕೆ, ಬರ್ರಿ ಈಗ ಅಮೌಂಟ್ ಎಷ್ಟು ಕೊಡ್ಬೇಕು ಲ್ಯಾಂಡ್ ಲಾರ್ಡ್ಗೆ? ಬರ್ರಿ ಇಲ್ಲಿ ರಾಯಲ್ಟಿ ಎಷ್ಟು ರೀ? 16,000 ರೂಪೀಸ್. ಮಿನಿಮಮ್ ರೆಂಟ್ ಎಷ್ಟು ರೀ? 20,000 ರೂಪೀಸ್. ಯಾವ ಜಾಸ್ತಿ ಐತ್ರಿ? ರಾಯಲ್ಟಿ ಜಾಸ್ತಿ ಐತ್ರಿ, ಮಿನಿಮಮ್ ರೆಂಟ್ ಜಾಸ್ತಿ ಐತ್ರಿ. ಮಿನಿಮಮ್ ರೆಂಟ್ ಜಾಸ್ತಿ ಐತ್ರಿ. ಮಿನಿಮಮ್ ರೆಂಟ್ ಅಮೌಂಟ್ ಎಷ್ಟು ಐತ್ರಿ? ಇದು ಮಿನಿಮಮ್ ರೆಂಟ್ ಅಮೌಂಟ್ 20,000 ಐತ್ರಿ. ಅದಕ್ಕೆ ಏನು ಎಷ್ಟು ಕೊಡ್ತೀರಿ? ಇಲ್ಲೇ 20,000 ಕೊಡ್ಬೇಕು ಅವರಿಗೆ. ಡನ್. ನೆಕ್ಸ್ಟ್ ಈಗ ಮುಗಿತ್ರಿ. ನೆಕ್ಸ್ಟ್ ಫೋರ್ತ್ ಇಯರ್. ಫೋರ್ತ್ ಇಯರ್ ಅಲ್ಲೇ ಬರ್ರಿಪ್ಪ. ಫೋರ್ತ್ ಇಯರಲ್ಲೇ ಏನ್ರಿ? ಫೋರ್ತ್ ಇಯರಲ್ಲಿ ಏನ್ರಿಪ್ಪ? ಪ್ರಾಫಿಟ್ ಬಂತ್ರಿ. ಏನ್ರಿ? ಸರ್ಪ್ಲಸ್ ಬಂತ್ರಿ. ಸರ್ಪ್ಲಸ್ ಅಂದ್ರೆ ಏನ್ರಿ? ಪ್ರಾಫಿಟ್ ಬಂತ್ರಿ. ಇದು ಏನ್ರಿ? ಸೆಕೆಂಡ್ ಇಯರ್ ಲಾಸ್. ಸೆಕೆಂಡ್ ಇಯರ್ ಲಾಸ್. ಇದು ಫಸ್ಟ್ ಇಯರ್ ಮುಗಿತ್ರಿ. ಇದು 12,000 ರೂಪೀಸ್ ಪೂರ ಅಮೌಂಟ್ ಹೋತ್ರಿ. ಇದು ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಇದು 12,000 ರೂಪೀಸ್ ಪೂರ ಅಮೌಂಟ್ ನಾಟ್ ರಿಕವರ್ಡ್ ಆಗಿತ್ತು. ಅಂದರೆ ಫಸ್ಟ್ ಇಯರ್ ಬಿಡ್ಬಿಡ್ರಿ, ಸಂಬಂಧ ಇಲ್ಲ. ಈಗ ನಮಗೆ ಮುಗಿತು ಇದು. ಇದು ಸೆಕೆಂಡ್ ಇಯರ್ 6,000 ರೂಪೀಸ್ ಇತ್ತು ನೋಡ್ರಿ. ಇದು 6,000 ರೂಪೀಸ್ ಇದು ಲಾಸ್ ರಿಕವರ್ ಮಾಡಕ್ಕೆ ಮತ್ತು ನಾಟ್ ರಿಕವರ್ ಮಾಡಕ್ಕೆ ಮತ್ತು ನೆಕ್ಸ್ಟ್ 2 ಇಯರ್ಸ್ ಇದು ಬಿಟ್ಟು ಏನ್ರಿ? ಈ ವರ್ಷ ಲಾಸ್ ಬಂತಲ್ಲ, ಇದು ಸೆಕೆಂಡ್ ಇಯರ್ ಒಳಗೆ ಬಂತ್ರಿ. ಇದು ಲಾಸ್ ಏನ್ರಿ? ಸೆಕೆಂಡ್ ಇಯರ್ ಒಳಗೆ ಲಾಸ್ ಬಂತ್ರಿ. ಇದು ಅಂದರೆ ನೆಕ್ಸ್ಟ್ 2 ಇಯರ್ಸ್ ಥರ್ಡ್ ಮತ್ತು ಫೋರ್ತ್ ಇಯರ್ ಲಾಸ್ಟ್. ಅದು ಲಾಸ್ ರಿಕವರ್ ಮಾಡಕ್ಕೆ ನಾಟ್ ರಿಕವರ್ ಮಾಡಕ್ಕೆ ಏನ್ರಿ? ಥರ್ಡ್ ಮತ್ತು ಫೋರ್ತ್ ಇಯರ್ ಲಾಸ್ಟ್. ಫೋರ್ತ್ ಇಯರ್ ಒಳಗೆ ನೀವು ಲಾಸ್ ಮುಗಿಸ್ಬೇಕು. ಇದು 6,000 ರೂಪೀಸ್ ಒಳಗೆ ನೆಕ್ಸ್ಟ್ ಥರ್ಡ್ ಇಯರ್ ಒಳಗೆ ಆಗಿಲ್ಲ, ರಿಕವರ್ಡ್ ಆಗಿಲ್ಲ, ನಾಟ್ ರಿಕವರ್ಡ್ ಆಗಿಲ್ಲ. ಇದು 6,000 ಒಳಗೆ ಏನ್ರಿಪ್ಪ? ಈಗ ಫೋರ್ತ್ ಇಯರ್ ಲಾಸ್ಟ್. ಇದು 6,000 ರೂಪೀಸ್ ಟಚ್ ಮಾಡ್ಬೇಕಂದ್ರೆ ಏನ್ರಿಪ್ಪ? ಫೋರ್ತ್ ಇಯರ್ ಲಾಸ್ಟ್. ಪ್ರಾಫಿಟ್ ಎಷ್ಟು ಬಂತ್ರಿ ನಿಮ್ಮ ಕಡೆ? ಫೋರ್ತ್ ಇಯರ್ ಒಳಗೆ 4,000 ರೂಪೀಸ್ ಬಂತ್ರಿ ಪ್ರಾಫಿಟ್. ನಿಮ್ಮ ಕಡೆ ಲಾಸ್ ಎಷ್ಟಿತ್ರಿಪ್ಪ? ನಿಮ್ಮ ಕಡೆ ಲಾಸ್ 6,000 ರೂಪೀಸ್ ಐತ್ರಿ.
4000 ಪ್ರಾಫಿಟ್ ಒಳಗೆ 6000 ರುಪೀಸ್ ಪ್ರಾಫಿಟ್ ಇದು ಲಾಸ್ ಲೆಸ್ ಮಾಡಕ್ಕೆ ಬರಂಗಿಲ್ಲ. 4000 ಪ್ರಾಫಿಟ್ ಅಮೌಂಟ್ ಒಳಗೆ 6000 ರುಪೀಸ್ ಲಾಸ್ ರಿಕವರ್ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಎಷ್ಟು ಲೆಸ್ ಮಾಡ್ತೀರಿ ನೀವು? ಲಾಸ್ ನಿಮ್ದು 6000 ರುಪೀಸ್ ಐತ್ರಿ, ಪ್ರಾಫಿಟ್ ನಿಮ್ಮ ಕಡೆ 4000 ಐತ್ರಿ. ಅದಕ್ಕೆ ಏನ್ರಿ ನೀವು ಬರೀ 4000 ರುಪೀಸ್ ಅಷ್ಟು ರಿಕವರ್ ಮಾಡ್ತೀರಿ. 4000 ರುಪೀಸ್ ಅಷ್ಟು ರಿಕವರ್ ಮಾಡ್ತೀರಿ. ಕೊಡಾಕ್ ನೀವು ಎಷ್ಟು ಅವ್ರ ಮಾಲಕವರಿಗೆ 6000 ರುಪೀಸ್, ನಿಮ್ಮ ಕಡೆ ಎಷ್ಟು ಐತ್ರಿ ಪ್ರಾಫಿಟ್ ಅಮೌಂಟ್ 4000 ರುಪೀಸ್ ಐತ್ರಿ. ಅದಕ್ಕೆ ಅವ್ರಿಗೆ ಏನ್ರಿ ನಮ್ದು ಟೋಟಲ್ ಲಾಸ್ 6000 ರೂಪಾಯಿ ಐತ್ರಿ ಬಟ್ ನಮ್ಮ ಕಡೆ ಎಷ್ಟ್ರಿಪ್ಪ ಪ್ರಾಫಿಟ್ 4000 ರೂಪಾಯಿ ಎಷ್ಟು ಐತ್ರಿ. ನಾನು ನಿಮಗೆ ಸದ್ಯಕ್ಕೆ ಎಷ್ಟ್ರಿಪ್ಪ ಈಗ 4000 ರೂಪಾಯಿ ಕೊಡ್ತೀನಿ ರೀ. 6000 ಒಳಗೆ 4000 ರೂಪಾಯಿ ಕೊಡ್ತೀನಿ ರೀ. ಬಾಕಿ ಎಷ್ಟು ಉಳಿತ್ರಿಪ್ಪ? 6000 ಒಳಗೆ 4000 ರೂಪಾಯಿ ಕೊಟ್ಟಿದ್ದಂದ್ರೆ ಎಷ್ಟು ಉಳಿತ್ರಿಪ್ಪ? 2000. 2000 ಏನ್ರಿದು ಈ ನಾಟ್ ರಿಕವರ್ಡ್. 2000 ಏನ್ರಿದು ನಾಟ್ ರಿಕವರ್ಡ್. ಓಕೆ, ಈಗ ಅಮೌಂಟ್ ಕೊಡಬೇಕಲ್ಲ ಇವರಿಗೆ, ಯಾರಿಗೆ? ಮಿಸ್ಟರ್ ವಸಂತ್ಗೆ ಅಮೌಂಟ್ ಕೊಡಬೇಕಲ್ಲ. ಎಷ್ಟು ಕೊಡ್ತೀರಿ? ಆ ವರ್ಷ ರಾಯಲ್ಟಿ 24,000 ರೀ, ಮಿನಿಮಮ್ ರೆಂಟ್ 20,000 ರೀ. ಜಾಸ್ತಿ ಯಾವ್ದೈತಿ ನೋಡ್ರಿ ಅದು ನೋಡ್ತೀರಿ ನೀವು. ಜಾಸ್ತಿ ಯಾವ್ದೈತ್ರಿಪ್ಪ? ರಾಯಲ್ಟಿ ಐತ್ರಿ ಜಾಸ್ತಿ. ಎಷ್ಟೈತ್ರಿ? ರಾಯಲ್ಟಿ ಜಾಸ್ತಿ ಐತ್ರಿ. ಎಷ್ಟೈತ್ರಿ ಇದು? 24,000. 24,000 ಒಳಗೆ ನೀವು ರಿಕವರ್ಡ್ ಎಷ್ಟು ಮಾಡಿದ್ರಿಪ್ಪ? ಈಗ 24,000 ಒಳಗೆ ನೀವು ರಿಕವರ್ಡ್ ಎಷ್ಟು ಮಾಡಿದ್ರಿ? ಈಗ 4,000 ತಿಳಿತ್ರಿ. 24,000 ಒಳಗೆ ನೀವು ರಿಕವರ್ಡ್ ಎಷ್ಟು ಮಾಡಿರಿಪ್ಪ? ಈಗ 4,000. ಅದಕ್ಕೇನ್ರಿಪ್ಪ? 24,000 ಮೈನಸ್ 4,000 ಏನ್ರಿ? ನಾಟ್ ರಿಕವರ್ಡ್ ಕಾಲಮ್ ನೋಡ್ಬೇಡ್ರಿ. ರಾಯಲ್ಟಿ ಕಾಲಮ್ 24,000 ಮೈನಸ್ ರಿಕವರ್ಡ್ ಕಾಲಮ್ 4,000. 24,000 ಮೈನಸ್ 4,000 ಎಷ್ಟು ಕೊಡ್ಬೇಕು ಮಾಲಕ್ಗೆ? 20,000 ಕೊಡ್ಬೇಕು. 20,000 ಡನ್. ನೆಕ್ಸ್ಟ್ ಈಗ ನೋಡ್ರಿಪ್ಪ, ಮತ್ತು ಇದು ಫಸ್ಟ್ ಇಯರ್ ಮುಗಿತ್ರಿ. ಫಸ್ಟ್ ಇಯರ್ ನೋಡ್ಬೇಡ್ರಿ, ಈಗ ಸಂಬಂಧ ಇಲ್ಲ ನಮಗೆ, ಮುಗೀತು. ಸೆಕೆಂಡ್ ಇಯರ್ನೂ ಮುಗಿತ್ರಿ, ಸಂಬಂಧ ಇಲ್ಲ ನಮಗೆ ಸೆಕೆಂಡ್ ಇಯರ್. ಯಾಕೆಂದ್ರಿ 6,000 ಟೋಟಲ್ ಓಕೆ ಮುಗಿತ್ರಿ ಇಲ್ಲ. ಈಗ ಬರೀ ಏನ್ರಿಪ್ಪ? ಥರ್ಡ್ ಇಯರ್. ಥರ್ಡ್ ಇಯರ್ ಲಾಸ್ ಎಷ್ಟಿತ್ರಿಪ್ಪ? ಈಗ 4,000 ಲಾಸ್ ಐತ್ರಿ. ಥರ್ಡ್ ಇಯರ್ ಲಾಸ್ 4,000 ಐತ್ರಿ. ನೆಕ್ಸ್ಟ್ 2 ಇಯರ್ಸ್ ನಮ್ಮ ಕಡೆ ಟೈಮ್ ಐತ್ರಿಪ್ಪ. ಫೋರ್ತ್ ಇಯರ್ ಮತ್ತು ಫಿಫ್ತ್ ಇಯರ್ ಲಾಸ್ಟ್ ನಮ್ಮ ಕಡೆ ಟೈಮ್ ಐತ್ರಿ. ಇದು 4,000 ರೂಪಾಯಿ. 4,000 ರೂಪಾಯಿ ರಿಕಾರ್ಡ್ ಮಾಡಕ್ಕೆ, ನಾಟ್ ರಿಕಾರ್ಡ್ ಮಾಡಕ್ಕೆ ನಮ್ಮ ಕಡೆ ಏನ್ರಿಪ್ಪ 2 ವರ್ಷ ಟೈಮ್ ಐತ್ರಿ ನಮ್ಮ ಕಡೆ. ಓಕೆ, ಇದು 4,000 ರೂಪಾಯಿ. ಥರ್ಡ್ ಇಯರ್ ಇಲ್ಲಿ ಆಗಿಲ್ಲ, ರಿಕವರ್ ಆಗಿಲ್ಲ, ನಾಟ್ ರಿಕಾರ್ಡ್ ಆಗಿಲ್ಲ ಇಲ್ಲಿ. ಓಕೆ, ಇದು 6,000 ಒಳಗೆ ಆಗಿತ್ತು. ಇದು 4,000ಗೆ ನಾವು ಇನ್ನೂ ಟಚ್ ಮಾಡಿಲ್ಲ. 4,000 ಟಚ್ ಮಾಡಬೇಕಂದ್ರೆ ಇದು ಲಾಸ್ಟ್ ವರ್ಷ, ಇದು 5ನೇ ಇಯರ್ ಲಾಸ್ಟ್ ವರ್ಷ. ನೆಕ್ಸ್ಟ್ ಇದು ನೆಕ್ಸ್ಟ್ ಇಯರ್ 2 ಇಯರ್ಸ್ ಅಲ್ಲ, ಇದು ನೆಕ್ಸ್ಟ್ 1 ಇಯರ್, ನೆಕ್ಸ್ಟ್ 2 ಇಯರ್ ಆಗಿತ್ತಲ್ಲ. ಇದು ಲಾಸ್ಟ್ ಇಯರ್ದು, ನೆಕ್ಸ್ಟ್ ಇಯರ್. ಓಕೆ, ಇಲ್ಲೇ ನೋಡ್ರಿಪ್ಪ ಪ್ರಾಫಿಟ್ ನಿಮ್ಮ ಕಡೆ ಎಷ್ಟಿತ್ರಿ? ಇದು ಪ್ರಾಫಿಟ್ ಎಷ್ಟಿತ್ರಿ ನಿಮ್ಮ ಕಡೆ? 18,000. ಲಾಸ್ ಎಷ್ಟಿತ್ರಿ ನಿಮ್ಮ ಕಡೆ? 4,000. 18,000 ಪ್ರಾಫಿಟ್ ಒಳಗೆ 4,000 ರೂಪಾಯಿ ಲಾಸ್ ಲೆಸ್ ಮಾಡಕ್ಕೆ ಬರ್ತೈತ್ರಿ. ನಿಮ್ಮ ಕಡೆ ಪ್ರಾಫಿಟ್ ಅಮೌಂಟ್ ಜಾಸ್ತಿ ಐತ್ರಿ. ಇಲ್ಲೇ ಪ್ರಾಫಿಟ್ ಅಮೌಂಟ್ ಜಾಸ್ತಿ ಐತ್ರಿ, ಲಾಸ್ ಅಮೌಂಟ್ ಕಮ್ಮಿ ಐತ್ರಿ. ಪ್ರಾಫಿಟ್ ಜಾಸ್ತಿ, ಲಾಸ್ ಕಮ್ಮಿ. ಪ್ರಾಫಿಟ್ 18,000 ಪ್ರಾಫಿಟ್ ಒಳಗೆ 4,000 ರೂಪಾಯಿ ಲಾಸ್ ಲೆಸ್ ಮಾಡಕ್ಕೆ ಬರ್ತೈತ್ರಿ. ಅದಕ್ಕೆ ನೀವು ಲೆಸ್ ಮಾಡ್ಬೇಕು, 4,000 ಲೆಸ್ ಮಾಡ್ಬೇಕು. ಅದಕ್ಕೆ ಏನ್ರಿ 4,000 ಪೂರ ಲೆಸ್ ಮಾಡಿರಿ. 4,000 ರೂಪಾಯಿ ಪೂರ ಅಮೌಂಟ್ ಲೆಸ್ ಮಾಡಿರಿ. ನೀವು ಕೊಡಕ್ಕೆ ಎಷ್ಟೈತ್ರಿಪ್ಪ ನಿಮ್ಮ ಕಡೆ? 4,000 ರೂಪಾಯಿ ಪೂರ ಅಮೌಂಟ್ ಕೊಟ್ಬಿಟ್ಟಿರಿ. ನೀವು 4,000 ಒಳಗೆ 4,000 ಪೂರ ಅಮೌಂಟ್ ಕೊಟ್ಬಿಟ್ಟಿರಿ. ಏನು 4,000 ಒಳಗೆ ಪೂರ ಅಮೌಂಟ್ ಕೊಟ್ಬಿಟ್ಟಿರಿ. ನಾಟ್ ರಿಕಾರ್ಡ್ ಮಾಡಕ್ಕೆ ಏನು ಅಮೌಂಟ್ ಬಾಕಿ ಐತ್ರಿ? ಇಲ್ಲ, ಪೂರ ಅಮೌಂಟ್ ಹೋತಲ್ಲ, ಅದು 4,000 ರೂಪಾಯಿ ಪೂರ ಅಮೌಂಟ್ ಹೋತಲ್ಲ. ಓಕೆ, ಈಗ ಬರ್ರಿ ಇಲ್ಲಿ ಎಷ್ಟು ಅಮೌಂಟ್ ಕೊಡ್ಬೇಕು ಲ್ಯಾಂಡ್ ಲಾರ್ಡ್ಗೆ? ಬರ್ರಿ ಇಲ್ಲೇ ರಾಯಲ್ಟಿ 38,000 ಐತ್ರಿ. ಮಿನಿಮಮ್ ರೆಂಟ್ 20,000 ಐತ್ರಿ. ಜಾಸ್ತಿ ಯಾವ್ದೈತ್ರಿಪ್ಪ? ಜಾಸ್ತಿ 38,000 ರೂಪೀಸ್ ಐತ್ರಿ. ಇದು ಕೊಡ್ಬೇಕಲ್ಲ ನೀವು. ಓಕೆ, ರಾಯಲ್ಟಿ ನಿಮ್ಮ ಕಡೆ 38,000. ನೀವು ರಿಕವರ್ಡ್ ಕಾಲಮಲ್ಲಿ ಎಷ್ಟು ಕೊಟ್ಬಿಟ್ಟಿರಿ? ಈಗ ರಿಕವರ್ಡ್ ಕಾಲಮಲ್ಲಿ ಎಷ್ಟು ಕೊಟ್ಬಿಟ್ಟಿರಿ? ಇವರಿಗೆ 4,000 ಕೊಟ್ಬಿಟ್ಟಿರಿ. ಅದಕ್ಕೆ ಏನು ಮಾಡ್ತೀರಿಪ್ಪ? 38,000 ಮೈನಸ್ 4,000 ಏನ್ರಿ? 38,000 ಮೈನಸ್ 4,000 ಮಾಡ್ರಿ. ಎಷ್ಟು ಇದು? ಇಲ್ಲೇ 34,000. 38,000 ಮೈನಸ್ 4,000 ಮಾಡ್ರಿ. 34,000 ಆನ್ಸರ್ ಬಂತ್ರಿ ಇಲ್ಲಿ. ಓಕೆ, ನೆಕ್ಸ್ಟ್ ಇದು ಲಾಸ್. ಇದು 12,000 ಲಾಸ್. ಇಲ್ಲೇ ಪೂರ ಏನ್ರಿ ನಾಟ್ ರಿಕಾರ್ಡ್ ಆಗಿತ್ರಿ, ರಿಕಾರ್ಡ್ ಆಗಿಲ್ಲ. ಅದಕ್ಕೆ ಏನ್ರಿಪ್ಪ ನಾಟ್ ರಿಕಾರ್ಡ್ ಆಗಿತ್ರಿ ಇಲ್ಲಿ ಪೂರ. 6,000 ಲಾಸ್ ಇಲ್ಲಿ ಆಗಿತ್ರಿ. 6,000 ಒಳಗೆ 4,000 ರಿಕವರ್ಡ್ ಆಗಿತ್ರಿ, 2,000 ಆಗಿಲ್ಲ. ಯಾಕ್ರಿ? ಪ್ರಾಫಿಟ್ ಎಷ್ಟಿಲ್ಲ ನಮ್ಮ ಕಡೆ. 6,000 ಒಳಗೆ 4,000 ರಿಕವರ್ಡ್ ಆಗಿತ್ರಿ, 2,000 ರಿಕಾರ್ಡ್ ಆಗಿಲ್ಲ. ಯಾಕ್ರಿ? ನಾಟ್ ರಿಕಾರ್ಡ್ ಆಗಿತ್ರಿ. ಯಾಕ್ರಿ? ನಮ್ಮ ಕಡೆ ಪ್ರಾಫಿಟ್ ಇದ್ದಿದ್ದಿಲ್ಲ ಅವಾಗ. ಓಕೆ, 4,000 ಒಳಗೆ 4,000 ಲಾಸ್ ರಿಕಾರ್ಡ್ ಎಷ್ಟಾಗಿತ್ರಿಪ್ಪ? ಪೂರ 4,000 ಆಗಿತ್ರಿ. 4,000 ಒಳಗೆ ಪೂರ 4,000 ರಿಕವರ್ಡ್ ಆಗಿತ್ರಿ. 4,000 ಒಳಗೆ 4,000 ಪೂರ ಅಮೌಂಟ್ ರಿಕವರ್ಡ್ ಆಗಿತ್ರಿ, ನಾಟ್ ರಿಕವರ್ಡ್ ಆಗಿಲ್ಲ. ಓಕೆ, ಯಾಕ್ರಿ? ನಮ್ಮ ಕಡೆ ಪ್ರಾಫಿಟ್ ಜಾಸ್ತಿ ಐತ್ರಿ. ಓಕೆ,
ಇದು ಕೇಸ್. ಈಗ ಎಲ್ಲ ಮುಗಿತ್ರಿ. ಈಗ ಏನು ಯಾವ್ದು ಕೊಡಕ್ಕೆ ಬರಂಗಿಲ್ಲ, ಈಗ ಎಲ್ಲ ಮುಗಿತ್ರಿ. ಇದು 3 ಲಾಸ್ ಮುಗಿತ್ರಿ. ಓಕೆ, ಈಗ ಬರೀ ಇಲ್ಲಿ ಫೋಕಸ್ ಮಾಡಿರಿ. ನಿಮ್ಮ ಕಡೆ ರಾಯಲ್ಟಿ 40,000, ನಿಮ್ಮ ಕಡೆ ಮಿನಿಮಮ್ ರೆಂಟ್ 20,000. ಜಾಸ್ತಿ ಯಾವ್ದು ಐತ್ರಿಪ್ಪ? 40,000 ಐತ್ರಿ ಜಾಸ್ತಿ. ರಾಯಲ್ಟಿ 40,000 ಜಾಸ್ತಿ ಐತ್ರಿ. ಅದಕ್ಕೆ ರಿಕವರ್ಡ್ ಆಗಿಲ್ಲ, ಆ ವರ್ಷ ರಿಕವರ್ಡ್ ಆಗಿಲ್ಲ. ಓಕೆ, ನಾಟ್ ರಿಕವರ್ಡ್ ಏನೂ ಆಗಿಲ್ಲ. ಈಗ ಅಮೌಂಟ್ ಕೊಡಬೇಕಲ್ಲ ಓನರ್ಗೆ 40,000 ರಿಕವರ್ಡ್ ಏನೂ ಆಗಿಲ್ಲ. 40,000 ಮೈನಸ್ ಡ್ಯಾಶ್, 40,000 ಮೈನಸ್ ಡ್ಯಾಶ್ ಅಂದ್ರೆ ಏನ್ರಿಪ್ಪ? 40,000. ಅವ್ರಿಗೆ ಓನರ್ಗೆ ಇಷ್ಟು ಅಮೌಂಟ್ ಕೊಡ್ಬೇಕು ನೀವು, 40,000. ಓಕೆ, ಇಲ್ಲೇ ಆಗಿತ್ತು ನೋಡ್ರಿಪ್ಪ. ಇದು ಏನ್ರಿ ನಿಮ್ದು ಟೋಟಲ್ ಓವರ್ ಆಲ್ ರಾಯಲ್ಟಿ ಪೇಯಬಲ್ ಚಾರ್ಟ್. ಇದು ಏನ್ರಿ ಇದು ರಾಯಲ್ಟಿ ಪೇಯಬಲ್ ಚಾರ್ಟ್ ಕವರ್ ಆಗಿತ್ತು ನೋಡ್ರಿ ಇಲ್ಲಿ, ರಾಯಲ್ಟಿ ಪೇಯಬಲ್ ಚಾರ್ಟ್. ಇದು ಏನ್ರಿದು ರಾಯಲ್ಟಿ ಪೇಯಬಲ್ ಚಾರ್ಟ್. ಓಕೆ, ಸೊ ಕನ್ನಡ ಮೀಡಿಯಮ್ I have done for Kannada medium, now for Hindi medium. Okay. ओके, यहाँ तक हुआ था नहीं हमारा भी. अब देखो यहाँ पे फॉर हिंदी मीडियम, यहाँ पे देखो ये तो क्वेश्चन हम लोग पढ़ लिए पे, क्वेश्चन क्या है बोल के. ठीक है, ये क्वेश्चन हमारा, ये क्वेश्चन में क्या है अभी, इसको मैं मिनिमाइज कर देता हूँ. ठीक है, ओके, ये क्वेश्चन देख लिया आप लोग. यहाँ पे क्या बनाना? सबसे पहले प्रिपेयर द नेसेसरी लेजर अकाउंट्स इन दी बुक्स ऑफ वसाई लिमिटेड फॉर दी अबव पीरियड. यहाँ पे देखो ये वसाई लिमिटेड बोल के, वसाई लिमिटेड करके है नहीं, इन्हें क्या बोलो? टेनेंट. यहाँ पे देखो फ्रॉम, फ्रॉम मतलब ये मालक है, इसको क्या बोलते हैं आप लोग? मालक बोल के, मालिक या मालक. इसको इन्हें क्या है? ओनर है. ये ओनर को क्या बोलते हैं आप लोग? लैंडलॉर्ड. क्या बोलते हैं इसको? लैंडलॉर्ड. जो लेने वाला है देखो इसको क्या बोलते हैं? बोलो टेनेंट बोलते हैं. ठीक है, जिसके पास से ले रहे देखो उसको क्या बोलते हैं? लैंडलॉर्ड. जो ले रहा देखो वो क्या है? टेनेंट. ठीक है, ओके. रॉयल्टी पेएबल चार्ट आप लोग रेडी करना. फॉर्मेट आपके पास है, फर्स्ट कॉलम ईयर, उसके बाद में आउटपुट इन टन्स. टन्स क्यों यहाँ पे दिया? टन्स बोल के. केजी दिया तो केजीज, लीटर्स दिया तो लीटर्स. मैक्सिमम क्वेश्चन में टन्स देता है यहाँ पे, टन्स. ओके, उसके बाद में रॉयल्टी एट रुपीज. यहाँ पे ₹2 बोल के क्यों आया? यहाँ पे है देखो रॉयल्टी, क्वेश्चन में दिया रॉयल्टी ऑफ ₹2 पर टन बोल के. ठीक है, यही यहाँ पे ₹2 बोल के. ठीक है, इसके बाद में क्या है? मिनिमम रेंट का कॉलम. इसके बाद में शॉर्ट वर्किंग्स और डेफिसिट मतलब नेगेटिव लॉस. उसके बाद में सरप्लस. उसके बाद में शॉर्ट वर्किंग्स, इसके अंदर रिकवर्ड का कॉलम और नॉट रिकवर्ड का कॉलम. ठीक है, लास्ट में है अमाउंट पेएबल टू लैंडलॉर्ड मिस्टर वसंत. मिस्टर वसंत, वसंत क्या है? इन्हें ओनर. अमाउंट पेड टू लैंडलॉर्ड. ठीक है, ये है हमारा टोटल ओवरऑल रॉयल्टी पेएबल चार्ट का कॉलम. यहाँ पे ईयर में यहाँ पे दिया 1 2 3 4 5 6 बोल के, यहाँ पे डालो 1 2 3 4 5 6 बोल के. ठीक है, आउटपुट इन टन्स रेडीमेड दिया यहाँ पे 4,000 7,000 8,000 12,000 19,000 20,000 यहाँ पे लिखो. ठीक है, हो गया एज इट इज कॉपी पेस्ट. इसके बाद में यहाँ पे क्या है? रॉयल्टी एट ₹2 बोल के, यहाँ पे क्या करना बोलो? आउटपुट कॉलम को और रॉयल्टी कॉलम को इंटू करना, मल्टीप्लाई. 4,000 इंटू 2 8,000, 7,000 इंटू 2 14,000, 8,000 इंटू 2 16,000, 12,000 इंटू 2 24,000, 19,000 इंटू 2 38,000, 20,000 इंटू 2 40,000. ठीक है, इतना आया. इसके बाद में मिनिमम रेंट. ये मिनिमम रेंट कहाँ पे है? यहाँ पे है देखो मिनिमम रेंट. यहाँ पे देखो मिनिमम रेंट ऑफ ₹20,000 पर एनम बोल के. क्या दिया? 20,000 पर एनम बोल के. पर एनम का मतलब क्या है? पूरा ओवरऑल, मतलब ईयरली. 20,000 सब में डालो 20,000 बोल के. ओके, फर्स्ट सेकेंड थर्ड फोर्थ फिफ्थ सिक्स्थ, पूरे 6 ईयर्स में कितना आता है? 20,000 करके आता है. ठीक है, यहाँ पे कुछ भी नहीं, स्ट्राइक नहीं है, कुछ भी नहीं, वो आगे देख लेंगे प्रॉब्लम्स, स्ट्राइक के प्रॉब्लम्स. ठीक है, लॉकआउट. ठीक है, ये नॉर्मल प्रॉब्लम, सिंपल प्रॉब्लम है ये. ठीक है, हुआ इतना होने के बाद में अब क्या बोल रहा है यहाँ पे? ये शॉर्ट वर्किंग्स और डेफिसिट बोल रहा है. शॉर्ट वर्किंग्स और डेफिसिट मतलब डेफिसिट का मतलब क्या है? शॉर्ट वर्किंग्स और डेफिसिट का मतलब क्या है? नेगेटिव आंसर. क्या है? नेगेटिव अमाउंट, नेगेटिव. पहले कितना? यहाँ पे देखो सिर्फ 2 कॉलम फोकस करना तुम लोग. क्या करना? सिर्फ 2 कॉलम फोकस करना. कौन कौन से? ये वाला क्या है? ये 2 कॉलम फोकस करना, रॉयल्टी कॉलम और मिनिमम रेंट कॉलम फोकस करना आप लोग. ठीक है, रॉयल्टी कॉलम में से मिनिमम रेंट कॉलम को माइनस करना. माइनस करने के बाद में अगर आंसर आपका माइनस में आ रहा तो
शॉर्ट वर्किंग्स और डेफिसिट के कॉलम में आंसर लिखना। अगर माइनस करने के बाद में आंसर पॉजिटिव आ रहा तो सरप्लस के कॉलम में लिखना आंसर, ठीक है, इतना है सिंपल। यहाँ पे देखो पहले कितना है ये, इसको 8000 माइनस 20,000 करो, 8000 माइनस 20,000, आंसर कितना था आपका माइनस 12,000 आता। कितना था माइनस 12,000। माइनस आया तो कहाँ पे लिखना, यहाँ पे डेफिसिट कॉलम में माइनस 12,000, लेकिन माइनस लिखने मत जाओ, सिर्फ माइनस इसके कॉलम में डालने के लिए 12,000 लिखो यहाँ पे, ठीक है, सरप्लस कॉलम में डैश, ठीक है, ओके नेक्स्ट। अब क्या करना बोला, 14,000 माइनस 20,000 करना। कितना आंसर आता आपका माइनस 6,000, माइनस बोले तो डेफिसिट कॉलम में माइनस 6,000, यहाँ पे सिर्फ 6,000 बोल के डालो। नेक्स्ट क्या है आपका 16,000 माइनस 20,000, आंसर कितने कैसा आता माइनस 4,000 आता। माइनस का मतलब क्या है, डेफिसिट कॉलम में कितना 4,000 डालो बस, ओके होगा। यहाँ पे सरप्लस कॉलम में डैश। नेक्स्ट 24,000 माइनस 20,000 करो, कितना आंसर आता आपका 4,000, माइनस में नहीं आया मतलब पॉजिटिव है आंसर, सरप्लस कॉलम में डालो 4,000 बोल के। नेक्स्ट है आपका 38,000 माइनस 20,000, तो आंसर कितना है आपका 18,000 पॉजिटिव आया, पॉजिटिव मतलब सरप्लस के कॉलम में 18,000, ठीक है। नेक्स्ट 40,000 माइनस 20,000, आंसर कितना आता आपका 20,000, पॉजिटिव आया, पॉजिटिव का मतलब क्या है सरप्लस के कॉलम में 20,000, ओके। यहाँ पे नहीं आता डैश, यहाँ पे भी नहीं आता डैश, ठीक है, इतना हुआ नहीं, तुम्हारा हाफ प्रॉब्लम हुआ, यहाँ पे हाफ रॉयल्टी पेएबल चार्ट तुम्हारा हुआ, ओके। अब इसके बाद में रिकवर्ड नॉट रिकवर्ड अमाउंट पेएबल टू लैंडलॉर्ड मिस्टर वसंत, यहाँ पे देखना आप लोग, ठीक है, रिकवर करने के लिए और नॉट रिकवर करने के लिए कितने साल है आपके पास। यहाँ पे देखो सेंटेंस, ये लाइन बहुत इंपॉर्टेंट, क्या है ये, ईच ईयर्स, कैल्सी का काम तो हमारे पास नहीं है, कैल्सी का काम तो निकालो यहाँ से, उसको क्लोज कर लेंगे कैल्सी को, ओके। क्या बोल रहा है, ईच ईयर्स एक्सेस ऑफ मिनिमम रेंट ओवर रॉयल्टीज इज रिकवरेबल आउट ऑफ द रॉयल्टीज ऑफ द नेक्स्ट 2 years ओनली। हमारे को सिर्फ इतना होना, यहाँ पे नेक्स्ट 2 years ओनली बोल के, क्या है बोल के ये नेक्स्ट 2 years, नेक्स्ट 2 का मतलब है जिस साल में लॉस आया, देखो नेक्स्ट 2 years का मतलब क्या बोलो, जिस ईयर में लॉस आया देखो उसके अगले के 2 साल, समझ में आया। फर्स्ट ईयर में अगर लॉस आया तो उसके अगले के 2 साल, फर्स्ट ईयर में लॉस आया तो अगले के 2 साल, नेक्स्ट सेकेंड ईयर में लॉस आया तो उसके अगले के 2 साल, नेक्स्ट 2 years मतलब अगले के 2 साल, ठीक है। नेक्स्ट 2 years का मतलब फर्स्ट ईयर में क्या है लॉस है, फर्स्ट ईयर में क्या है लॉस है 12,000। उसके बाद में क्या बोल रहा है, रिकवर करने के लिए कितना, रिकवर और नॉट रिकवर करने के लिए कितने साल है आपके पास, नेक्स्ट 2 years। ये फर्स्ट ईयर में लॉस है, फर्स्ट ईयर में लॉस आया तो अगले के 2 साल, नेक्स्ट 2 years, समझ में आया, नेक्स्ट के 2 years। अगर फर्स्ट ईयर में लॉस है तो फर्स्ट ईयर में, यहाँ पे देखो फर्स्ट ईयर है नहीं है, फर्स्ट ईयर में लॉस है तो क्या बोल रहा है नेक्स्ट 2 years, नेक्स्ट का मतलब क्या है अगले के 2 साल, ये वाला अगले के 2 साल। सेकेंड और थर्ड, ये सेकेंड और थर्ड क्या है तुम्हारा लास्ट है, थर्ड तुम्हारा लास्ट ईयर रिकवर करने के लिए और नॉट रिकवर करने के लिए, समझ में आया। अगर सेकेंड ईयर में लॉस है, सेकेंड ईयर में क्या है लॉस है, सेकेंड ईयर में लॉस आया तो अगले के 2 साल, क्या है अगले के 2 साल, वो नेक्स्ट 2 years अगले के 2 साल, सेकेंड ईयर में लॉस आया तो उसके अगले के 2 साल, थर्ड और फोर्थ ईयर तुम्हारा लास्ट, समझ में आया, ओके। नेक्स्ट क्या दिया उन्होंने, नेक्स्ट अगर थर्ड ईयर में लॉस, यहाँ पे क्या है थर्ड ईयर में लॉस आया 4,000 रुपीज, इसको रिकवर करने के लिए और नॉट रिकवर करने के लिए अगले के 2 साल, अगले के 2 साल, क्या है थर्ड ईयर में लॉस है तो अगले के 2 साल, फोर्थ और फिफ्थ ईयर तुम्हारा लास्ट रिकवर करने का, फोर्थ और फिफ्थ ईयर तुम्हारा लास्ट रिकवर करने का, समझ में आया। ये है तुम्हारा रूल, क्यों बोले तो यहाँ पे ध्यान है नेक्स्ट 2 years। अगर फर्स्ट ईयर में लॉस आए रहता तो नेक्स्ट 3 years का मतलब, नेक्स्ट 3 years, फर्स्ट ईयर में लॉस आया तो नेक्स्ट 3 years, नेक्स्ट के 3 years, समझ में आया। सेकेंड ईयर में लॉस आया रहता तो, सेकेंड ईयर में लॉस आया तो अगले के 3 साल, समझ में आया। उसके बाद में थर्ड ईयर में लॉस आया तो अगले के 3 साल, समझ में आया ऐसा। नेक्स्ट 2 years का मतलब सिर्फ 2 साल, नेक्स्ट 2 years। सेकेंड ईयर में लॉस आया तो अगले के 2 साल, नेक्स्ट 2 years। थर्ड ईयर में लॉस आया तो नेक्स्ट 2 years, अगले के 2 साल, ऐसा
समझ में आया? ऐसे रहता क्वेश्चन, इसका मतलब समझ में आया अभी? अब देखो यहाँ पे चालू करेंगे हमें। फर्स्ट ईयर उतना ही फोकस करो, आप क्या करो, फर्स्ट ईयर उतना ही फोकस करो। हाँ यहाँ पे देखो, फर्स्ट ईयर में लॉस आया, कितना लॉस आया, 12,000 रुपीज लॉस आया। तो लॉस आया तो रिकवर करने आता नहीं, नॉट रिकवर भी करने भी नहीं आता, इसलिए फर्स्ट ईयर यहाँ पे रिकवर भी डैश, नॉट रिकवर भी डैश। अब देखो यहाँ पे रॉयल्टी का अमाउंट कितना है, 8,000, मिनिमम रेंट का अमाउंट कितना है, 20,000। दोनों में से ज्यादा कौन सा है, मैक्सिमम कौन सा है, 20,000 है। यही अमाउंट तुम लोग क्या करना, मिस्टर वसंत को पे करना, लैंडलॉर्ड को पे करना, ठीक है। ये क्या है, फर्स्ट ईयर का खत्म हुआ। सेकेंड ईयर में क्या है, सेकेंड ईयर में भी लॉस है, सेकेंड ईयर में भी क्या है, लॉस है। लॉस है तो रिकवर्ड भी डैश आता, नॉट रिकवर्ड भी डैश आता। तो अमाउंट कितना पे करना भी ओनर को, यहाँ पे रॉयल्टी कितना है, 14,000 है, मिनिमम रेट कितना है, 20,000 है। तो दोनों में से मैक्सिमम कौन सा है, 20,000 मैक्सिमम है, ठीक है। तो उसको पे कितना करना है, 20,000 पे करना, ठीक है। ये हुआ। अब ये थर्ड ईयर लास्ट, ये फर्स्ट ईयर का 12,000 रुपीज रिकवर करने के लिए यहाँ पे रिकवर कर सकते थे तुम लोग, लेकिन यहाँ पे रिकवर नहीं करे, क्यों बोलते, यहाँ पे प्रॉफिट का अमाउंट नहीं है। हाँ, नेक्स्ट ये फर्स्ट ईयर हुआ, नेक्स्ट 1 ईयर हुआ ये। अब ये क्या है, नेक्स्ट 2 ईयर है, क्या है, नेक्स्ट 2 ईयर। ये फर्स्ट ईयर का लॉस रिकवर करने के लिए ये नेक्स्ट 1 ईयर हुआ। अब ये क्या है, नेक्स्ट 2 ईयर है, ये नेक्स्ट 2 ईयर लास्ट तुम्हारा। यहाँ पे भी रिकवर करो, रिकवर हुआ तो रिकवर करो, पूरा अमाउंट रिकवर नहीं हुआ तो नॉट रिकवर करो यहाँ पे, ओके। अब नेक्स्ट 2 ईयर लास्ट ईयर, ये फर्स्ट ईयर का लॉस 12,000 रुपीज रिकवर करने के लिए और नॉट रिकवर करने के लिए ये नेक्स्ट 1 ईयर होता, ये नेक्स्ट 2 ईयर होता, ठीक है। अब अमाउंट कितना है तुम्हारे पास, लॉस कितना है, 4,000। लॉस आया, प्रॉफिट नहीं आया, लॉस आया। तो रिकवर्ड में कर सकते, कितना रिकवर कर सकते हैं, नहीं कर सकते रिकवर्ड, क्यों बोले तो तुम्हारे पास प्रॉफिट नहीं है। ये 12,000 रुपीज रिकवर्ड करने के लिए तुम्हारे पास प्रॉफिट का अमाउंट नहीं है, इसलिए रिकवर्ड कॉलम में डैश आया। अब नॉट रिकवर्ड करना कि नहीं करना, क्यों बोले तो ये 12,000 रुपीज रिकवर्ड करने के लिए और नॉट रिकवर्ड करने के लिए तुम्हारे पास नेक्स्ट 1 ईयर था और नेक्स्ट 2 ईयर था। अभी लास्ट नेक्स्ट 2 ईयर लास्ट तुम्हारा। अब नॉट रिकवर्ड यहाँ पे पूरा 12,000 रुपीज रिकवर नहीं हुआ, इसलिए पूरा 12,000 रुपीज क्या हुआ पे, नॉट रिकवर्ड हुआ। 12,000 रुपीज पूरा क्या हुआ, नॉट रिकवर्ड हुआ, ठीक है। अब इसको अमाउंट पे करना, तो इसको अमाउंट पे करना नहीं भी, कितना पे करना है इसको, थर्ड ईयर में कितना है तुम्हारा, रॉयल्टी 12,000 रुपीज, 16,000 रुपीज है। तो तुम्हारे पास मिनिमम रेंट कितना है, 20,000 है। ज्यादा कौन सा इसके अंदर, तो अंदर से तुम्हारा 20,000 रुपीज तुम्हारा मैक्सिमम है, इसलिए 20,000 रुपीज यहाँ पे करो, ठीक है, हुआ। नेक्स्ट आओ अभी फोर्थ ईयर में, फोर्थ ईयर में यहाँ पे देखो, सेकेंड ईयर का कितना पे करने का था तुम्हें, लॉस 6,000 रुपीज। ये 6,000 रुपीज को रिकवर करने के लिए और नॉट रिकवर करने के लिए कितने साल थे तुम्हारे पास, रिकवर 6,000 रुपीज को रिकवर करने के लिए और नॉट रिकवर करने के लिए आपके पास कितने साल थे, 2 साल, नेक्स्ट 2 ईयर्स। इसको रिकवर करने के लिए नेक्स्ट 2 ईयर्स क्या थे, नेक्स्ट 2 ईयर्स इसको रिकवर करने के लिए, नेक्स्ट 2 ईयर्स। ये 6,000 रुपीज को रिकवर करने के लिए नेक्स्ट 2 ईयर। ये क्या है, नेक्स्ट 1 ईयर है, यहाँ पे रिकवर भी नहीं हुआ। हाँ, नेक्स्ट 2 ईयर, ये क्या है, लास्ट ईयर। फोर्थ ईयर क्या है, सेकेंड ईयर का लॉस 6,000 रुपीज रिकवर करने के लिए फोर्थ ईयर क्या है, लास्ट ईयर है, ओके। फोर्थ ईयर क्या है, लास्ट ईयर है। यहाँ पे क्या करना बोलो, अभी आपके पास कितना है, हाँ, फोर्थ ईयर में क्या आया आपका, प्रॉफिट आया, क्या आया, फोर्थ ईयर में प्रॉफिट आया आपका। आप रिकवर कितना है, सेकेंड ईयर का कितना रिकवर करने का, आपका 6,000 रुपीज रिकवर करने का है। आपके पास अमाउंट कितना है, 4,000 रुपीज। 4,000 प्रॉफिट में से लॉस आपका ज्यादा है, लॉस ज्यादा है, प्रॉफिट का अमाउंट कम है, 4,000 रुपीज। तो आप लॉस 6,000 रुपीज है, 4,000 आपके पास प्रॉफिट है। 6,000 का लॉस आप 4,000 रुपीज देके कवर करते हैं, क्यों, वो तो आपके पास अमाउंट है ही कम। वो लॉस रिकवर करने के लिए आपके पास सिर्फ 4,000 रुपीज है, इसलिए 6,000 में से आप लोग कितना पे करते हैं, 4,000 रुपीज पूरा पे करते हैं। देने का था 6,000, आप कितना दे रहे, सिर्फ आपके पास जितना अमाउंट है उतना अमाउंट पे कर रहे हैं आप। कितना अमाउंट नहीं दिए तुम्हें, 6,000 में से सिर्फ कितना अमाउंट दिए तुम्हें, 4,000 रुपीज दिए। कितना अमाउंट बचा, 6,000 में से 4,000 निकाले तो बचा कितना अमाउंट है, 2,000। वो 2,000 आप नहीं दे सकते, आपके पास अमाउंट नहीं है, इसलिए 2,000 रुपए, 6,000 माइनस 4,000 बचा कितना भी, 2,000 रुपीज पूरा नॉट रिकवर्ड। अब यहाँ पे इसको अमाउंट पे करना नहीं, कितना अमाउंट पे करना है इसको, यहाँ पे अमाउंट कितना है आपके पास, रॉयल्टी 4,000 रुपए, 24,000। आपके पास मिनिमम रेट कितना है अभी, 20,000, ओके। दोनों में से ज्यादा कौन सा है, 24,000, 24,000 रॉयल्टी है, लेकिन रिकवर्ड कॉलम में आप लोग कितना पे करें उसको, 4,000 रुपीज।
समझ में आया। यहाँ पे रॉयल्टी आपका 24,000 है, लेकिन रिकवर्ड में कितना पे कर रहे हैं उसको, 4,000 रुपीज। क्या करना बोलो, 24,000 माइनस रिकवर्ड अमाउंट, 24,000 माइनस 4,000, बचा कितना, उसको पे करना, 20,000 पे करना उसको। ठीक है, ओके। अब 5th ईयर, ये 5th ईयर किसका लास्ट है, ये 3rd ईयर। 3rd ईयर में है, देखो यहाँ पे लॉस 4,000 रुपीज। इसको रिकवर करने के लिए और नॉट रिकवर करने के लिए फिर नेक्स्ट 2 ईयर्स, क्या है, नेक्स्ट 2 ईयर्स। 3rd ईयर का लॉस, 3rd ईयर का लॉस रिकवर करने के लिए क्या है, नेक्स्ट 2 ईयर्स, क्या है, नेक्स्ट 2 ईयर्स। 4th ईयर में तो उसको टच नहीं करे थे तुम्हें, 4,000 रुपीज को टच नहीं किए थे। ओके, 4,000 रुपीज को तुम्हें टच नहीं किए थे, समझ में आया। 4th ईयर में किसको, ये 4,000 को। लेकिन 5th ईयर तुम्हारा लास्ट, क्या है, 5th ईयर क्या है तुम्हारा, लास्ट है। ये 4,000 रुपीज को रिकवर करने के लिए और नॉट रिकवर करने के लिए, ये कौन सा वाला, 5th ईयर तुम्हारा लास्ट है। ठीक है, ओके। अब यहाँ पे 5th ईयर में क्या है तुम्हारे पास, प्रॉफिट आया। कितना प्रॉफिट आया आपके पास है, 18,000 रुपीज प्रॉफिट आया। ठीक है, आप देने का लॉस कितना है आपका, 4,000 रुपीज आपका लॉस है। प्रॉफिट आपका कितना है, 18,000 है। प्रॉफिट 18,000 में से लॉस 4,000 रुपीज लेस करने आता, आराम से आता। क्यों, वो तो प्रॉफिट का अमाउंट ज्यादा है, इसलिए 4,000 रुपीज आप रिकवर कर लो। 4,000 रुपीज देने का है ना, इसलिए 4,000 रुपीज आप दो उसको। 4,000 माइनस 4,000 कितना बचा, 0 बचा। पूरा अमाउंट क्या हुआ, रिकवर हुआ, पूरा अमाउंट रिकवर हुआ यहाँ पे। अब बचा कितना, 4,000 में से 4,000 पूरा दिए तुम्हें, बचा कितना भी, डैश। पूरा अमाउंट रिकवर हुआ नहीं, ओके, डैश बचा। अब यहाँ पे देना तो इसको अमाउंट देना नहीं, इसको वसंत को क्या करना बोलो। यहाँ पे रॉयल्टी कितना है आपका, 38,000। मिनिमम रेंट कितना है आपका, 20,000। तो दोनों में से ज्यादा कौन सा है, 38,000। ओके, 38,000। लेकिन आप उस ईयर में रिकवर कितना करें, 4,000 रुपीज रिकवर करें। 38,000 माइनस 4,000 बचा कितना, 34,000, इसको पे करना। ओके, हुआ, ये भी लॉस कंप्लीट हुआ यहाँ पे। ओके, ये लॉस क्या है, यहाँ पे कंप्लीट हुआ। हाँ, नेक्स्ट, ठीक, 6,000 लॉस कहाँ पे रिकवर हुआ, यहाँ पे कवर हुआ। ये 4,000 लॉस कहाँ पे रिकवर हुआ, यहाँ पे रिकवर हुआ। अब तीनों भी लॉस खत्म हुए, अब क्या भी नहीं बचा, पूरे लॉस खत्म हुए, अब क्या भी नहीं बचा। यहाँ पे देखो, यहाँ पे क्या है, यहाँ पे कितना आया, 6th ईयर में क्या है, प्रॉफिट आया। कितना आया प्रॉफिट है, 20,000 प्रॉफिट आया। यहाँ पे रिकवर करने के लिए कुछ भी नहीं है, नॉट रिकवर करने के लिए भी कुछ भी नहीं है। ओके, रॉयल्टी अमाउंट कितना है, 40,000। मिनिमम रेट अमाउंट कितना है, 20,000। दोनों में से ज्यादा कौन सा है, 40,000। 40,000 माइनस रिकवर्ड अमाउंट, 40,000 माइनस रिकवर्ड अमाउंट कितना है, 40,000 माइनस डैश, आंसर कितना है आपका, 40,000, इसको पे करना। ये है आपका ओवरऑल रॉयल्टी पेएबल चार्ट। इसको परफेक्ट कर लो। 5 मार्क्स के लिए आपको ऐसे क्वेश्चन पूछता है, किसके लिए, 5 मार्क्स के लिए। ಇದು 5 ಮಾರ್ಕ್ಸ್ ಗೆ ಕೇಳಬಹುದು ಕ್ವಶನ್ ಈ ಟೈಪ್. ಓಕೆ, ರಾಯಲ್ಟಿ ಪೇಯಬಲ್ ಚಾರ್ಟ್. ಬಟ್ ನಮ್ದು ಏನ್ರಿಪ್ಪ 15 ಮಾರ್ಕ್ಸ್ ಕ್ವಶನ್ ಐತ್ರಿ. ಏನ್ರಿ 15 ಮಾರ್ಕ್ಸ್ ಕ್ವಶನ್ ಇದು ನಮ್ದು. ಏನ್ರಿ ಎಷ್ಟು ಮಾರ್ಕ್ಸ್ ಇದು, 15 ಮಾರ್ಕ್ಸ್ ಕ್ವಶನ್ ಐತ್ರಿ ನಮ್ದು. ಇದು ಏನ್ರಿ ರಾಯಲ್ಟಿ ಪೇಯಬಲ್ ಚಾರ್ಟ್. ಈಗ ನಾವು ಚಾಲೂ ಮಾಡೋಣ್ರಿ. ಓಕೆ, ಏನ್ರಿ ರಾಯಲ್ಟಿ ಅಕೌಂಟ್. ಇದು ಆದ್ಮೇಲೆ ಏನ್ರಿಪ್ಪ, ಇದು ಆದ್ಮೇಲೆ ಏನ್ ಮಾಡ್ಬೇಕ್ರಿ ನಾವು, ರಾಯಲ್ಟಿ ಅಕೌಂಟ್ ರೆಡಿ ಮಾಡ್ಬೇಕು. ಕ್ವಶನ್ ಮುಗಿದ್ಮೇಲೆ ಏನ್ರಿಪ್ಪ, ರಾಯಲ್ಟಿ ಪೇಯಬಲ್ ಚಾರ್ಟ್ ನಮ್ಗೆ ಬಾಳ ಇಂಪಾರ್ಟೆಂಟ್. ರಾಯಲ್ಟಿ ಪೇಯಬಲ್ ಚಾರ್ಟ್, ರಾಯಲ್ಟಿ ಪೇಯಬಲ್ ಚಾರ್ಟ್ ನಮ್ದು ಬಾಳ ಇಂಪಾರ್ಟೆಂಟ್. ಇದು ಆದ್ಮೇಲೆ ಏನ್ರಿಪ್ಪ, ರಾಯಲ್ಟಿ ಅಕೌಂಟ್ ರೆಡಿ ಮಾಡ್ಬೇಕು. ಫಸ್ಟ್ ಲೆಜರ್ ಅಕೌಂಟ್ಸ್ ಇನ್ ದಿ ಬುಕ್ಸ್ ಆಫ್, ಇಲ್ಲೈತ್ ನೋಡ್ರಿ ಇಲ್ಲೇ ಇನ್ ದಿ ಏನ್ರಿದು, ಇನ್ ದಿ ಬುಕ್ಸ್ ಆಫ್ ವಸಂತ್ ಲಿಮಿಟೆಡ್. ಇನ್ ದಿ ಬುಕ್ಸ್ ಆಫ್ ವಸಾಯಿ ಲಿಮಿಟೆಡ್. ಇನ್ ದಿ ಬುಕ್ಸ್ ಆಫ್ ವಸಾಯಿ ಲಿಮಿಟೆಡ್. ಅದಕ್ಕೆ ಏನ್ರಿ ನೋಡ್ರಿ ಇಲ್ಲೇ ಇನ್ ದಿ ಬುಕ್ಸ್ ಆಫ್ ವಸಾಯಿ. ಟೆನ್ಷನ್ ತಗೋಬೇಡ್ರಿ, ನಾ ಆಮೇಲೆ ಕೊಡ್ತೀನಿ ರೀ ಸ್ಕ್ರೀನ್ ಶಾಟ್ ತಗೊಳಕ, ನಾ ಆಮೇಲೆ ಕೊಡ್ತೀನಿ ನಿಮಗೆ. ಸ್ಕ್ರೀನ್ ಶಾಟ್ ತಗೋರಿ. ಇನ್ ದಿ ಬುಕ್ಸ್ ಆಫ್ ವಸಾಯಿ ಲಿಮಿಟೆಡ್ ರಾಯಲ್ಟಿ ಅಕೌಂಟ್. ಇನ್ ದಿ ಬುಕ್ಸ್ ಆಫ್ ವಸಾಯಿ ಲಿಮಿಟೆಡ್ ರಾಯಲ್ಟಿ ಅಕೌಂಟ್. ಫಸ್ಟ್ ಯಾವ ಅಕೌಂಟ್ ರೆಡಿ ಮಾಡ್ಬೇಕು ನೀವು, ರಾಯಲ್ಟಿ ಅಕೌಂಟ್ ರೆಡಿ ಮಾಡ್ಬೇಕು. ಇಲ್ಲೇ ಡೆಬಿಟ್, ಇಲ್ಲೇ ಕ್ರೆಡಿಟ್ ಬರಿಬೇಕು ನೀವು. ನಾ ಬರ್ದಿಲ್ಲ, ಯಾಕಂದ್ರೆ ಅಡ್ಜಸ್ಟ್ ಆಗಂಗಿಲ್ಲ ಅದು. ಮತ್ತೆ ಅದ್ರಲ್ಲಿ ಇಲ್ಲೇ ಅಡ್ಜಸ್ಟ್ ಮಾಡ್ಬೇಕು, ಆಗಂಗಿಲ್ಲ ಅದು. ಅದಕ್ಕೆ ಏನ್ರಿ ಇಲ್ಲೇ ಡೆಬಿಟ್ ಬರಿಬೇಕು, ಇಲ್ಲೇ ಕ್ರೆಡಿಟ್ ಬರಿಬೇಕು. ಇಯರ್ ಪರ್ಟಿಕ್ಯುಲರ್ಸ್, ಇಯರ್ ಯಾಕ್ರಿಪ್ಪ, ಡೇಟ್ ಯಾಕಿಲ್ಲ, ಡೇಟ್ ಕೊಟ್ಟಿಲ್ಲ ಅವರು, ಡೇಟ್ ಕೊಟ್ಟಿಲ್ಲ, ಇಯರ್ ಕೊಟ್ಟಾರೆ. ಅದಕ್ಕೆ ಏನ್ರಿಪ್ಪ, ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್, ಇಲ್ಲಾಂದ್ರೆ ಅಮೌಂಟ್. ಇಯರ್ ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್. ಓಕೆ, ಈ ತರ ಒಂದು ಲೆಜರ್ ಅಕೌಂಟ್ ರೆಡಿ ಮಾಡ್ಬೇಕು ನೀವು. ಈ ತರ ಒಂದು ಏನ್ರಿ ಲೆಜರ್ ಅಕೌಂಟ್ ರೆಡಿ ಮಾಡ್ಬೇಕು. ಡನ್ ನೋಡ್ರಿಪ್ಪ ಈಗ. ಓಕೆ, ಇದು ಸಿಂಪಲ್ ಐತ್ರಿ. ಈಗ ನೀವು ಇದು ಮಾಡ್ಬೇಕು ಏನ್ರಿ, ಮೇನ್ ನಿಮ್ದು ರಾಯಲ್ಟಿ ಅಕೌಂಟ್ ರೆಡಿ ಆದ್ಮೇಲೆ ಈಗ
ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು. ಏನ್ರಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡ್ಬೇಕು. ಹೆಂಗಂದ್ರೆ ಫಸ್ಟ್ ನೋಡ್ರಿ ಇಲ್ಲಿ ಏನೈತ್ರಿ, ಫಸ್ಟ್ ರಾಯಲ್ಟಿ ಅಕೌಂಟ್ ಹಿಡ್ಕೋರಿ ರೆಫರೆನ್ಸ್ಗೆ. ರಾಯಲ್ಟಿ ಅಕೌಂಟ್ ಇಲ್ಲೇ ಮೇಲೆ ಇದ್ರಿ, ರೆಫರೆನ್ಸ್ಗೆ ಹಿಡ್ಕೋರಿ ಇದು. ಓಕೆ, ಫಸ್ಟ್ ರಾಯಲ್ಟಿ ಅಲ್ಲೇ ಇಯರ್ ನೋಡ್ರಿ, ಇಲ್ಲೇ ಇಯರ್ ಫಸ್ಟ್ ಇಯರ್ ಯಾವ್ದ್ರಿಪ್ಪ, ಅದು 1 ಅಲ್ಲ, ಅದು 1 ಅಲ್ಲ ಫಸ್ಟ್ ಇಯರ್. ಅದಕ್ಕೆ ಏನ್ರಿಪ್ಪ ಇಯರಲ್ಲೇ 1 ಅಂತ ಬರೀರಿ, 1 ಅಂತ. ಓಕೆ, 1 ಅಂತ ಬರೀರಿ. ನಾ ಹೆಂಗೆ ಮಾಡ್ತೀನಿ ನೋಡ್ರಿ, ಹಂಗೆ ಮಾಡಿರಿ. ರಾಯಲ್ಟಿ ಅಕೌಂಟ್ ಭಾಳ ಈಸಿ ಐತ್ರಿ. ರಾಯಲ್ಟಿ ಅಕೌಂಟ್ ಏನ್ರಿ ಭಾಳ ಈಸಿ ಐತ್ರಿ. ಇಲ್ಲಿ ಏನು ಬರಿಬೇಕು ನೀವು, ಟು ಲ್ಯಾಂಡ್ಲಾರ್ಡ್ ಆರ್ ಮಿಸ್ಟರ್ ವಸಂತ ಬರೀರಿ, ಪ್ರಾಬ್ಲಮ್ ಇಲ್ಲ. ಏನ್ರಿ ಇಲ್ಲಿ ಇನ್ ದಿ ಬುಕ್ಸ್ ಆಫ್ ವಸಾಯಿ ಲಿಮಿಟೆಡ್ ರಾಯಲ್ಟಿ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ಇಯರ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಇಲ್ಲಿ ಫಸ್ಟ್ ಇಯರ್, ಬರೀ ಫಸ್ಟ್ ಇಯರ್ ಮೇಲೆ ಫೋಕಸ್ ಮಾಡಿರಿ. ಫಸ್ಟ್ ಇಯರ್ ಇಲ್ಲಿ ಫಸ್ಟ್ ಇಯರ್ ಇಲ್ಲಿ ಏನು ಬರಿಬೇಕಾ, ಟು ಲ್ಯಾಂಡ್ಲಾರ್ಡ್ ಅಂದ್ರೆ ಇಲ್ಲೇ ನೋಡ್ರಿಪ್ಪ, ಲ್ಯಾಂಡ್ಲಾರ್ಡ್ ಇಲ್ಲಾಂದ್ರೆ ಮಿಸ್ಟರ್ ವಸಂತ್, ಲ್ಯಾಂಡ್ಲಾರ್ಡ್ ಇಲ್ಲಾಂದ್ರೆ ಮಿಸ್ಟರ್ ವಸಂತ್. ನೀವು ಬೇಕಂದ್ರೆ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಬರೀರಿ, ಇಲ್ಲಾಂದ್ರೆ ಟು ಮಿಸ್ಟರ್ ವಸಂತ್ ಅಕೌಂಟ್ ಅಂತ ಬರೀರಿ, ಪ್ರಾಬ್ಲಮ್ ಇಲ್ಲ. ಟು ಲ್ಯಾಂಡ್ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಆರ್ ಮಿಸ್ಟರ್ ವಸಂತ್ ಅಕೌಂಟ್. ಇದು ಆದ್ಮೇಲೆ ಇಲ್ಲಿ ಸೇಮ್ ನಂಬರ್ 1 ಇಲ್ಲೇ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆನ್ಪಿಡ್ಕೋರಿದ್ದು. ರಾಯಲ್ಟಿ ಅಕೌಂಟ್ ಒಳಗೆ ನಂಬರ್ 1 ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಆರ್ ಮಿಸ್ಟರ್ ವಸಂತ್ ಅಕೌಂಟ್. ಇಲ್ಲೇ 1 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಡೆಬಿಟ್ ಕ್ರೆಡಿಟ್ ನೀವು ಹಾಕ್ರಿ. ಓಕೆ, ಬರೀಲೆ ರಾಯಲ್ಟಿ ಅಕೌಂಟ್ ಏನ್ರಿ, ಯಾವ ಅಕೌಂಟ್ ಇದು, ರಾಯಲ್ಟಿ ಅಕೌಂಟ್. ರಾಯಲ್ಟಿ ಅಕೌಂಟ್ ಅಂದ್ರೆ ಎಲ್ಲಿ ಫೋಕಸ್ ಮಾಡ್ಬೇಕು ನೀವು, ಬರೇ ರಾಯಲ್ಟಿ ಕಾಲಮ್ ಅಲ್ಲಿ ಅಷ್ಟೇ ಫೋಕಸ್ ಮಾಡ್ಬೇಕು, ನೆನ್ಪಿಟ್ಕೊರಿದ್ದು. ರಾಯಲ್ಟಿ ಅಕೌಂಟ್ ಅಂದ್ರೆ ಏನ್ರಿಪ್ಪ, ಬರೇ ರಾಯಲ್ಟಿ ಕಾಲಮ್ ಅಷ್ಟೇ ಫೋಕಸ್ ಮಾಡ್ಬೇಕು ನೀವು. ಓಕೆ, ಫಸ್ಟ್ ಬರೀಲೆ ರಾಯಲ್ಟಿ ಅಕೌಂಟ್. ಫಸ್ಟ್ ಇಯರ್ ರಾಯಲ್ಟಿ ಎಷ್ಟು ಐತ್ರಿಪ್ಪ, ಇಲ್ಲಿ 8000. ಓಕೆ, 8000 ಐತ್ರಿ. ಅದಕ್ಕೆ ಏನ್ರಿಪ್ಪ ಇಲ್ಲಿ 8000 ಅಂತ ಬರೀರಿ, ಇಲ್ಲಿ 8000. ಓಕೆ, ಆಮೇಲೆ ಇಲ್ಲೇ 8000. ಆಮೇಲೆ ಟೋಟಲ್ ಅಮೌಂಟ್ ಅಷ್ಟು ಬರಿಬೇಕು, 8000 ಅಂತ. ಟೋಟಲ್ ಅಮೌಂಟ್ ಏನ್ರಿ, ಟೋಟಲ್ ಅಮೌಂಟ್ ಅಷ್ಟು ಬರಿಬೇಕು, 8000 ಅಂತ ಟೋಟಲ್ ಅಮೌಂಟ್. ಇದು ಇಲ್ಲಿ ಟೋಟಲ್ ಅಮೌಂಟ್ 8000 ಅಂತ ಬರೀರಿ. ಇದು ಮುಗೀತು ರೀ. ಇದು ಯಾವ ಇಯರ್, ಇದು ಫಸ್ಟ್ ಇಯರ್ ಮುಗೀತು. ಇದು ಫಸ್ಟ್ ಇಯರ್ ಮುಗೀತು ರಾಯಲ್ಟಿ ಅಕೌಂಟ್ ಒಳಗೆ. ಈಗ ಸೆಕೆಂಡ್, ಈಗ ಏನ್ರಿಪ್ಪ ಸೆಕೆಂಡ್ ಇಯರ್. ಏನ್ರಿ ಸೆಕೆಂಡ್ ಇಯರ್ ಮತ್ತೆ ಸೇಮ್ ಕಾಪಿ ಪೇಸ್ಟ್. ರಾಯಲ್ಟಿ ಅಕೌಂಟ್ ಮಾಡಕ್ಕೆ ಭಾಳ ಐತ್ರಿಪ್ಪ. ಮತ್ತು ಇದು ಕಾಪಿ, ಇದು ಪೇಸ್ಟ್. ಎಕ್ಸಾಮಲ್ಲಿ ಹೆಂಗೆ ಮಾಡ್ಬೇಕು ನೀವು, ಕಾಪಿ ಪೇಸ್ಟ್ ಮಾಡೋ ಬರಂಗಿಲ್ಲ, ಬಟ್ ಬರೀಬೇಕು ನೀವು. ಓಕೆ, ಆಮೇಲೆ ಇಲ್ಲಿ ಸೇಮ್, ಇಲ್ಲೇನ್ರಿ ಇಲ್ಲಿ ಸೇಮ್, ಇಲ್ಲೇ ಸೆಕೆಂಡ್ ಇಯರ್ ಬರೀಬೇಕು ನೀವು, ಸೆಕೆಂಡ್ ಇಯರ್. ಆಮೇಲೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಸೇಮ್ ನಾನು ಏನು ಮಾಡ್ತೇನೆ ರೀ, ಮತ್ತೆ ಇಲ್ಲಿ ಕಾಪಿ ಪೇಸ್ಟ್. ಡನ್. ಈಗ ಅಮೌಂಟ್ ಬೇಕಲ್ಲ ನಮಗೆ, ಅಮೌಂಟ್ ಸೆಕೆಂಡ್ ಇಯರ್ ರಾಯಲ್ಟಿ ಅಮೌಂಟ್. ಸೆಕೆಂಡ್ ಇಯರ್ ರಾಯಲ್ಟಿ ಕಾಲಮಲ್ಲಿ ಅಮೌಂಟ್ ಎಷ್ಟು ರೀ, ಸೆಕೆಂಡ್ ಇಯರ್ ರಾಯಲ್ಟಿ ಕಾಲಮಲ್ಲೇ ಅಮೌಂಟ್ ಎಷ್ಟು ರೀ, 14000. ಅಂದರೆ 14000 ಅಂತ ಬರೀರಿಲ್ಲ, 14000. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಎಷ್ಟು ರೀಪ್ಪ, 14000 ಸೇಮ್. ಟೋಟಲ್ ಅಮೌಂಟ್ ಅಷ್ಟೇ 14000. ಡನ್ ಆಯ್ತು ನೋಡ್ರಿ, ಸೆಕೆಂಡ್ ಇಯರ್ ಮುಗೀತು ರೀ. ಈಗೇನ್ರಿಪ್ಪ, ಈಗ ಥರ್ಡ್ ಇಯರ್ ಮತ್ತೆ ಸೇಮ್ ರೀ. ಇಲ್ಲೇ ಈ ಸೈಡ್ ಇಲ್ಲೇ ಅಲ್ಲ, ಅದು ಇಲ್ಲೇ ಕಾಪಿ ಪೇಸ್ಟ್. ಆಮೇಲೆ ಇದು ಇಲ್ಲೇ ಕಾಪಿ ಪೇಸ್ಟ್. ಇಲ್ಲೇ ಥರ್ಡ್ ಇಯರ್ ಅಂತ ಬರೀಬೇಕು. ಡನ್ ರೀ. ಈಗ ಥರ್ಡ್ ಇಯರ್ ಇಲ್ಲೈತೆ ನೋಡ್ರಿಪ್ಪ, ಥರ್ಡ್ ಇಯರ್ ಅಲ್ಲಿ ಏನು ನೋಡ್ಬೇಕು ನೀವು, ರಾಯಲ್ಟಿ ನೋಡ್ಬೇಕು. ಥರ್ಡ್ ಇಯರ್ ಇಲ್ಲೈತೆ ನೋಡ್ರಿಪ್ಪ, ಥರ್ಡ್ ಇಯರ್ ರಾಯಲ್ಟಿ ಎಷ್ಟು ಐತ್ರಿಪ್ಪ, 16000 ಐತ್ರಿ. ಥರ್ಡ್ ಇಯರ್ ರಾಯಲ್ಟಿ ಎಷ್ಟು ರೀ, 16000 ಅಂತ ಬರೀರಿ, 16000. ಟೋಟಲ್ ಅಮೌಂಟ್ ಎಷ್ಟಿಪ್ಪ, ಟೋಟಲ್ ಅಮೌಂಟ್ ಸೇಮ್ 16000. ಓಕೆ, ಥರ್ಡ್ ಇಯರ್ ಮುಗೀತು ರೀ. ನೆಕ್ಸ್ಟ್ ಈಗ ಫೋರ್ತ್ ಇಯರ್ ಇಲ್ಲಿನೂ ಫೋರ್ತ್ ಇಯರ್ ಇಲ್ಲಿ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಕಾಪಿ ಪೇಸ್ಟ್. ಇಲ್ಲೇ
ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಾಪಿ ಪೇಸ್ಟ್. ಈಗ ಅಮೌಂಟ್ ಬೇಕಲ್ಲ ನಮಗೆ, ಅಮೌಂಟ್ ಯಾವ ಇಯರ್ ಇದು? ಫೋರ್ತ್ ಇಯರ್ ರಾಯಲ್ಟಿ ಅಮೌಂಟ್ ಎಷ್ಟೈತ್ರಿ? ಫೋರ್ತ್ ಇಯರ್ ರಾಯಲ್ಟಿ ಅಮೌಂಟ್ 24,000 ಐತ್ರಿ. ಅದಕ್ಕೆ ಏನ್ರಿಪ್ಪ 24,000 ಅಂತ ಬರೀರಿಲ್ಲ, 24,000. ಆಮೇಲೆ ಇಲ್ಲಿ ಅಮೌಂಟ್ ಎಷ್ಟ್ರಿಪ್ಪ? ಸೇಮ್ 24,000. ಡನ್. ಟೋಟಲ್ ಅಮೌಂಟ್ ಎಷ್ಟ್ರಿಪ್ಪ? ಸೇಮ್ 24,000 ಟೋಟಲ್ ಅಮೌಂಟ್. 24,000. ಡನ್. ಓಕೆ, ನೆಕ್ಸ್ಟ್ ಫಿಫ್ತ್ ಇಯರ್ ಅಲ್ಲ, ಈಗ ಫಿಫ್ತ್ ಇಯರ್ ಬರೀರಿಪ್ಪ. ಫಿಫ್ತ್ ಇಯರ್ ಇಲ್ಲೇನು ಫಿಫ್ತ್ ಇಯರ್ ಇಲ್ಲೇನ್ರಿಪ್ಪ? ಸೇಮ್ ಇದು 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಮತ್ತು ಕಾಪಿ ಪೇಸ್ಟ್. ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದನ್ನು ಕಾಪಿ ಪೇಸ್ಟ್. ಓಕೆ, ಈಗೇನ್ರಿಪ್ಪ? ಈಗ ಅಮೌಂಟ್ ಎಷ್ಟು ಬಂತ್ರಿ ಅಂತ ಕೇಳ್ಬೇಕು. ಅಮೌಂಟ್ ಎಷ್ಟು ರೀಪ್ಪ ಅಂತ. ಓಕೆ, ಅಮೌಂಟ್ ಎಷ್ಟು ಇಲ್ಲಿ? ಫಿಫ್ತ್ ಇಯರ್ ಅಲ್ಲ ಇದು? ಫಿಫ್ತ್ ಇಯರಲ್ಲೇ ರಾಯಲ್ಟಿ ಅಮೌಂಟ್ ಎಷ್ಟು ಬಂತ್ರಿ ಇಲ್ಲಿ? ಫಿಫ್ತ್ ಇಯರ್ ರಾಯಲ್ಟಿ ಅಮೌಂಟ್ 38,000. ಎಷ್ಟು ರೀ? 38,000. ಫಿಫ್ತ್ ಇಯರ್ ಬರೀಲಿ 38,000 ಅಂತ ಬರೀರಿ. 38,000 ಇಲ್ಲೇನೋ 38,000 ಫಿಫ್ತ್ ಇಯರ್. ಟೋಟಲ್ ಅಮೌಂಟ್ ಎಷ್ಟು ಈಗ? 38,000. ಸೇಮ್ ಟೋಟಲ್ ಅಮೌಂಟ್ 38,000. ಹಾಂ, ನೆಕ್ಸ್ಟ್ ಈಗ ಸಿಕ್ಸ್ತ್ ಇಯರ್ ಅಲ್ಲ, ಈಗ ಸಿಕ್ಸ್ತ್ ಇಯರ್. ಓಕೆ, ಸಿಕ್ಸ್ತ್ ಇಯರ್ ಓಕೆ, ಸಿಕ್ಸ್ತ್ ಇಯರ್ ಸ್ವಲ್ಪ ಹಿಂದೆ ಮುಂದಾಗಿತ್ತು. ಏನಾಯ್ತು? ಓಕೆ, ಸಿಕ್ಸ್ತ್ ಇಯರ್ ಮತ್ತು ಕಾಪಿ ಪೇಸ್ಟ್. 2 ಲ್ಯಾಂಡ್ ಲಾರ್ಡ್ ಅಕೌಂಟ್. ಆಮೇಲೆ ಇಲ್ಲೇನ್ರಿಪ್ಪ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹಾಂ, ಓಕೆ. ಯಾವುದು? ಸಿಕ್ಸ್ತ್ ಇಯರ್ ಅಲ್ಲ ಇದು? ಸಿಕ್ಸ್ತ್ ಇಯರ್ ಇಲ್ಲೇ ಬರ್ರಿ. ಸಿಕ್ಸ್ತ್ ಇಯರ್ ಎಷ್ಟೈತ್ರಿಪ್ಪ? ರಾಯಲ್ಟಿ ಅಮೌಂಟ್ 40,000 ಐತ್ರಿ. ಅದಕ್ಕೆ ಏನ್ರಿಪ್ಪ? 40,000 ಅಂತ ಬರೀರಿಲ್ಲ. 40,000 ಇಲ್ಲಿ ಎಷ್ಟ್ರಿಪ್ಪ? 40,000. ನೆಕ್ಸ್ಟ್ ಟೋಟಲ್ ಅಮೌಂಟ್ ಎಷ್ಟು ರೀ? ಸೇಮ್ 40,000. 40,000. ನೆಕ್ಸ್ಟ್ ಇಲ್ಲಿ 40,000. ಆಗಿತ್ತು ನೋಡ್ರಿಪ್ಪ ಎಲ್ಲ. ಇದು ಏನ್ರಿ? ರಾಯಲ್ಟಿ ಅಕೌಂಟ್. ಎಷ್ಟು ಸಿಂಪಲ್ ಐತ್ರಿ ರಾಯಲ್ಟಿ ಅಕೌಂಟ್. ಓಕೆ, ಏನ್ರಿ? ಇನ್ ದಿ ಬುಕ್ಸ್ ಆಫ್ ವಸಾಯಿ ಲಿಮಿಟೆಡ್ ರಾಯಲ್ಟಿ ಅಕೌಂಟ್. ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಬರೀಬೇಕು ನೀವು ಇಲ್ಲಿ. ಓಕೆ, ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್. ಏನ್ರಿ? ಎಷ್ಟು ವರ್ಷ ಐತೆ ನೋಡ್ರಿಪ್ಪ ಇಲ್ಲಿ? 1 2 3 4 5 6 ಅಂತ ಸೇಮ್ ಟು ಸೇಮ್ ಹಾಕ್ಬೇಕು. 1 2 3 4 5 6 ಅಂತ ಸೇಮ್. ಇಲ್ಲೇ 2 ಸೈಡ್ 2 ಲ್ಯಾಂಡ್ ಲಾರ್ಡ್ ಅಕೌಂಟ್, ಇಲ್ಲಾಂದ್ರೆ 2 ಮಿಸ್ಟರ್ ವಸಂತ್ ಅಕೌಂಟ್. 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಇಲ್ಲಾಂದ್ರೆ ಮಿಸ್ಟರ್ ವಸಂತ್ ಅಕೌಂಟ್ ಅಂತ ಹಾಕ್ರಿ ಇಲ್ಲಿ. 2 ಲ್ಯಾಂಡ್ ಲಾರ್ಡ್ ಅಕೌಂಟ್ ಅವ್ರ ಮಿಸ್ಟರ್ ವಸಂತ್ ಅಕೌಂಟ್. 2 ಲ್ಯಾಂಡ್ ಲಾರ್ಡ್, ಎಲ್ಲ ಕಡೆ 2 ಲ್ಯಾಂಡ್ ಲಾರ್ಡ್. ಆಮೇಲೆ ಇಲ್ಲೇ ಬಾಯ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹಾಕ್ಬೇಡ್ರಿ. ಇಲ್ಲಿ ಏನು ನೋಡ್ಬೇಕ್ರಿ? ರಾಯಲ್ಟಿ ಅಕೌಂಟ್ ಅಲ್ಲ ಇದು? ರಾಯಲ್ಟಿ ಅಕೌಂಟ್ ಅಂದ್ರೆ ಏನ್ರಿ? ಬರೀ ರಾಯಲ್ಟಿ ಕಾಲಮ್ ಅಷ್ಟು ಫೋಕಸ್ ಮಾಡ್ಬೇಕು ನೀವು. ರಾಯಲ್ಟಿ ಕಾಲಮ್ ಅಷ್ಟು ಫೋಕಸ್ ಮಾಡ್ಬೇಕು. ಫಸ್ಟ್ ಇಯರ್ 8,000. ಅದಕ್ಕೇನ್ರಿ? 8,000 ಟೋಟಲ್ ಮಾಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಯರ್ 14,000 ರಾಯಲ್ಟಿ. ಸೆಕೆಂಡ್ ಇಯರ್ 14,000 ಹಾಕ್ರಿ, ಟೋಟಲ್ ಮಾಡಿಬಿಡ್ರಿ. ನೆಕ್ಸ್ಟ್ ಥರ್ಡ್ ಇಯರ್ 16,000 ಹಾಕ್ರಿ, ಟೋಟಲ್ ಮಾಡಿಬಿಡ್ರಿ. ಫೋರ್ತ್ ಇಯರ್ 24,000 ಹಾಕ್ರಿ, ಟೋಟಲ್ ಮಾಡಿಬಿಡ್ರಿ. ನೆಕ್ಸ್ಟ್ ಫಿಫ್ತ್ ಇಯರ್ 38,000 ಹಾಕ್ರಿ, ಟೋಟಲ್ ಮಾಡಿಬಿಡ್ರಿ. ಸಿಕ್ಸ್ತ್ ಇಯರ್ 40,000 ಐತ್ರಿ, 40,000 ಹಾಕ್ರಿ, ಟೋಟಲ್ ಮಾಡಿಬಿಡ್ರಿ. ಇಷ್ಟು ನಿಮ್ದು ರಾಯಲ್ಟಿ अकाउंट. ಈಗ ಮುಂದೆ ಐತ್ರಿ नेक्स्ट ಹೇಳ್ತೇನೆ ನಿಮಗೆ ನಾನು. ओके, समझ में आप लोगों को क्या है ये? अब क्या बनाना हमें? रॉयल्टी पेएबल चार्ट के बाद में रॉयल्टी पेएबल चार्ट के बाद में रॉयल्टी अकाउंट बनाना हम लोग. किसके बुक्स के अंदर? यहाँ इन्हीं बोला आपको. यहाँ पे देखो, इन दी बुक्स ऑफ वसाई लिमिटेड. किसके बुक के अंदर? इन दी बुक्स ऑफ वसाई लिमिटेड. टेनेंट के, इन दी बुक्स ऑफ टेनेंट. ओके, इन दी बुक्स ऑफ वसाई लिमिटेड. फर्स्ट पहले अकाउंट कौन सा बनाना? तुम्हें पहले अकाउंट है रॉयल्टी अकाउंट बनाना आप लोग. सबसे पहले रॉयल्टी अकाउंट. यहाँ पे डेबिट और क्रेडिट लिखो आप लोग.
मेरे को एडजस्ट नहीं हुआ इसलिए मैं नहीं लिखा वहाँ पे डेबिट और क्रेडिट। इसके बाद में ईयर पर्टिकुलर्स रुपीज, ईयर पर्टिकुलर्स रुपीज। एक बात याद रख लो, यहाँ पे कितने ईयर्स है, यहाँ पे 1 2 3 4 5 6 बोल के, यहाँ पे भी आप लोग क्या करो 1 2 3 4 5 6 डाल, और यहाँ पे भी सेम 1 2 3 4 5 6। रॉयल्टी अकाउंट बहुत ईजी है। यहाँ पे डेबिट साइड में टू लैंडलॉर्ड अकाउंट, लैंडलॉर्ड कौन है वो आपका मिस्टर वसंत है, लैंडलॉर्ड कौन है मिस्टर वसंत, यहाँ पे मिस्टर वसंत। आप चाहे तो टू लैंडलॉर्ड अकाउंट डालो या तो टू मिस्टर वसंत अकाउंट डालो, दोनों सेम ही, टू लैंडलॉर्ड अकाउंट नहीं तो टू मिस्टर वसंत अकाउंट बोल के। मैं यहाँ पे मेरे को कन्वीनियंट हुआ टू लैंडलॉर्ड अकाउंट, सभी जगह क्या डालना टू लैंडलॉर्ड अकाउंट डालना, ठीक है। यहाँ पे बाय साइड में बाय प्रॉफिट एंड लॉस अकाउंट, सब जगह बाय प्रॉफिट एंड लॉस अकाउंट डालना यहाँ पे, ठीक है। एक कौन सा रॉयल्टी अकाउंट, बहुत ईजी है। रॉयल्टी अकाउंट का मतलब कौन से कॉलम के ऊपर फोकस करना आप लोगों को, सिर्फ रॉयल्टी कॉलम के ऊपर उतना ही फोकस करो आप लोग, ठीक है। यहाँ पे पहले ईयर में फर्स्ट ईयर में कितना ये है रॉयल्टी 8000 डालो, दोनों को टोटल करो, हुआ। नेक्स्ट सेकेंड ईयर रॉयल्टी कितना है 14000, सेकेंड ईयर में 14000 डालो, 14000 डालो, दोनों को टोटल करो, खत्म, हुआ। थर्ड ईयर में कितना है 16000 है, थर्ड ईयर में 16000 टोटल कर लो, हुआ, खत्म। नेक्स्ट फोर्थ ईयर में कितना है 24000 है, फोर्थ ईयर में 24000 डालो, दोनों को टोटल करो, हुआ, खत्म। फिफ्थ ईयर में 38000 है, फिफ्थ ईयर में 38000 डालो, दोनों को टोटल करो, 38000 दोनों को टोटल, हुआ। नेक्स्ट सिक्स्थ ईयर में कितना है अमाउंट यहाँ पे 40000, सिक्स्थ ईयर में यहाँ पे 40000 डालो, यहाँ पे भी 40000 डालो, दोनों को टोटल करो, हुआ, खत्म। सब कॉमन टू लैंडलॉर्ड अकाउंट, सबको कॉमन टू बाय प्रॉफिट एंड लॉस अकाउंट। ये है तुम्हारा सिंपल रॉयल्टी अकाउंट, बहुत इजी है ये, ठीक है। इसके बाद में हम लोग डिस्कस करेंगे, ये होने के बाद में यहाँ पे देखो शॉर्ट वर्किंग्स अकाउंट क्या है, रॉयल्टी अकाउंट होने के बाद में क्या है शॉर्ट वर्किंग्स अकाउंट। शॉर्ट वर्किंग्स अकाउंट इसका ಇದು ಸೇಮ್ ರೀಪ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಸೇಮ್ ಡೆಬಿಟ್ ಕ್ರೆಡಿಟ್ ಅಂತ ಹಾಕಬೇಕು ನೀವು. ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಇಯರ್ ಬರೀಲೆ, ಫಸ್ಟ್ ಇಯರ್ ಏನೈತ್ರಿಪ್ಪ ಲ್ಯಾಂಡ್ಲಾರ್ಡ್. ಓಕೆ ಫಸ್ಟ್ ಇಯರ್ ವೆರಿ ಇಂಪಾರ್ಟೆಂಟ್ ರೀ. ಬರೀಲೆ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಹೆಂಗೆ ನೋಡ್ರಿಪ್ಪ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಬರ್ರಿ ಯಾವಾಗಲೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ರುಪೀಸ್ ಯಾವಾಗಲೂ ನೆನ್ಪಡ್ಕೋರಿ. ಫಸ್ಟ್ ಇಯರ್ ಯಾವಾಗಲೂ ನಂಬರ್ 1 ಅಂತ ಹಾಕ್ಬೇಕು. ಫಸ್ಟ್ ಇಯರ್ ಯಾವಾಗಲೂ ಐತಲ್ರಿ ಇಲ್ಲಿ ಫಸ್ಟ್ ಇಯರ್ ಇಲ್ಲೇ ಫಸ್ಟ್ ಇಯರ್ ಯಾವಾಗಲೂ 1 ಅಂತ ಹಾಕ್ಬೇಕು. ಅವರು ಕೊಡ್ತಾರೆ 1 ಇಯರ್ 2 ಇಯರ್ ಅಂತ. ಓಕೆ ಫಸ್ಟ್ ಇಯರ್ 1 ಇಯರ್ ಫಸ್ಟ್ ಯಾವಾಗಲೂ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ ಅಂತ ಹಾಕ್ಬೇಕು ನೀವು. ಫಸ್ಟ್ ಇಯರ್ ಯಾವಾಗಲೂ ಏನ್ರಿ ಫಸ್ಟ್ ಇಯರ್ ಯಾವಾಗಲೂ ಏನ್ರಿಪ್ಪ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಅಲ್ಲೇ ಫಸ್ಟ್ ಇಯರ್ ಯಾವಾಗಲೂ ಏನ್ರಿಪ್ಪ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ಓಕೆ ಶಾರ್ಟ್ ವರ್ಕಿಂಗ್ಸ್ ಏನ್ರಿ ಶಾರ್ಟ್ ವರ್ಕಿಂಗ್ಸ್ ನೋಡ್ಬೇಕು. ಬರೀ ಏನು ನೋಡ್ಬೇಕ್ರಿ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ನೋಡ್ಬೇಕು. ಬರ್ರಿ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಇದು ಕಾಲಮ್. ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಏನ್ರಿಪ್ಪ ಇದು ಕಾಲಮ್. ರಾಯಲ್ಟಿ ಪೇಬಲ್ ಚಾರ್ಟ್ ವರಾಗ ಇದು ಕಾಲಮ್ ನೋಡ್ಬೇಕು ನೀವು. ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್ ಅಂತ ಇದು ಕಾಲಮ್ ನೀವು ನೋಡ್ಬೇಕು. ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲೇ ಶಾರ್ಟ್ ವರ್ಕಿಂಗ್ಸ್ ಆರ್ ಡೆಫಿಸಿಟ್ ಕಾಲಮ್ ನೀವು ನೋಡ್ಬೇಕು. ಓಕೆ ಬರ್ರಿ ಇಲ್ಲಿ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಐತ್ರಿಪ್ಪ 12000 ಐತ್ರಿ. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ 12000 ಐತ್ರಿ. ಅದಕ್ಕೆ ಏನ್ರಿಪ್ಪ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲೇ ಫಸ್ಟ್ ಇಯರ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್. ಫಸ್ಟ್ ಇಯರ್ ಇದು ಎಷ್ಟ್ರಿಪ್ಪ ಇದು ಶಾರ್ಟ್ ವರ್ಕಿಂಗ್ಸ್ 12000 ರುಪೀಸ್. 12000 ಅಂತ ಹಾಕ್ರಿ ಇಲ್ಲಿ. ಫಸ್ಟ್ ಇಯರ್ 12000 ಅಂತ ಹಾಕ್ರಿ. 12000 ಅಂತ ಹಾಕ್ರಿ. ಡನ್. ಓಕೆ 12000 ಆಮೇಲೆ ಸೇಮ್ ಫಸ್ಟ್ ಇಯರ್ ಬಾಜು ಬರೀಬೇಕು ಇಲ್ಲಿ. ಫಸ್ಟ್ ಇಯರ್ ಬಾಜು ಬರೀಬೇಕು 12000 ಸೇಮ್ ರೀ ಇಲ್ಲಿ. ಫಸ್ಟ್ ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 12000 ರುಪೀಸ್. ಕೆಳಗಡೆ ಟೋಟಲ್ ಮಾಡ್ಬೇಕು 12000 ಅಂತ ಹಾಕ್ಬೇಕು. ಕೆಳಗಡೆ ಟೋಟಲ್ 12000 ರುಪೀಸ್. ಸೇಮ್ ಟೋಟಲ್ ಬಾಜು ಬರೀಬೇಕು 12000 ಅಂತ. 12000 ಮೈನಸ್ 0 12000 ಯಾಕಂದ್ರೆ ಇದು 12000 ಬ್ಯಾಲೆನ್ಸ್ ಉಳಿತಲ್ಲ ಇದು 12000 ಅಂತ ಬರೀಬೇಕಿಲ್ಲ. 12000 ಇದು ಏನ್ರಿ ನಿಮ್ದು ಫಸ್ಟ್ ಇಯರ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಏನ್ರಿದ್ದು ಇದು ನಂಬರ್ 1 ಟು ಲ್ಯಾಂಡ್ಲಾರ್ಡ್ ಅಕೌಂಟ್ 12000 ರುಪೀಸ್. ಸೇಮ್ ಟೋಟಲ್ ಇಲ್ಲಿ ಬರೀಬೇಕು. ಸೇಮ್ ಟೋಟಲ್ ಇಲ್ಲಿ ಬರೀಬೇಕಾ. ಆಮೇಲೆ 12000 ಮೇಲೆ ಬರೀಬೇಕಾ. ನಂಬರ್ 1 ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಡನ್. ಈಗ ಇದು ಬ್ಯಾಲೆನ್ಸ್ ಇಲ್ಲಿ ಬರೀಬೇಕು. ಸೆಕೆಂಡ್ ಇಯರ್ ಇಲ್ಲಿ ಸೆಕೆಂಡ್ ಇಯರ್ ಹಾಕ್ಬೇಕು. ಸೆಕೆಂಡ್ ಇಯರ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲೇ ಮುಗಿತ್ರಿ. ಈಗ ಬ್ರಾಡ್ ಆನ್ ಇಲ್ಲಿಂದ ಚಲೋ ಅಲ್ಲ, ಬ್ರಾಡ್ ಆನ್ ಇಲ್ಲಿಂದ ಚಲೋ 2 ಹೌದಲ್ಲ. ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದ್ರೆ
ಇಲ್ಲೇ ಬರಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲೇ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟು ಅಮೌಂಟ್ ಇದು? 12,000 rupees. 12,000 ಇಲ್ಲೇ ಬರೀರಿಪ್ಪ, 12,000 ಕರೆಕ್ಟ್. 12,000 ಇಲ್ಲೇ ಬಂತ್ರಿ. ಓಕೆ, ನೆಕ್ಸ್ಟ್ 12,000 ಇಲ್ಲೇ ಬಂತ್ರಿ. ಮತ್ತೇನ್ರಿಪ್ಪ, ಲ್ಯಾಂಡ್ ಲಾರ್ಡ್ ಬರ್ಬೇಕು ಬೇಡ? ಲ್ಯಾಂಡ್ ಲಾರ್ಡ್ ಆಗ ನೋಡ್ಬೇಕು ಬರ್ರಿ. ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಅಲ್ಲೇ ಬರ್ರಿಪ್ಪ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಫಸ್ಟ್ ಯಾವಾಗಲೂ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರೀಬೇಕು. ಎಷ್ಟೈತೆ ನೋಡ್ರಿಪ್ಪ, ಫಸ್ಟ್ ಇಯರ್ 12,000 ಸೇಮ್ ಟು ಸೇಮ್ ಬರೀಬೇಕು. ಆಮೇಲೆ ಉಳಿದ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಸೇಮ್ ಬ್ಯಾಲೆನ್ಸ್. ಮತ್ತು ಸೆಕೆಂಡ್ ಇಯರ್ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 12,000 rupees ಹಾಕ್ಬೇಕು. ಇಲ್ಲಿ 12,000, ಇಲ್ಲೇ 12,000 ಡನ್. ಈಗ ಸೆಕೆಂಡ್ ಇಯರ್ಗೆ ಬರ್ರಿ. ಸೆಕೆಂಡ್ ಇಯರ್ ಇಲ್ಲೇ ಬರ್ರಿಪ್ಪ. ಸೆಕೆಂಡ್ ಇಯರ್ ರಾಯಲ್ಟಿ ಪೇಬಲ್ ಚಾರ್ಟಲ್ಲೇ ಸೆಕೆಂಡ್ ಇಯರ್ ಬರ್ರಿ. ಸೆಕೆಂಡ್ ಇಯರ್ ಏನ್ರಿಪ್ಪ, ಇಲ್ಲೇ ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್. ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಸೆಕೆಂಡ್ ಇಯರ್ ಏನ್ರಿಪ್ಪ, ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಎಷ್ಟು ಐತ್ರಿಪ್ಪ ಶಾರ್ಟ್ ವರ್ಕಿಂಗ್ಸ್? ಸೆಕೆಂಡ್ ಇಯರ್ 6,000 rupees ಐತ್ರಿ. ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ 6,000 rupees ಐತ್ರಿ. ರಿಕವರ್ಡ್ ಇಲ್ಲ, ನಾಟ್ ರಿಕವರ್ಡ್ ಇಲ್ಲ. ಏನ್ರಿ, ರಿಕವರ್ಡ್ನು ಇಲ್ಲ, ನಾಟ್ ರಿಕವರ್ಡ್ನು ಇಲ್ಲ. ಬರೀ ಏನ್ರಿಪ್ಪ 6,000 rupees ಅಷ್ಟೇ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಅದಕ್ಕೆ ಬರ್ರಿಪ್ಪ. ರಿಕವರ್ಡ್ ಇತ್ತಂದ್ರೆ ಪ್ರಾಬ್ಲಮ್ ಅಲ್ಲ, ಒಂದು ಎಂಟ್ರಿ ಜಾಸ್ತಿ. ರಿಕವರ್ಡ್ ಕೊಟ್ಟಿಲ್ಲ, ನಾಟ್ ರಿಕವರ್ಡ್ ಕೊಟ್ಟಿಲ್ಲ. ಬರೀ ಏನ್ರಿಪ್ಪ ಶಾರ್ಟ್ ವರ್ಕಿಂಗ್ಸ್ ಅಷ್ಟು ಕೊಟ್ಟಾನ್ರಿ ಸೆಕೆಂಡ್ ಇಯರಲ್ಲೇ. ಅದಕ್ಕೆ ಬರ್ರಿಪ್ಪ. ಮತ್ತು ಟು ಲ್ಯಾಂಡ್ ಲಾರ್ಡ್ ಅಂತ ಹಾಕ್ಬೇಕು. ಏನ್ರಿ, ಮತ್ತು ಸೆಕೆಂಡ್ ಇಯರ್ಗೆ ಮತ್ತು ಟು ಲ್ಯಾಂಡ್ ಲಾರ್ಡ್ ಅಂತ ಹಾಕ್ಬೇಕು. ಯಾಕಂದ್ರೆ ಲಾಸ್ ಅಷ್ಟೈತ್ರಿಪ್ಪ, ಇದು ಪ್ರಾಫಿಟ್ ಇಲ್ಲ ಅವಾಗ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ತಿಳಿತ್ರಿ ನಿಮಗೆ. ಸೆಕೆಂಡ್ ಇಯರ್ ಏನ್ರಿಪ್ಪ, ಸೆಕೆಂಡ್ ಇಯರ್ ಲಾಸ್ ಬಂದಿಲ್ಲ. ಫಸ್ಟ್ ಇಯರ್ ಏನ್ರಿಪ್ಪ ಬರೀ ಲಾಸ್ ಐತ್ರಿ. ರಿಕವರ್ಡ್ ಇಲ್ಲ, ನಾಟ್ ರಿಕವರ್ಡ್ ಇಲ್ಲ. ಅದಕ್ಕೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೆಕೆಂಡ್ ಇಯರ್ ಮತ್ತೆ ಲಾಸ್ ಐತ್ರಿ. ರಿಕವರ್ಡ್ ಇಲ್ಲ, ನಾಟ್ ರಿಕವರ್ಡ್ ಇಲ್ಲ. ಅದಕ್ಕೆ ಏನ್ರಿಪ್ಪ ಸೆಕೆಂಡ್ ಇಯರ್ ಮತ್ತೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಇಲ್ಲಿ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಮತ್ತು ಇಲ್ಲೇ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಸೆಕೆಂಡ್ ಇಯರ್. ಈಗ ಅಮೌಂಟ್ ಎಷ್ಟ್ರಿಪ್ಪ, ಅಮೌಂಟ್ ಅದು ಮತ್ತು ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದ್ದು ಅವಾಗ? ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂತ್ರಿ ಸೆಕೆಂಡ್ ಇಯರ್? ಸೆಕೆಂಡ್ ಇಯರ್ ಎಷ್ಟಿದ್ದು ಶಾರ್ಟ್ ವರ್ಕಿಂಗ್ಸ್ ಎಷ್ಟು ಬಂತ್ರಿ? ಇಲ್ಲೇ 6,000 rupees ಶಾರ್ಟ್ ವರ್ಕಿಂಗ್ಸ್. ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟ್ರಿಪ್ಪ? ಇದು 6,000 rupees. 6,000 rupees. ಈಗ ಮುಗಿತ್ರಿ. ರಿಕವರ್ಡ್ ಇಲ್ಲ, ನಾಟ್ ರಿಕವರ್ಡ್ ಇಲ್ಲ. ಅವಾಗ ಏನ್ರಿ, ರಿಕವರ್ಡ್ ಇಲ್ಲ, ನಾಟ್ ರಿಕವರ್ಡ್ ಇಲ್ಲ. ಅದಕ್ಕೆ ಏನ್ರಿ ಎಂಟ್ರಿ ಬರಂಗಿಲ್ಲ. ಅದಕ್ಕೆ ಏನ್ರಿಪ್ಪ ಈಗ 12,000 ಪ್ಲಸ್ 6,000 ಎಷ್ಟ್ರಿ ಇದು? 12,000 ಪ್ಲಸ್ 6,000 ಎಷ್ಟ್ರಿ ಇದು? 12,000 ಪ್ಲಸ್ 6,000 ಎಷ್ಟ್ರಿ? 18,000 ಬರೀಲ್ಲ. 18,000 ಸೇಮ್ 18,000 ಎಲ್ಲಿ ಬರಿಬೇಕ್ರಿ? ಇದು ಸೇಮ್ 18,000 ಇಲ್ಲಿ ಬರಿಬೇಕು. 18,000 ಅಂತ ಸೇಮ್ 18,000 ಇಲ್ಲೇ ಡನ್. ಈಗ ನೆಕ್ಸ್ಟ್ ಏನ್ರಿ ಇಲ್ಲೇ ಇದು ಆತಲ್ಲ. ಇಲ್ಲೇ ಇದು ಆದ್ಮೇಲೆ ಏನ್ರಿಪ್ಪ ಇಲ್ಲೇ ಅದು 18,000 ಇಲ್ಲೇ ಬರಿಬೇಕು. ಅದು 18,000. ಓಕೆ, ಇದು ಏನು ಮಾಡ್ತೀನಿ ರೀ ಇಲ್ಲೇ 18,000 ಆತಲ್ಲ. ಇದು 18,000. ಈಗ ನೆಕ್ಸ್ಟ್ ಯಾವ ಇಯರ್ ಇದು? ಸೆಕೆಂಡ್ ಇಯರ್ ಅಲ್ಲ, ಅದು ಸೆಕೆಂಡ್ ಇಯರ್. ಇಲ್ಲೇ ಸೆಕೆಂಡ್ ಇಯರ್ ಬರೀರಿಪ್ಪ. ಸೆಕೆಂಡ್ ಇಯರ್ ತಡೀರಿ. ಇದು ಸೆಕೆಂಡ್ ಇಯರ್. ಇದು ಏನ್ರಿಪ್ಪ ಇಲ್ಲೋ ಮತ್ತು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 18,000. ಓಕೆ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 18,000. ಸೇಮ್ ಬ್ಯಾಲೆನ್ಸ್ ಮತ್ತೆ ಇಲ್ಲೇ ಬರಿಬೇಕು. ಸೇಮ್ ಬ್ಯಾಲೆನ್ಸ್ ಏನ್ರಿ ಮತ್ತೆ ಇಲ್ಲೇ ಬರಿಬೇಕು. ಥರ್ಡ್ ಇಯರ್ ಏನ್ರಿ ಇದು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಲ್ಲ, ಅದು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲ ಐತ್ರಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಬ್ಯಾಲೆನ್ಸ್ ಇದು? 18,000 ಅಲ್ಲ, ಅದು 18,000. ಇದು 18,000 ಇಲ್ಲೇ ಬರೀರಿಪ್ಪ. 18,000. ಓಕೆ, ಥರ್ಡ್ ಇಯರ್ ಏನು ನೋಡ್ಬೇಕ್ರಿಪ್ಪ? ಮತ್ತೆ ಥರ್ಡ್ ಇಯರ್ ಬರ್ಬೇಕು. ಮತ್ತೆ ಥರ್ಡ್ ಇಯರ್ಗೆ ಬರ್ರಿ ವಾಪಸ್. ಥರ್ಡ್ ಇಯರ್ ಇಲ್ಲೇ ಥರ್ಡ್ ಇಯರ್ ಏನೈತ್ರಿ? ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಮತ್ತು ಥರ್ಡ್ ಇಯರ್ ಏನ್ರಿ? ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಎಷ್ಟು ಐತ್ರಿ ಶಾರ್ಟ್ ವರ್ಕಿಂಗ್ಸ್? 4,000 rupees. ಅದಕ್ಕೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟ್ರಿ? 4,000 rupees ಹಾಕ್ಬೇಕು. ಹಾಂ, ಇದು ರಿಕವರ್ಡ್ ಐತ್ರಿ. ಅವಾಗ ರಿಕವರ್ಡ್ ಐತ್ರಿ? ರಿಕವರ್ಡ್ ಇಲ್ಲ. ಏನ್ರಿ? ರಿಕವರ್ಡ್ ಕೊಟ್ಟಿಲ್ಲ. ಹೌದಲ್ರಿ? ರಿಕವರ್ಡ್ ಕೊಟ್ಟಿಲ್ಲ. ನೋಡ್ರಿಪ್ಪ ಇಲ್ಲಿ ಥರ್ಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಎಷ್ಟ್ರಿ? 4,000 rupees. ಅದಕ್ಕೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 4,000 rupees ಕೊಡ್ಬೇಕು. ಡನ್. ರಿಕವರ್ಡ್ ಐತ್ರಿ. ರಿಕವರ್ಡ್ ಅಂದ್ರೆ ಟು ಪ್ರಾಫಿಟ್ ಆ್ಯಂಡ್ ಲಾಸ್. ಏನ್ರಿ? ರಿಕವರ್ಡ್ ಅಂದ್ರೆ ಏನ್ರಿ? ಟು ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ರಿಕವರ್ಡ್ ಅಂದರೆ
ನೋಡೋಣ್ರಿ ಇದು ಹೇಳ್ತೀನಿ ನಿಮಗೆ. ರಿಕವರ್ಡ್ ಅಂದರೆ ನಾಟ್ ರಿಕವರ್ಡ್ ಅಂದರೆ ಹೇಳ್ತೀನಿ ನಿಮಗೆ. ಓಕೆ ಸಾರಿ ನೋಡ್ರಿ ಇಲ್ಲಿ ಥರ್ಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಥರ್ಡ್ ಇಯರ್ ಏನ್ರಿಪ್ಪ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಆವಾಗ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಥರ್ಡ್ ಇಯರ್ ಸಪೋಸ್ ಪ್ರಾಫಿಟ್ ಬಂತ್ರಿ, ಆವಾಗ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ನೆನಪಿಡ್ಕೊರಿದ್ದು ಥರ್ಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಬಂತ್ರಿ, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೇಮ್ ಥರ್ಡ್ ಇಯರ್ ಪ್ರಾಫಿಟ್ ಬಂತ್ರಿ, ಲಾಸ್ ಕೊಟ್ಟಿಲ್ಲ ಪ್ರಾಫಿಟ್ ಬಂತ್ರಿ, ಅವಾಗ ಏನ್ರಿಪ್ಪ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ಡನ್. ಈಗ ಥರ್ಡ್ ಇಯರ್ ಲಾಸ್ ಐತ್ರಿ, ಅದಕ್ಕೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ರಿಕವರ್ಡ್ ಐತ್ರಿ, ಇಲ್ಲ ರಿಕವರ್ಡ್ ಕೊಟ್ಟಿಲ್ಲ. ರಿಕವರ್ಡ್ ಏನ್ರಿಪ್ಪ ಕೊಟ್ಟಿಲ್ಲ. ನಾಟ್ ರಿಕವರ್ಡ್ ಕೊಟ್ಟಾರಿ, ನಾಟ್ ರಿಕವರ್ಡ್ ಐತ್ರಿ. ನಾಟ್ ರಿಕವರ್ಡ್ ಎಷ್ಟೈತ್ರಿಪ್ಪ 12,000 rupees ಐತ್ರಿ. ನಾಟ್ ರಿಕವರ್ಡ್ 12,000 rupees ಐತ್ರಿ. ನೋಡೋಣ್ರಿ ಇದು. ಓಕೆ ಬರಲಿ ಶಾರ್ಟ್ ವರ್ಕಿಂಗ್ಸ್ ಅಕೌಂಟಲ್ಲೇ. ಈಗ ಏನು ಹಾಕ್ಬೇಕು ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಅಂದ್ರೆ ಮತ್ತೆ ಇಲ್ಲಿ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಏನ್ರಿ ಮತ್ತೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂದ್ರೆ ಏನ್ರಿಪ್ಪ ಶಾರ್ಟ್ ವರ್ಕಿಂಗ್ಸ್. ಥರ್ಡ್ ಇಯರ್ ಏನ್ರಿಪ್ಪ ಲಾಸ್ ಬಂತ್ರಿ, ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದ್ದು 4,000 rupees. 4,000 rupees ಇಲ್ಲೇ ಬರ್ರಿ. 4,000 rupees. 4,000 rupees. ಡನ್. 4,000 rupees ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಆಮೇಲೆ ಇದು ಅವಾಗ ಇದು ಐತ್ರಿ ಪ್ರಾಫಿಟ್ ಐತ್ರಿ. ಅವಾಗ ಥರ್ಡ್ ಇಯರಲ್ಲೇ ಪ್ರಾಫಿಟ್ ಐತ್ರಿ. ಇಲ್ಲೇ ಪ್ರಾಫಿಟ್ ಇಲ್ಲ ಅಂದರೆ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ. ನೆಕ್ಸ್ಟ್ ರಿಕವರ್ಡ್ ಐತ್ರಿ, ರಿಕವರ್ಡ್ ಇಲ್ಲ. ಏನೈತ್ರಿ ಅವಾಗ ನಾಟ್ ರಿಕವರ್ಡ್ ಐತ್ರಿ. ಏನ್ರಿ ನಾಟ್ ರಿಕವರ್ಡ್ ಐತ್ರಿ. ನಾಟ್ ರಿಕವರ್ಡ್ ಅಂದ್ರೆ ಏನ್ರಿಪ್ಪ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾಟ್ ರಿಕವರ್ಡ್ ಅಂದ್ರೆ ಏನ್ರಿಪ್ಪ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದಕ್ಕೆ ಏನ್ರಿಪ್ಪ ಇಲ್ಲೇ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ರಿ. ಇಲ್ಲಿ ಎಷ್ಟನೇ ಇಯರ್ ಇದು 3ನೇ ಇಯರ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ರಿ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕ್ಬೇಕು ನೀವು. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನು ಸ್ವಲ್ಪ ಇದು ಮಾಡ್ತೇನೆ ರೀ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಳ್ತೀರಿ. ಬೈ ಪ್ರಾಫಿಟ್ ಆ್ಯಂಡ್ ಯಾಕ್ರಿ ಇದು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾಕ್ರಿ ಇದು ಇಲ್ಲೈತೆ ನೋಡ್ರಿ. ಬೈ ಪ್ರಾಫಿಟ್ ಥರ್ಡ್ ಇಯರ್ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 4,000 ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಹಾಕಕ್ಕೆ ಬರಂಗಿಲ್ಲ. ಯಾಕಂದ್ರೆ ಕೊಟ್ಟಿಲ್ಲ, ಸರ್ಪ್ಲಸ್ ಕೊಟ್ಟಿಲ್ಲ ಇಲ್ಲ. ನಾಟ್ ರಿಕವರ್ಡ್ ಐತ್ರಿ. ನಾಟ್ ರಿಕವರ್ಡ್ ಎಷ್ಟಿದ್ದು 12,000 rupees. ಅದು ಏನ್ರಿಪ್ಪ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದ್ದು 12,000 rupees. 12,000 rupees ಮತ್ತೇನು ಕೊಟ್ಟಿಲ್ಲ ಅವಾಗ ಥರ್ಡ್ ಇಯರಲ್ಲೇ ಮತ್ತೇನು ಕೊಟ್ಟಿಲ್ಲ. ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 4,000 ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಹಾಕಕ್ಕೆ ಬರಂಗಿಲ್ಲ, ಯಾಕಂದ್ರೆ ಪ್ರಾಫಿಟ್ ಇಲ್ಲ. ಆಮೇಲೆ ರಿಕವರ್ಡ್ ಕೊಟ್ಟಿಲ್ಲ. ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದ್ರೆ ಹಾಕಕ್ಕೆ ಬರಂಗಿಲ್ಲ. ಓಕೆ ಇಲ್ಲಿ ಬರಂಗಿಲ್ಲ ಇದು. ನೆಕ್ಸ್ಟ್ ಇಲ್ಲಿ ನೋಡ್ರಿಪ್ಪ ಇಲ್ಲೇ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದು 12,000 rupees ಹಾಕ್ಬೇಕು. ಮುಗೀತು. 12,000 rupees ಹಾಕಿರಿ ಬರೀ ಮುಗೀತು ರೀ. ಈಗ 18,000 ಪ್ಲಸ್ 4,000 ಎಷ್ಟು ಇಲ್ಲೇ 22,000. ಓಕೆ 18,000 ಪ್ಲಸ್ 4,000 22,000. ಸೇಮ್ ಟು ಸೇಮ್ ಅಮೌಂಟ್ ಇಲ್ಲೇ ಬರ್ರಿ. 22,000 ಟೋಟಲ್. 22,000 ಮೈನಸ್ 12,000 ಮಾಡ್ರಿ. ಎಷ್ಟು ಬಂತ್ರಿ ಇಲ್ಲಿ ಬ್ಯಾಲೆನ್ಸ್ 10,000 rupees. ಇಲ್ಲಿ ಎಷ್ಟು ಬಂತ್ರಿ ಬ್ಯಾಲೆನ್ಸ್ ಇಲ್ಲೇ 10,000 rupees ಬ್ಯಾಲೆನ್ಸ್ ಬಂತ್ರಿ. 10,000 rupees ಬ್ಯಾಲೆನ್ಸ್ ಬಂತ್ರಿ. ಇದು ಏನ್ರಿದು 10,000 rupees ಏನ್ರಿದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಇದು ಏನ್ರಿದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಇದು ಏನ್ರಿದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಓಕೆ ತಿಳಿತ್ರಿ ನಿಮಗೆ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಇಲ್ಲೇ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಇಲ್ಲೇ ಐತ್ರಿ. ಈಗ ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಇಲ್ಲೇ ಬರೀಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಆನ್ ಇಲ್ಲೇ ಬರೀಬೇಕು. ಎಷ್ಟನೇ ಇಯರ್ದು 4th ಇಯರ್. 4th ಇಯರ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲೈತ್ರಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮತ್ತು ಕಾಪಿ ಪೇಸ್ಟ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಹಾಕಬೇಕಿತ್ತು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ 10,000 ಹಾಕಬೇಕಲ್ಲ. ಅದು 10,000 rupees ಹಾಕಬೇಕಿಲ್ಲ. 10,000 rupees. 10,000 rupees. ಡನ್. ಇದು 4th ಇಯರ್. 4th ಇಯರ್ಗೆ ಬರ್ರಿಪ್ಪ. ಈಗ 4th ಇಯರ್ ಎಲ್ಲೈತೆ ನೋಡ್ರಿ. 4th ಇಯರ್. 4th ಇಯರ್ ಏನ್ರಿಪ್ಪ ಇಲ್ಲೇ 4th ಇಯರ್ ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲ. 4th ಇಯರ್ ಏನ್ರಿಪ್ಪ ಇಲ್ಲೇ 4th ಇಯರಲ್ಲೇ ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲ. ಏನು ಬಂತ್ರಿ ಇಲ್ಲೇ ಸರ್ಪ್ಲಸ್ ಬಂತ್ರಿ. ಸರ್ಪ್ಲಸ್ ಅಂದ್ರೆ ಏನ್ರಿಪ್ಪ ಪ್ರಾಫಿಟ್ ಬಂತ್ರಿ. ಪ್ರಾಫಿಟ್ ಎಷ್ಟು ಬಂತ್ರಿ ಇದು 4,000 rupees. ಎಷ್ಟು ಬಂತ್ರಿ 4,000 rupees ಪ್ರಾಫಿಟ್ ಬಂತ್ರಿ. ಏನ್ರಿ 4,000 rupees ಪ್ರಾಫಿಟ್ ಬಂತ್ರಿ. ಪ್ರಾಫಿಟ್ ಅಂದ್ರೆ ಏನ್ರಿಪ್ಪ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ಓಕೆ
ಏನ್ರಿ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಪ್ರಾಫಿಟ್ ಅಂದ್ರೆ ಏನ್ರಿಪ್ಪ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ಏನ್ರಿ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 4000 rupees ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಿಬೇಕು ನೀವು ಇಲ್ಲೇ. 4th year ಹಾಕ್ರಿ ಇಲ್ಲೇ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟಿದ್ದು 4000 rupees. ಯಾಕ್ರಿ ಶಾರ್ಟ್ ವರ್ಕಿಂಗ್ಸ್ ಲಾಸ್ ಬಂತ್ರಿ 12,000, ಲಾಸ್ ಬಂತ್ರಿ 6,000, ಲಾಸ್ ಬಂತ್ರಿ 4,000. ಈಗ ಪ್ರಾಫಿಟ್ ಬಂತ್ರಿ 4,000. ಪ್ರಾಫಿಟ್ ಅಂದ್ರೆ ಲಾಸ್ ಅಂದ್ರೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಲಾಸ್ ಅಂದ್ರೆ. ಪ್ರಾಫಿಟ್ ಅಂದ್ರೆ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಐತ್ ನೋಡ್ರಿ ಇಲ್ಲೇ. ಫಸ್ಟ್ ಇಯರ್ ಲಾಸ್, ಸೆಕೆಂಡ್ ಇಯರ್ ಲಾಸ್, ಥರ್ಡ್ ಇಯರ್ ಲಾಸ್, 4th year ಏನ್ರಿಪ್ಪ ಪ್ರಾಫಿಟ್ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 4,000 rupees. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 4,000 rupees ಆಗೈತಲ್ರಿ. ಓಕೆ 4,000 rupees. ನೆಕ್ಸ್ಟ್ ರಿಕವರ್ಡ್ ಐತ್ರಿ. ರಿಕವರ್ಡ್ ಐತ್ರಿ ಏನ್ರಿ ರಿಕವರ್ಡ್ ಐತ್ರಿ. ಎಷ್ಟೈತ್ರಿ ರಿಕವರ್ಡ್ 4,000 rupees. 4,000 rupees ರಿಕವರ್ಡ್ ಐತ್ರಿ. ನಮಗೆ ಸಂಬಂಧ ಇಲ್ಲ. ರಿಕವರ್ಡ್ ಅಂದ್ರೆ ನಮ್ಗೆ ಏನ್ರಿಪ್ಪ ಸಂಬಂಧ ಇಲ್ಲ. ನಮ್ಗೆ ಏನ್ ಬೇಕ್ರಿಪ್ಪ ನಾಟ್ ರಿಕವರ್ಡ್ ಬೇಕು. ಶಾರ್ಟ್ ವರ್ಕಿಂಗ್ಸ್ ಅಲ್ಲೇ ರಿಕವರ್ಡ್ ನಮಗೆ ಸಂಬಂಧ ಇಲ್ಲ. ನಮ್ಗೆ ಏನ್ರಿಪ್ಪ ಬರೀ ಪ್ರಾಫಿಟ್ ಬೇಕು ಮತ್ತು ಲಾಸ್ ಬೇಕು. ಪ್ರಾಫಿಟ್ ಅಂದ್ರೆ ಲಾಸ್ ಅಂದ್ರೆ ಏನ್ರಿಪ್ಪ ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಏನ್ರಿ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಟು ಲ್ಯಾಂಡ್ ಲಾರ್ಡ್ ಅಕೌಂಟ್. ಸರ್ಪ್ಲಸ್ ಅಂದ್ರೆ ಏನಿಪ್ಪ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ರಿಕವರ್ಡ್ ನಮಗೆ ಸಂಬಂಧ ಇಲ್ಲ. ನಾಟ್ ರಿಕವರ್ಡ್ ನಮಗೆ ಬೇಕ್ರಿ. ನಾಟ್ ರಿಕವರ್ಡ್ ಎಷ್ಟೈತ್ರಿ ಅವಾಗ 4th year ಒಳಗೆ ನಾಟ್ ರಿಕವರ್ಡ್ ಎಷ್ಟೈತಿಪ್ಪ ಈಗ 2,000 rupees. ನಾಟ್ ರಿಕವರ್ಡ್ ಎಷ್ಟ್ರಿ 4th year ಒಳಗೆ 2,000 rupees. 2,000 ಅಂದ್ರೆ ಏನ್ರಿಪ್ಪ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲೇ ನಾಟ್ ರಿಕವರ್ಡ್ ಐತ್ರಿ ಮೇಲೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ 12,000. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ 12,000. ಈಗ 4th year ಅಲ್ಲೇ ಮತ್ತೆ ನಾಟ್ ರಿಕವರ್ಡ್ ಐತ್ರಿ 2,000 rupees. ಅದಕ್ಕೆ ಏನ್ರಿಪ್ಪ ಮತ್ತೆ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತಿಲ್ಲಿ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಮೌಂಟ್ ಎಷ್ಟು ಹಾಕ್ಬೇಕಾ? ಅಮೌಂಟ್ ಎಷ್ಟೈತ್ರಿ ಅವಾಗ ನಾಟ್ ರಿಕಾರ್ಡ್ ಎಷ್ಟೈತ್ರಿ? ನಾಟ್ ರಿಕಾರ್ಡ್ ಇದ್ದು 2,000 rupees ಐತ್ರಿ. 2,000 rupees. 2,000 rupees ಇಲ್ಲಿ ಹಾಕ್ರಿ. 2,000 rupees ಡನ್. 2,000 rupees ಆಗಿತ್ರಿ ಇಲ್ಲ. ಓಕೆ ಮುಗಿತಾರಲ್ಲ ಎಲ್ಲ. ಆ ಇಯರ್ ಮುಗಿತ್ರಿ. 4th year ಅಲ್ಲಿ ಏನ್ರಿಪ್ಪ ಪ್ರಾಫಿಟ್ ಬಂದಿಲ್ಲ. ಇದು ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲ, ಪ್ರಾಫಿಟ್ ಬಂತ್ರಿ 4,000 rupees ಆಗೈತ್ರಿ. ಇದು ನಾನು ನೋಡಂಗಿಲ್ಲ. ಇದು ರಿಕವರ್ಡ್ ಕಾಲಮ್ ನಾನು ನೋಡಂಗಿಲ್ಲ. ಏನ್ರಿ ನಾಟ್ ರಿಕವರ್ಡ್ ಕಾಲಮ್ 2,000 rupees. ಅದಕ್ಕೆ ಏನ್ರಿಪ್ಪ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,000 rupees ಮುಗಿತಲ್ಲ ಎಲ್ಲ. ಈಗ ಟೋಟಲ್ ಮಾಡಿರಿಪ್ಪ 10,000 10,000 10,000 10,000 ಜಾಸ್ತಿ ಐತ್ರಿ. ಇಲ್ಲಿ 10,000 ಜಾಸ್ತಿ ಐತ್ರಿ. ಸೇಮ್ 10,000 ಇಲ್ಲೇ ಬರೀಬೇಕು. ಜಾಸ್ತಿ ಐತ್ರಿ 10,000 ಅದು. ಅದಕ್ಕೆ ಇಲ್ಲೇ ಬರೀರಿ ಜಾಸ್ತಿ ಐತ್ರಿ. ಆಮೇಲೆ ಏನ್ರಿಪ್ಪ ಇಲ್ಲಿ ಬ್ಯಾಲೆನ್ಸ್ ಹೊಡಿತಲ್ಲ. ಇದು ಇಲ್ಲಿ ಬ್ಯಾಲೆನ್ಸ್ ಹೊಡಿತಲ್ಲ 10,000 ಮೈನಸ್ 4,000 ಮೈನಸ್ 2,000 ಎಷ್ಟ್ರಿದು 6,000 ಲೆಸ್ ಮಾಡಿದ ಮೇಲೆ ಎಷ್ಟ್ರಿಪ್ಪ 4,000 ಬ್ಯಾಲೆನ್ಸ್ ಉಳಿತಲ್ಲ. 4,000 rupees ಬ್ಯಾಲೆನ್ಸ್ ಉಳಿತ್ರಿ. ಇದು 4,000 rupees. ಇದು ಹೆಸರು ಕೊಡಬೇಕಲ್ಲ. ಏನು ಹೆಸರು ಕೊಡ್ತೀರಿ ಇಲ್ಲೇ? ಮತ್ತೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಮತ್ತು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲಿ ಕೊಡಬೇಕು ಹೆಸರು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಓಕೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲೇ ಆಗೈತ್ರಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲೇ ಹಾಕ್ಬೇಕು ನೀವು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲೇ ಹಾಕ್ಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಇಯರ್ ಇದ್ದು 5th year ಅಲ್ಲ ಈಗ 5th year. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದ್ದು? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,000. ಇಲ್ಲಿ ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 4,000 rupees. ಸೇಮ್ ಇಲ್ಲೇ 4,000 ಅಂತ ಹಾಕ್ಬೇಕು ನೀವು. 4,000. ಈಗ 5th yearಗೆ ಬರ್ರಿ. 5th year ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಮತ್ತೆ ಸರ್ಪ್ಲಸ್ ಐತ್ರಿ. 5th year ಏನ್ರಿಪ್ಪ ಮತ್ತೆ ಸರ್ಪ್ಲಸ್ ಐತ್ರಿ. ಎಷ್ಟೈತ್ರಿ ಸರ್ಪ್ಲಸ್? 18,000 rupees. ಏನ್ರಿಪ್ಪ ಈಗ ಮತ್ತೆ ಪ್ರಾಫಿಟ್ ಅಂದ್ರೆ ಏನ್ರಿಪ್ಪ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರಂಗಿಲ್ಲ. ಯಾಕ್ರಿ ಪ್ರಾಫಿಟ್ ಐತ್ರಿ. ಅದಕ್ಕೆ ಏನ್ರಿಪ್ಪ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 18,000 rupees ಇಲ್ಲಿ ಹಾಕ್ಬೇಕಲ್ಲ ಅದು. ಹಾಂ ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟಿದ್ದು 18,000 rupees ಅಲ್ಲ ಅದು. 18,000 rupees ಎಷ್ಟು ಇದ್ದು 5th year ಅಲ್ಲ ಅದು. 5th year ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ 5th year. ಬೈ ಲ್ಯಾಂಡ್ ಲಾರ್ಡ್ ಅಕೌಂಟ್ ಯಾಕ್ರಿಪ್ಪ ಪ್ರಾಫಿಟ್ ಐತ್ರಿ. 18,000 rupees ಪ್ರಾಫಿಟ್ ಐತ್ರಿ. ಅದಕ್ಕೆ ಏನ್ರಿಪ್ಪ 18,000 rupees ಬರ್ರಿಪ್ಪ. ಆ 5th year ಒಳಗೆ ಪ್ರಾಫಿಟ್ ಮುಗಿತ್ರಿ. ರಿಕವರ್ಡ್ ಕಾಲಮ್ ನಾವು ನೋಡಂಗಿಲ್ಲ. ಆಮೇಲೆ ಏನ್ರಿಪ್ಪ ರಿಕವರ್ಡ್ ಕಾಲಮ್ ನಾವು ನೋಡಂಗಿಲ್ಲ. ಮತ್ತೇನೈತ್ರಿ ಇಲ್ಲೇ ನಾಟ್ ರಿಕವರ್ಡ್ ಇಲ್ಲ. ಏನ್ರಿ ನಾಟ್ ರಿಕವರ್ಡ್ ಇಲ್ಲ. ಇಲ್ಲ ಅಂದ್ರೆ ಏನ್ರಿಪ್ಪ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಂಗಿಲ್ಲ. ನಾಟ್ ರಿಕವರ್ಡ್ ಇಲ್ಲ. ಅಲ್ಲಿ ಆ ಇಯರ್ ನಾಟ್ ರಿಕವರ್ಡ್ ಇಲ್ಲ. ಇಲ್ಲೇನು ನಾಟ್ ರಿಕವರ್ಡ್ ಐತ್ರಿ. ಬಟ್ ಈ ಇಯರ್ 5th year ಒಳಗೆ ನಾಟ್ ರಿಕವರ್ಡ್ ಇಲ್ಲ. ಅಂದ್ರೆ ಏನ್ರಿಪ್ಪ ನೋಡ್ಬೇಕು.
ಇಲ್ಲೇ 4000 rupees, ಇಲ್ಲೇ ಓಕೆ ಏನ್ರಿ 18,000 rupees ಅಲ್ಲ, ಅದು 18,000 rupees. ತಡೀರಿ ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲಲ್ಲ ಅವಾಗ, ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲ. ವೇಟ್ ಅ ಮಿನಿಟ್ ಏನಿದು 5th year ಶಾರ್ಟ್ ವರ್ಕಿಂಗ್ಸ್ ಅಲ್ಲ, ಅದು 5th year ಶಾರ್ಟ್ ವರ್ಕಿಂಗ್ಸ್. ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಎಷ್ಟು ಬಂದಿದ್ರಿಪ್ಪ ಅವಾಗ? ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ತಡೀರಿ 18,000 ಶಾರ್ಟ್ ವರ್ಕಿಂಗ್ಸ್ ಬಂದಿಲ್ಲ. 4,000 5th year ಬರ್ರಿ. ಟು ಬ್ಯಾಲೆನ್ಸ್ ಬ್ರಾಡ್ ಆನ್ 4,000 5th year. ಆಮೇಲೆ ಏನ್ರಿ 5th year ನಾಟ್ ರಿಕವರ್ಡ್ ಆಗಿಲ್ಲ. ಏನ್ರಿ ನಾಟ್ ರಿಕವರ್ಡ್ ಆಗಿಲ್ಲ. ಆಮೇಲೆ ಇಲ್ಲೇ ಮತ್ತು 6th year ಮತ್ತು ಇದು ಇಲ್ಲ, ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಆಮೇಲೆ ರಿಕವರ್ಡ್ ಇಲ್ಲ. ಆಮೇಲೆ ಏನ್ರಿಪ್ಪ ಮತ್ತು ರಿಕವರ್ಡ್ ಇಲ್ಲ. ಆಮೇಲೆ ಮತ್ತೇನ್ರಿಪ್ಪ ಮತ್ತಿಲ್ಲೇ ಇದು ಇಲ್ಲ. ಏನ್ರಿ ನಾಟ್ ರಿಕವರ್ಡ್ ಇಲ್ಲ. ಅದಕ್ಕೆ ಏನು ಮಾಡ್ತೀರಿ? ಅದಕ್ಕೆ ಇಲ್ಲಿ ನೋಡ್ರಿ, ಇಲ್ಲೇ ಪ್ರಾಫಿಟ್ ಐತಲ್ಲ, ಅದು ಪ್ರಾಫಿಟ್ ಐತಲ್ಲ. ವೇಟ್ ಅ ಮಿನಿಟ್. ಓಕೆ ಬರ್ರಿ ಇಲ್ಲಿ ನೋಡ್ರಿಪ್ಪ. ಇಲ್ಲೇ ಆ್ಯಕ್ಚುಲಿ ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿ? ಇಲ್ಲಿ ಟು ಲ್ಯಾಂಡ್ ಲಾರ್ಡ್. ಟು ಏನ್ರಿದು? ಟು ಲ್ಯಾಂಡ್ ಲಾರ್ಡ್. ಆಮೇಲೆ ಟು ಲ್ಯಾಂಡ್ ಲಾರ್ಡ್. ಆಮೇಲೆ ಏನ್ರಿಪ್ಪ ಮತ್ತು ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂದ್ರೆ ಏನ್ರಿಪ್ಪ ಇದು? ಫಸ್ಟ್ ಇಯರ್ ಲಾಸ್, ಸೆಕೆಂಡ್ ಇಯರ್ ಲಾಸ್, ಥರ್ಡ್ ಇಯರ್ ಲಾಸ್. ಓಕೆ. ಆಮೇಲೆ ಇಲ್ಲೈತೆ ನೋಡ್ರಿಪ್ಪ, ಇಲ್ಲೇ ಬಾಯ್ ಲ್ಯಾಂಡ್ ಲಾರ್ಡ್. ಆಮೇಲೆ ಇಲ್ಲೈತೆ ನೋಡ್ರಿ ಬಾಯ್ ಲ್ಯಾಂಡ್ ಲಾರ್ಡ್. ಆಮೇಲೆ ಮತ್ತು ಬಾಯ್ ಲ್ಯಾಂಡ್ ಲಾರ್ಡ್. ಇದು ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿಪ್ಪ? ಸರ್ಪ್ಲಸ್ ಅಲ್ಲ. ಏನ್ರಿ? ಸರ್ಪ್ಲಸ್ ಅಲ್ಲ. ಇದು ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಸರ್ಪ್ಲಸ್ ಅಲ್ಲ. ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿಪ್ಪ? ರಿಕವರ್ಡ್ ಅಮೌಂಟ್. ಏನ್ರಿ? ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿಪ್ಪ? ರಿಕವರ್ಡ್ ಅಮೌಂಟ್. ಓಕೆ. ಬೈ ಮಿಸ್ಟೇಕ್ ಏನ್ರಿಪ್ಪ ಇದು? ಟು ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿಪ್ಪ? ಶಾರ್ಟ್ ವರ್ಕಿಂಗ್ಸ್. ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನಿಪ್ಪ? ರಿಕವರ್ಡ್ ಅಮೌಂಟ್. ಏನ್ರಿ? ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನಿಪ್ಪ? ರಿಕವರ್ಡ್ ಅಮೌಂಟ್. ಸರ್ಪ್ಲಸ್ ಅಮೌಂಟ್ ಅಲ್ಲ, ಅದು ನೆನಪು ಹಿಡ್ಕೋರಿದ್ದು. ಓಕೆ. ಏನ್ರಿ ಇಲ್ಲೇ ಟು ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿಪ್ಪ? ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್. ಬಾಯ್ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನ್ರಿ? ರಿಕವರ್ಡ್ ಅಮೌಂಟ್. ಬಾಯ್ ಲ್ಯಾಂಡ್ ಲಾರ್ಡ್ 4th year. ಬಾಯ್ ಲ್ಯಾಂಡ್ ಲಾರ್ಡ್ ಅಮೌಂಟ್ ಎಷ್ಟ್ರಿ? 4th year ಬಾಯ್ ಲ್ಯಾಂಡ್ ಲಾರ್ಡ್ ಅಮೌಂಟ್ ಎಷ್ಟ್ರಿಪ್ಪ? ಅದು 4,000. 4th year ಬಾಯ್ ಲ್ಯಾಂಡ್ ಲಾರ್ಡ್ ಅಮೌಂಟ್ ಎಷ್ಟ್ರಿಪ್ಪ? 4,000. ಓಕೆ. ನೆಕ್ಸ್ಟ್ 5th year. ಇಲ್ಲೇ 5th year ಬಾಯ್ ಲ್ಯಾಂಡ್ ಲಾರ್ಡ್ ಅಮೌಂಟ್ ಎಷ್ಟಿದು? 4,000. ಮತ್ತು 5th year ಮತ್ತು ಬಾಯ್ ಲ್ಯಾಂಡ್ ಲಾರ್ಡ್ ಅಮೌಂಟ್ ಎಷ್ಟಿದು? 4,000. ಅದಕ್ಕೆ ಏನ್ರಿಪ್ಪ? ಬಾಯ್ ಲ್ಯಾಂಡ್ ಲಾರ್ಡ್ ಎಷ್ಟು ಬರ್ಬೇಕು ಈಗ? 4,000 ಬರ್ಬೇಕು. 18,000 ಅಲ್ಲ. ಪ್ರಾಫಿಟ್ ಕಾಲಮ್ ನಮಗೆ ಸಂಬಂಧ ಇಲ್ಲ. ಇಲ್ಲೇ ಉಲ್ಟಾ ಐತ್ರಿ ಇದು ಆ್ಯಕ್ಚುಲಿ. ಪ್ರಾಫಿಟ್ ಕಾಲಮ್ ನಮಗೆ ಶಾರ್ಟ್ ವರ್ಕಿಂಗ್ಸಲ್ಲೇ ಸಂಬಂಧ ಇಲ್ಲ. ಎಷ್ಟ್ರಿ? 4,000 ಬಾಯ್ ಲ್ಯಾಂಡ್ ಲಾರ್ಡ್. ತಿಳಿತ್ರಿ ನಿಮಗೆ? ಇದು ಟು ಲ್ಯಾಂಡ್ ಲಾರ್ಡ್ ಅಕೌಂಟ್, ಇದು ಬಾಯ್ ಲ್ಯಾಂಡ್ ಲಾರ್ಡ್ ಅಕೌಂಟ್. ತಿಳಿತ್ರಿ? ಹಿಂಗೈತ್ರಿ. ಓಕೆ. ಆಗಿತ್ತಲ್ಲ ಇಲ್ಲೇ 4,000 ಮತ್ತು 4,000 ಏನಿದು? ಬ್ಯಾಲೆನ್ಸ್ ಟ್ಯಾಲಿ ಆಗಿತ್ತಲ್ಲ ಇದು. 4,000 ಮತ್ತು 4,000 ಬ್ಯಾಲೆನ್ಸ್ ಟ್ಯಾಲಿ ಆಗಿತ್ರಿ. ಟ್ಯಾಲಿ ಬ್ಯಾಲೆನ್ಸ್ ಇಲ್ಲೇ ನೋಡಿ, ಬ್ಯಾಲೆನ್ಸ್ ಟ್ಯಾಲಿ ಆಗಿತ್ರಿ. ಈಗ ಇದು 2 ಕಾಲಮ್ ಬರಂಗಿಲ್ಲ. ಏನಿದು? ಇದು 2 ಕಾಲಮ್ ಬರಂಗಿಲ್ಲ. ನೋಡ್ರಿ ಇಲ್ಲೇ 2 ಕಾಲಮ್ ಬರಂಗಿಲ್ಲ. ಯಾಕ್ರಿ? 6th year ಬರಂಗಿಲ್ಲ. ಇಲ್ಲೇ 6th year ಬರಂಗಿಲ್ಲ. ಯಾಕ್ರಿ? 6th year ಬರಂಗಿಲ್ಲ. 6th year ಯಾಕೆ ಬರಂಗಿಲ್ರಿಪ್ಪ? ಶಾರ್ಟ್ ವರ್ಕಿಂಗ್ಸ್ನೂ ಇಲ್ಲ, ರಿಕವರ್ಡ್ನೂ ಇಲ್ಲ, ನಾಟ್ ರಿಕವರ್ಡ್ನೂ ಇಲ್ಲ. 6th year ಯಾಕೆ ಬರಂಗಿಲ್ರಿ? 6th year ಯಾಕೆ ಬರಂಗಿಲ್ರಿ? 6th year ಶಾರ್ಟ್ ವರ್ಕಿಂಗ್ಸ್ನೂ ಇಲ್ಲ, ಆಮೇಲೆ ರಿಕವರ್ಡ್ ಕಾಲಮ್ನೂ ಇಲ್ಲ, ಆಮೇಲೆ ನಾಟ್ ರಿಕವರ್ಡ್ ಕಾಲಮ್ನೂ ಇಲ್ಲ. ಅದಕ್ಕೆ ಏನ್ರಿ? 6th year ಕಾಲಮ್ ಬರಂಗಿಲ್ಲ. ಇದು ತಿಳಿತ್ರಿ? अस्ट ईजी नोड्रिप्पा। ओके, अब यहाँ पे देखो हिंदी मीडियम वाले देखो ध्यान से, क्या है रॉयल्टी अकाउंट हम लोग प्रिपेयर किए। अब क्या प्रिपेयर कर रहे हैं हम लोग? शॉर्ट वर्किंग्स अकाउंट प्रिपेयर कर रहे हैं हम लोग। इसमें ईयर पर्टिकुलर्स अमाउंट, ठीक है। यहाँ पे देखो बहुत ध्यान से, ये इन शॉर्ट वर्किंग्स अकाउंट के अंदर सबसे पहले कौन सा ईयर है? वो 1 ईयर है, फर्स्ट ईयर है। फर्स्ट ईयर डालो
हमेशा शॉर्ट वर्किंग्स अकाउंट के अंदर सबसे पहले किसको अमाउंट पे करना, तुम्हें इसको पे करना, टू लैंडलॉर्ड अकाउंट को पे करना। किसको पे करना, टू लैंडलॉर्ड अकाउंट। हमेशा याद रख लो, सबसे पहले इसको अमाउंट पे करते हैं हम लोग, टू लैंडलॉर्ड अकाउंट। क्यों पे करते बोलो, हमारा हर फर्स्ट ईयर में हमारे को लॉस ही होता, प्रॉफिट नहीं होता हमारे को। ओके 99% चांसेस है हमारे प्रॉब्लम में, रॉयल्टी में हमारे को सबसे पहले लॉस ही होता, प्रॉफिट नहीं होता, ये याद रख लो। 99% चांसेस प्रॉब्लम्स में। टू लैंडलॉर्ड को पे करना। टू लैंडलॉर्ड क्यों आता बोलो, यहाँ पे देख लो, टू लैंडलॉर्ड अकाउंट बोल के है यहाँ पे शॉर्ट वर्किंग्स अकाउंट के अंदर है। एक तो टू लैंडलॉर्ड अकाउंट बोल के है, एक तो बाय लैंडलॉर्ड अकाउंट बोल के है, एक बाय प्रॉफिट एंड लॉस अकाउंट बोल के है। ये याद रख लो, कितने आइटम्स अंदर इसके अंदर याद रखने के लिए। टू लैंडलॉर्ड अकाउंट कब आता, बाय प्रॉफिट एंड लॉस अकाउंट कब आता, उसके बाद में बाय लैंडलॉर्ड अकाउंट कब आता, ये याद रख लो। मैं तुम्हारे को बोलता हूँ यहाँ पे, रॉयल्टी पेबल चार्ट देख लो तुम्हें यहाँ पे। फर्स्ट ईयर में क्या है, फर्स्ट ईयर में शॉर्ट वर्किंग्स, फर्स्ट ईयर में क्या है, फर्स्ट ईयर में शॉर्ट वर्किंग्स आया तो टू लैंडलॉर्ड अकाउंट आता। क्या है, फर्स्ट ईयर में अगर शॉर्ट वर्किंग्स आया तो टू लैंडलॉर्ड अकाउंट, ठीक है। अगर रिकवर्ड आया, क्या है, रिकवर्ड आया तो बाय लैंडलॉर्ड अकाउंट, ठीक है। नेक्स्ट नॉट रिकवर्ड आया तो बाय प्रॉफिट एंड लॉस अकाउंट। याद रख लो, तीन आइटम्स। क्या है, अगर शॉर्ट वर्किंग्स अकाउंट के अंदर शॉर्ट वर्किंग्स और डेफिसिट करके आया तो टू लैंडलॉर्ड अकाउंट, ठीक है। वही साल में रिकवर्ड आया तो बाय लैंडलॉर्ड अकाउंट। वही साल में अगर नॉट रिकवर्ड करके आया तो बाय प्रॉफिट एंड लॉस अकाउंट। ये याद रख लो, तीन आइटम्स, ठीक है। अब आओ यहाँ पे देख लेंगे, हमें बहुत इजी है। देखो यहाँ पे फर्स्ट ईयर क्या है, पहले फर्स्ट ईयर है, फर्स्ट ईयर यहाँ पे शॉर्ट वर्किंग्स अकाउंट के अंदर क्या है, फर्स्ट ईयर डालो। फर्स्ट ईयर क्या देखना, अभी फर्स्ट ईयर के अंदर हमें, फर्स्ट ईयर के अंदर देखना, फर्स्ट ईयर के अंदर क्या देखना, शॉर्ट वर्किंग्स आया कि नहीं देखना। शॉर्ट वर्किंग्स अकाउंट के अंदर रॉयल्टी पेबल चार्ट में आना। फिर नंबर 1 ईयर में शॉर्ट वर्किंग्स में क्या डालते तुम लोग, शॉर्ट वर्किंग्स डालते, रॉयल्टी में रॉयल्टी डालते, शॉर्ट वर्किंग्स में शॉर्ट वर्किंग्स। अब तुम लोग कौन सा अकाउंट प्रिपेयर कर रहे हैं, शॉर्ट वर्किंग्स, इसलिए शॉर्ट वर्किंग्स का कॉलम देख लो। शॉर्ट वर्किंग्स और डेफिसिट फर्स्ट ईयर में आया नहीं, कितना आया, 12,000 रुपीज आया, तो इसको क्या बोलते हैं, मैं टू लैंडलॉर्ड अकाउंट। क्या बोलते हैं इसको हमें, टू लैंडलॉर्ड अकाउंट। यहाँ पे डालो टू लैंडलॉर्ड अकाउंट, ठीक है। कितना अमाउंट हो, 12,000 रुपीज आया नहीं, 12,000 रुपीज, एक ही आइटम है, टू लैंडलॉर्ड अकाउंट। अब यहाँ पे रिकवर्ड नहीं है तो बाय लैंडलॉर्ड अकाउंट नहीं आता, नॉट रिकवर्ड नहीं है तो बाय प्रॉफिट एंड लॉस अकाउंट नहीं आता, ठीक है। समझ में आया, एक ही आइटम आया हमारा भी, एक ही आइटम 12,000 रुपीज। उसी 12,000 रुपीज को यहाँ पे लिखो, सेम यहाँ पे लिखो, 12,000 रुपीज को ऊपर पहुंचाओ, 12,000 रुपीज, इसको क्या बोलते तुम्हें, फर्स्ट ईयर डालो, बाय बैलेंस कैरी डाउन। बाय बैलेंस कैरी डाउन तुम्हारा इधर है, तो टू बैलेंस ब्रॉड डाउन सेकेंड ईयर में आता, सेकेंड ईयर टू बैलेंस ब्रॉड डाउन। कितना अमाउंट है वो, 12,000 रुपीज। उसी 12,000 रुपीज को यहाँ पे डालो, 12,000 रुपीज बोल के, ठीक है। अब कौन सा ईयर देखना तुम लोग, सेकेंड ईयर देखना, सेकेंड ईयर। सेकेंड ईयर कहाँ पे है वो, यहाँ पे सेकेंड ईयर। सेकेंड ईयर में क्या आया तुम्हारा, फिर शॉर्ट वर्किंग्स आया। क्या आया, सेकेंड ईयर में क्या आया तुम्हारा, फिर शॉर्ट वर्किंग्स आया। शॉर्ट वर्किंग्स का मतलब क्या है, टू लैंडलॉर्ड अकाउंट। आओ फिर टू लैंडलॉर्ड अकाउंट 6,000 रुपीज सेकेंड ईयर में, टू लैंडलॉर्ड अकाउंट। यहाँ पे देखो टू लैंडलॉर्ड अकाउंट, कितना अमाउंट है, 6,000 रुपीज आया ना, 6,000 रुपीज है, ओके। ये हुआ 6,000 रुपीज, टू लैंडलॉर्ड अकाउंट हुआ। रिकवर्ड है तो बाय लैंडलॉर्ड अकाउंट नहीं आता, बाय लैंडलॉर्ड अकाउंट नहीं आता। नॉट रिकवर्ड है तो बाय प्रॉफिट एंड लॉस अकाउंट नहीं आता, ओके, नहीं आया। अभी सिर्फ क्या आया, सिर्फ यहाँ पे टू लैंडलॉर्ड अकाउंट उतना ही आया, 6,000 रुपीज। अब 12,000 प्लस 6,000 करो, कितना आता, 18,000। उसी 18,000 को यहाँ पे रखो, 18,000 को फिर ऊपर रखो, कितना आता उसको, बाय बैलेंस कैरी डाउन। बाय बैलेंस कैरी डाउन तुम्हारा इधर है, तो टू बैलेंस ब्रॉड डाउन तुम्हारा इधर आता। यहाँ पे अमाउंट कितना है, 18,000। इसी अमाउंट को क्या करना है, यहाँ पे पहुंचाना, 18,000 रुपीज। अब कौन से ईयर में आए तुम, अभी थर्ड ईयर में आए। कौन से ईयर में, थर्ड ईयर में। थर्ड ईयर में आओ, अभी थर्ड ईयर कहाँ पे तुम्हारा, थर्ड ईयर इधर है, थर्ड ईयर तुम्हारा। थर्ड ईयर, थर्ड ईयर के अंदर है क्या है, थर्ड ईयर के अंदर है शॉर्ट वर्किंग्स है, डेफिसिट है, तो मतलब क्या आता, टू लैंडलॉर्ड अकाउंट आता कि नहीं, टू लैंडलॉर्ड अकाउंट आता। अभी यहाँ पे देखो थर्ड ईयर में टू लैंडलॉर्ड अकाउंट आया नहीं, टू लैंडलॉर्ड अकाउंट कितना आया, वो टू लैंडलॉर्ड अकाउंट कितना आया, 4,000 रुपीज। 4,000 रुपीज यहाँ पे डालो, 4,000 रुपीज आया, 4,000 रुपीज है, ओके। थर्ड ईयर का
4,000 रुपीज़ आया। उसके बाद में थर्ड ईयर का 4,000 रुपीज़ डाले तुम्हें। उसके बाद में रिकवर्ड है क्या? रिकवर्ड नहीं है। क्या है? रिकवर्ड नहीं है। रिकवर्ड नहीं है तो बाय लैंडलॉर्ड अकाउंट नहीं आता। हाँ, उसके बाद में नॉट रिकवर्ड है। हाँ, नॉट रिकवर्ड है। कितना है नॉट रिकवर्ड है? 12,000 रुपीज़ है। नॉट रिकवर्ड है। नॉट रिकवर्ड का मतलब क्या? बाय प्रॉफिट एंड लॉस अकाउंट आता। ठीक है, नॉट रिकवर्ड का मतलब क्या? बाय प्रॉफिट एंड लॉस अकाउंट आता। इसलिए बाय थर्ड ईयर में बाय प्रॉफिट एंड लॉस अकाउंट, थर्ड ईयर में बाय प्रॉफिट एंड लॉस अकाउंट आया अभी। क्यों आया अभी? क्योंकि नॉट रिकवर्ड है उस ईयर में। थर्ड ईयर में नॉट रिकवर्ड है 12,000 रुपीज नॉट रिकवर्ड, इसलिए क्या आता? बाय प्रॉफिट एंड लॉस अकाउंट बोल के आता एक एंट्री। कितना आया वो? 12,000 रुपीज आया। ठीक है, ओके। फिर कुछ भी नहीं है। अब क्या करना? 18,000 प्लस 4,000 करो, कितना आता? 22,000 आता। सेम 22,000 माइनस 12,000, कितना आंसर बचा आपका? 10,000। इसको क्या बोलते हैं तुम लोग? बाय बैलेंस कैरीड डाउन। अब यहाँ पे 2 बैलेंस ब्रॉड डाउन, फोर्थ ईयर में 2 बैलेंस ब्रॉड डाउन। कितना अमाउंट है? 10,000 इधर आया। कौन से ईयर में आए तुम लोग? अभी फोर्थ ईयर में आए। फोर्थ ईयर आओ यहाँ पे, फोर्थ ईयर, यहाँ पे तुम्हारा फोर्थ ईयर। फोर्थ ईयर में क्या है? शॉर्ट वर्किंग्स नहीं है। क्या है? फोर्थ ईयर में शॉर्ट वर्किंग्स नहीं है। शॉर्ट वर्किंग्स नहीं है तो टू लैंडलॉर्ड अकाउंट नहीं आता। क्यों नहीं आता? शॉर्ट वर्किंग्स नहीं दिया। अब क्या आता? रिकवर्ड कॉलम देखना। शॉर्ट वर्किंग्स कॉलम नहीं है तो क्या देखना? अभी रिकवर्ड कॉलम देखना। रिकवर्ड कॉलम है? हाँ है, रिकवर्ड कॉलम है। तो क्या आता? अभी बाय लैंडलॉर्ड अकाउंट आता। क्यों आता बाय लैंडलॉर्ड अकाउंट? क्योंकि रिकवर्ड दिया। रिकवर्ड कितना दिया? 4,000 रुपीज दिया, इसलिए फोर्थ ईयर में बाय लैंडलॉर्ड अकाउंट कितना? 4,000 रुपीज। समझ में आया? ओके। फोर्थ ईयर में क्या है? शॉर्ट वर्किंग्स नहीं है, रिकवर्ड कॉलम है, इसीलिए बाय लैंडलॉर्ड अकाउंट। उसके बाद में नॉट रिकवर्ड कॉलम है। नॉट रिकवर्ड कॉलम है, कितना है? आंसर है 2,000 रुपीज है। नॉट रिकवर्ड कितना है? 2,000 रुपीज है। तो बाय प्रॉफिट एंड लॉस अकाउंट आता अभी। क्यों? 2,000 रुपीज दिया, इसीलिए बाय प्रॉफिट एंड लॉस अकाउंट फोर्थ ईयर में कितना है? वो 2,000 रुपीज डाले, हुआ, पूरा कंप्लीट हुआ। 10,000 ज्यादा है, इसलिए 10,000 इधर आया। सेम 10,000 इधर आया। 10,000 माइनस 4,000 माइनस 2,000 बचा कितना आंसर आपका? 4,000। ये 4,000 क्या है तुम्हारा? बाय बैलेंस कैरीड डाउन। यहाँ पे फिफ्थ ईयर में 2 बैलेंस ब्रॉड डाउन। यहाँ पे 4,000, सेम 4,000 इधर हुआ। अब कौन से ईयर में आए हम लोग? फिफ्थ ईयर में आए। फिफ्थ ईयर में आओ यहाँ पे। फिफ्थ ईयर यहाँ पे नहीं, फिफ्थ ईयर यहाँ पे है। फिफ्थ ईयर में शॉर्ट वर्किंग्स नहीं आया। फिफ्थ ईयर में क्या है? शॉर्ट वर्किंग्स नहीं आया। फिफ्थ ईयर में शॉर्ट वर्किंग्स नहीं है तो टू लैंडलॉर्ड अकाउंट नहीं आता, क्योंकि शॉर्ट वर्किंग्स नहीं है। अब ओ ईयर में क्या देखना? रिकवर्ड देखना। रिकवर्ड है? रिकवर्ड कॉलम है? हाँ, रिकवर्ड कॉलम है। तो क्या आना अभी? बाय लैंडलॉर्ड अकाउंट आना। क्यों? रिकवर्ड कॉलम है, इसीलिए फिफ्थ ईयर में बाय लैंडलॉर्ड अकाउंट है नहीं, बाय लैंडलॉर्ड अकाउंट है नहीं फिफ्थ ईयर में। फिफ्थ ईयर में है लैंडलॉर्ड अकाउंट, कितना है? 4,000 रुपीज है, इसीलिए 4,000 रुपीज यहाँ पे डालना। ठीक है। उस ईयर में फिफ्थ ईयर में रिकवर्ड कॉलम है, नॉट रिकवर्ड कॉलम है। बाय प्रॉफिट एंड लॉस अकाउंट लिखना क्या नहीं है? अभी नहीं लिखना। क्यों? नॉट रिकवर्ड आंसर नहीं है वहां पे, नॉट रिकवर्ड कॉलम अमाउंट नहीं है, इसीलिए बाय प्रॉफिट एंड लॉस अकाउंट बोल के नहीं आता इधर, सिर्फ बाय लॉस अकाउंट। यहाँ पे भी 4,000 है, यहाँ पे भी 4,000 है। दोनों क्या हुआ? टैली हुआ। सिक्स्थ ईयर में, यहाँ पे सिक्स्थ ईयर में एंट्री पास करना कि नहीं पास करना। क्यों? सिक्स्थ ईयर में शॉर्ट वर्किंग्स नहीं है तो टू लैंडलॉर्ड अकाउंट नहीं आता। रिकवर्ड कॉलम है तो बाय लैंडलॉर्ड अकाउंट नहीं आता। नॉट रिकवर्ड है, बाय प्रॉफिट एंड लॉस अकाउंट नहीं आता। तो बचा ही नहीं तो बैलेंस क्या आता? क्या कुछ भी एंट्री नहीं आती, तो सिक्स्थ ईयर की एंट्री नहीं आती। शॉर्ट वर्किंग्स का अकाउंट ये है। डेबिट क्रेडिट बोल के तुम लोग डालो यहाँ पे। क्या बोल के? डेबिट क्रेडिट बोल के डालो तुम लोग यहाँ पे नहीं है। डेबिट और क्रेडिट यहाँ पे नहीं है तो तुम लोग डालो। ठीक है। अभी 2 हुए सिर्फ। क्या हुआ? एक क्वेश्चन है, ये क्वेश्चन यहाँ पे क्या हुआ? रॉयल्टी पेएबल चार्ट हुआ हमारा। इसके बाद में रॉयल्टी अकाउंट हुआ। इसके बाद में शॉर्ट वर्किंग्स अकाउंट हुआ। अब इसके बाद में कौन सा अकाउंट रेडी करना आप लोग? लैंडलॉर्ड अकाउंट रेडी करना। कौन सा अकाउंट रेडी करना आप लोग? लैंडलॉर्ड अकाउंट रेडी करना। कौन सा? लैंडलॉर्ड अकाउंट। लैंडलॉर्ड अकाउंट का मतलब क्या है? मिस्टर वसंत। कौन है लैंडलॉर्ड? यारा दारीपा लैंडलॉर्ड मिस्टर वसंत। लैंडलॉर्ड मिस्टर वसंत। मिस्टर वसंत अकाउंट न्यू रेडी ಮಾಡಬೇಕು। लैंडलॉर्ड अकाउंट
Mr. Vasant account. Year particulars rupees, year particulars rupees. Okay. Okay, we will see now. Please take the screenshot. We will solve the next one. That is landlord account. Easy, very easy. Then we'll go for this one. Till then, wait a minute. ಓಕೆ, ಈಗ ನಾವು ಏನು ಶುರು ಮಾಡೋಣ್ರಿ? ಈಗ ಲ್ಯಾಂಡ್ಲಾರ್ಡ್ ಅಕೌಂಟ್ ಮಿಸ್ಟರ್ ವಸಂತ್ ಅಕೌಂಟ್. ಇಲ್ಲೇ ಡೆಬಿಟ್ ಮತ್ತು ಇಲ್ಲೇ ಕ್ರೆಡಿಟ್ ನೀವು ಬರೀಬೇಕು. ಓಕೆ, ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್, ಇಯರ್ ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಬರೀ ಇಲ್ಲೇ ನಂಬರ್ 1 ಅಂತ ಹಾಕ್ಬೇಕು. ಓಕೆ, ಫಸ್ಟ್ ಇಯರ್, ಹೌದಲ್ಲ? ಫಸ್ಟ್ ಇಯರ್. ಆಮೇಲೆ ಇಲ್ಲೇನು ಫಸ್ಟ್ ಇಯರ್, ಇಲ್ಲೇನು ಫಸ್ಟ್ ಇಯರ್. ಇದು ಒಂದು ಮಾತು ನೆನ್ಪಿಡ್ಕೋರಿ. ಇದು ಏನ್ರಿ, ಯಾವ ಏನು ಮಾತ್ರ ಇದು ನಾ ಹೇಳ್ತೀನಿ ರೀ ಈಗ. ಓಕೆ, ಇಲ್ಲೇ ಸೆಂಟರ್ ಮಾಡ್ತೀನಿ ರೀ, ತಡೀರಿದು ಸೆಂಟರ್. ಓಕೆ, ಸೆಂಟರ್. ಆಮೇಲೆ ಇದು ಸೆಂಟರ್ ಐತಿ, ಇದು ಆಲ್ರೆಡಿ. ಓಕೆ, ಬರ್ರಿ. ಏನ್ರಿ ಇದು? ಲ್ಯಾಂಡ್ಲಾರ್ಡ್ ಅಕೌಂಟ್. ಇಲ್ಲೇ ಲ್ಯಾಂಡ್ಲಾರ್ಡ್ ಅಕೌಂಟ್. ಇಲ್ಲೇ ಏನ್ರಿ ಅದು ಏನು ಮಾತ್ರ ಅದು ನೆನ್ಪಿಡ್ಕೋಬೇಕು ನೀವು ಅಂತ್ರಿ. ಫಸ್ಟ್ ಇಲ್ಲೇ ಯಾವಾಗಲೂ ಬೈ ರಾಯಲ್ಟಿ, ಬೈ ರಾಯಲ್ಟಿ ಅಕೌಂಟ್, ಬೈ ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಬರಬೇಕು ನೀವು. ಇಲ್ಲೇ ಬೈ ರಾಯಲ್ಟಿ ಅಂತ ಕಂಪಲ್ಸರಿ ಬರಬೇಕು. ಏನ್ರಿ ಇದು? ನಂಬರ್ ಒನ್ ಏನ್ರಿ? ಬೈ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಬರಿಬೇಕು. ಕಂಪಲ್ಸರಿ ರಾಯಲ್ಟಿ ಅಕೌಂಟ್ ಅಂತ. ಈಗ ಬರ್ರಿ ಇಲ್ಲೇ ಮೇಲೆ ಇದು ರಾಯಲ್ಟಿ ಪೇಬಲ್ ಚಾರ್ಟ್ ಒಳಗೆ ಬರ್ರಿಪ್ಪ. ರಾಯಲ್ಟಿ ಅಕೌಂಟ್ ಏನ್ರಿ? ಫಸ್ಟ್ ಇಯರ್ ರಾಯಲ್ಟಿ. ರಾಯಲ್ಟಿ ಅಂದ್ರೆ ಏನ್ರಿಪ್ಪ? ರಾಯಲ್ಟಿ ಅಕೌಂಟ್ ಅಂದ್ರೆ ಏನ್ರಿ? ಇದು ರಾಯಲ್ಟಿ. ಏನ್ರಿ? ರಾಯಲ್ಟಿ ಎಷ್ಟು ಐತ್ರಿಪ್ಪ? ಇಲ್ಲಿ 8000 ರುಪೀಸ್. ಎಷ್ಟು ರೀ ರಾಯಲ್ಟಿ? 8000 ರುಪೀಸ್. ಬರ್ರಿ ಇಲ್ಲಿ ರಾಯಲ್ಟಿ, ಬೈ ರಾಯಲ್ಟಿ 8000 ರುಪೀಸ್. 8000 ರುಪೀಸ್ ಕರೆಕ್ಟಾ? ಓಕೆ, ಬೈ ರಾಯಲ್ಟಿ ಅಕೌಂಟ್ 8000 ರುಪೀಸ್. ನೆಕ್ಸ್ಟ್ ಬರ್ರಿಪ್ಪ ಇಲ್ಲೇ ಫಸ್ಟ್ ಇಯರ್. ಏನ್ರಿ? ಫಸ್ಟ್ ಇಯರ್ ರಾಯಲ್ಟಿ ಬಂತ್ರಿ. ಎಷ್ಟು ಬಂತ್ರಿ ರಾಯಲ್ಟಿ? 8000 ರುಪೀಸ್. ಆ ಇಯರ್ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಶಾರ್ಟ್ ವರ್ಕಿಂಗ್ಸ್ ಮತ್ತು ರೀಕವರ್ಡ್ ಕಾಲಮ್ ನೋಡ್ಬೇಕು. ಶಾರ್ಟ್ ವರ್ಕಿಂಗ್ಸ್ ಮತ್ತೆ ಏನ್ರಿ? ರೀಕವರ್ಡ್ ಕಾಲಮ್ ನೋಡ್ಬೇಕು. ಶಾರ್ಟ್ ವರ್ಕಿಂಗ್ಸ್ ಮತ್ತು ರೀಕವರ್ಡ್ ಕಾಲಮ್. ಬರ್ರಿ ತಡ್ರಿ ಮತ್ತು ಎಕ್ಸ್ಕ್ಯೂಸ್ ಮೀ ಫಾರ್ ದ. ಓಕೆ, ಏನ್ರಿಪ್ಪ ಇಲ್ಲಿ ಫಸ್ಟ್ ಇಯರ್ ಏನ್ರಿ? ಇಲ್ಲೂ ಏನ್ರಿ ಇದು ಐತ್ರಿ, ಲಾಸ್ ಐತ್ರಿ. ಏನ್ರಿ? ಫಸ್ಟ್ ಇಯರ್ ಲಾಸ್ ಐತ್ರಿ. ಅಂದರೆ ಫಸ್ಟ್ ಇಯರ್ ಏನ್ರಿಪ್ಪ? ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟು ರೀ? 12000 ರುಪೀಸ್. ಆ ಇಯರ್ ಒಳಗೆ ರಿಕವರ್ಡ್ ಐತ್ರಿ? ಇಲ್ಲ. ಇಲ್ಲಿ ಏನ್ರಿಪ್ಪ ಇಲ್ಲೇ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನ್ರಿಪ್ಪ ಇಲ್ಲೇ ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ ಇಯರ್ ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಮತ್ತು ರಿಕವರ್ಡ್ ಕಾಲಮ್ ನೋಡ್ಬೇಕು. ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ಮತ್ತು ರಿಕವರ್ಡ್ ಕಾಲಮ್ ನೋಡ್ಬೇಕು. ಓಕೆ, ಬರ್ರಿ. ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಬಂತ್ರಿ. ಎಷ್ಟ್ರಿಪ್ಪ? 12000 ರುಪೀಸ್. ರಿಕವರ್ಡ್ ಕಾಲಮ್ ಅಮೌಂಟ್ ಬಂದಿಲ್ಲ. ಅದಕ್ಕೆ ಏನ್ರಿಪ್ಪ? ಶಾರ್ಟ್ ವರ್ಕಿಂಗ್ಸ್ ಅಂದ್ರೆ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ರಿಕವರ್ಡ್ ಅಂದ್ರೆ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ನೆನ್ಪಿಡ್ಕೊರಿ, ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ ಶಾರ್ಟ್ ವರ್ಕಿಂಗ್ಸ್ ಬಂದಂದ್ರೆ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ರಿಕವರ್ಡ್ ಅಮೌಂಟ್ ಬಂದಂದ್ರೆ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ತಿಳಿದ್ರಿ? ಲ್ಯಾಂಡ್ಲಾರ್ಡ್ ಅಕೌಂಟ್ ಒಳಗೆ. ಈಗ ಬರ್ರಿ, ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ಅಲ್ಲಿ ಅಮೌಂಟ್ ಬಂತ್ರಿ. ಅದಕ್ಕೇನ್ರಿಪ್ಪ? ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಬರಿಬೇಕು. ಟು ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್ ಅಂತ ಬರಂಗಿಲ್ಲ. ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಬರಂಗಿಲ್ಲ. ಯಾಕ್ರಿ? ರಿಕವರ್ಡ್ ಅಮೌಂಟ್ ಇಲ್ಲ. ಅದಕ್ಕೇನ್ರಿ? ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಎಷ್ಟು ಹಾಕ್ಬೇಕಲ್ಲಿ ಅಮೌಂಟ್? 12000 ರುಪೀಸ್ ಹಾಕ್ಬೇಕು. ಬೈ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡ್ಬೇಕು. ಬೈ ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು ನೀವು. ಈಗೇನ್ರಿಪ್ಪ? ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಈಗ ಯಾಕ್ರಿ? ಶಾರ್ಟ್ ವರ್ಕಿಂಗ್ಸ್ ಬಂತ್ರಿ. ಬೈ ಶಾರ್ಟ್ ವರ್ಕಿಂಗ್ಸ್, ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್, ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಎಷ್ಟು ಅಮೌಂಟ್ ಇದ್ದು? 12000 ರುಪೀಸ್ ಅಲ್ಲ? ಅದು 12000 ರುಪೀಸ್. 12000 ರುಪೀಸ್ ಹೌದಲ್ರಿ? ಬೈ ನೋಡ್ರಿ, ಬೈ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡ್ಬೇಕು. ಬೈ ರಾಯಲ್ಟಿ ಅಕೌಂಟ್, ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ರಿಕವರ್ಡ್ ಬಂದಿಲ್ಲ, ಅದಕ್ಕೆ ಟು ಶಾರ್ಟ್ ವರ್ಕಿಂಗ್ಸ್ ಬರಂಗಿಲ್ಲ.
ಬೈ ರಾಯಲ್ಟಿ ಅಕೌಂಟ್ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಟೋಟಲ್ ಸೇರಿಸಿ ಎಷ್ಟಿರಪ್ಪ ಇದು 8,000 ಪ್ಲಸ್ 12,000 20,000. 20,000 ಸೇಮ್ 20,000 ಇಲ್ಲಿ ಬರಿಬೇಕು. 20,000 ಇಲ್ಲಿ ಏನ್ರಿಪ್ಪ ಇಲ್ಲಿ 2 ಬ್ಯಾಂಕ್ ಅಂತ ಬರಿಬೇಕು. ಆ್ಯಕ್ಚುಲಿ 2 ಕ್ಯಾಶ್ ಬರಬೇಕು, ಬಟ್ ಯಾವಾಗಲೂ ನೀವು ಏನ್ರಿಪ್ಪ ಕ್ಯಾಶ್ ಅಂತ ಯೂಸ್ ಮಾಡಂಗಿಲ್ಲ. ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ನೀವು, ಏನ್ರಿ ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡ್ತೀರಿ. 2 ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ಗೆ ಎಷ್ಟು ಕೊಡ್ಬೇಕ್ರಿಪ್ಪ 20,000 ಐತ್ರಿ, ಅದಕ್ಕೆ 20,000 ಕೊಡ್ಬೇಕಲ್ಲೇ 20,000. ಡನ್. ಇದು ಫಸ್ಟ್ ಇಯರ್ ಮುಗೈತ್ರಿ. ಫಸ್ಟ್ ಇಯರ್ ಮುಗೈತ್ರಿ. ಈಗ ಸೆಕೆಂಡ್ ಇಯರ್ಗೆ ಬರ್ರಿ. ಸೆಕೆಂಡ್ ಇಯರ್ ಏನು ಕಂಪಲ್ಸರಿ ಕೊಡ್ಬೇಕ್ರಿ ನೀವು? ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡ್ಬೇಕು. ರಾಯಲ್ಟಿ ಕಂಪಲ್ಸರಿ ಕೊಡ್ಬೇಕು ನೀವು ಇಲ್ಲಿ. ಬೈ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡ್ಬೇಕು. ಬರ್ರಿ ಇಲ್ಲ ಸೆಕೆಂಡ್ ಇಯರ್ ಎಲ್ಲೈತ್ರಿಪ್ಪ? ಇಲ್ಲೈತಿ ನೋಡ್ರಿ ಸೆಕೆಂಡ್ ಇಯರ್ ರಾಯಲ್ಟಿ ನೀವು ಕಂಪಲ್ಸರಿ ಕೊಡ್ಬೇಕು. ಸೆಕೆಂಡ್ ಇಯರ್ ರಾಯಲ್ಟಿ ಎಷ್ಟ್ರಿಪ್ಪ? ಸೆಕೆಂಡ್ ಇಯರ್ ರಾಯಲ್ಟಿ 14,000. ಸೆಕೆಂಡ್ ಇಯರ್ ರಾಯಲ್ಟಿ 14,000. ಅದಕ್ಕೆ ಇಲ್ಲೇ 14,000 ಕೊಡ್ರಿ. ಸೆಕೆಂಡ್ ಇಯರ್ ರಾಯಲ್ಟಿ 14,000 ಕೊಡ್ರಿ. ಡನ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಕೊಡ್ಬೇಕು. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕೊಡ್ಬೇಕು. ಏನು 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕೊಡ್ಬೇಕು. ಎಲ್ಲಿ ನೋಡ್ಬೇಕು ನೀವು? ಇಲ್ಲಿ ನೋಡ್ಬೇಕು. ಇಲ್ಲಿ ಎಲ್ರಿ ಮ್ಯಾಲೆ ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಬಂತ್ರಿ. ಎಷ್ಟು ಕೊಡ್ಬೇಕು? 2 ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ತಗೋಬೇಕು. ಯಾಕ್ರಿ? ಶಾರ್ಟ್ ವರ್ಕಿಂಗ್ಸ್ ಬಂತ್ರಿ. ರಿಕವರ್ಡ್ ಬಂದ್ರೆ 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕೊಡ್ಬೇಕು. ಈಗ ರಿಕವರ್ಡ್ ಬಂದಿಲ್ಲ, ಬರೀ ಏನೈತ್ರಿಪ್ಪ ಈಗ ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್ ಐತ್ರಿ. ಅದಕ್ಕೆ ಏನ್ರಿಪ್ಪ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 6,000. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 6,000. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 6,000. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 6,000 ಅಂತ ಕೊಡಬೇಕು. 6,000 ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 6,000. ಓಕೆ. ಎಷ್ಟ್ರಿಪ್ಪ ಇದು? 14,000 ಪ್ಲಸ್ 6,000 ಎಷ್ಟ್ರಿ ಇದು? 20,000. ಸೇಮ್ 20,000 ಎಲ್ಲಿ ಬರಿಬೇಕ್ರಿಪ್ಪ? ಇಲ್ಲೇ ಬರಿಬೇಕು. 20,000 ಇಲ್ಲೇನು ಬರಿಬೇಕ್ರಿಪ್ಪ? ಇಲ್ಲೇ ಸೇಮ್ 20,000 ಅಂತ ಬರಿಬೇಕು. ಸೇಮ್ ಇಲ್ಲೇನ್ರಿ? ಇಲ್ಲೇ ಈ ಸೈಡ 2 ಬ್ಯಾಂಕ್ ಅಲ್ಲ, 2 ಬ್ಯಾಂಕ್ ಅಕೌಂಟ್. 2 ಬ್ಯಾಂಕ್ ಅಕೌಂಟ್. ಇದು ಎಷ್ಟನೇ ಇಯರ್? ಇದು ಸೆಕೆಂಡ್ ಇಯರ್. ಏನ್ರಿದು? ಸೆಕೆಂಡ್ ಇಯರ್ ಆಗಿತ್ತು ನೋಡ್ರಿಪ್ಪ. ಸೆಕೆಂಡ್ ಇಯರ್ ಮುಗೈತ್ರಿ. ಏನ್ರಿ? ಸೆಕೆಂಡ್ ಇಯರ್ ಮುಗೈತ್ರಿ. ಮತ್ತೇನ್ರಿಪ್ಪ ಈಗ ಥರ್ಡ್ ಇಯರ್ ಏನು ಕಂಪಲ್ಸರಿ ಕೊಡ್ಬೇಕ್ರಿಪ್ಪ? ಇಲ್ಲೇ ಬೈ ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು ನೀವು. ಬೈ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡ್ಬೇಕು. ಬೈ ರಾಯಲ್ಟಿ ಅಕೌಂಟ್ ಬರಿಲ್ಲ. ಥರ್ಡ್ ಇಯರ್ ಇಲ್ಲೈತ್ರಿ. ಥರ್ಡ್ ಇಯರ್ ರಾಯಲ್ಟಿ ಎಷ್ಟೈತ್ರಿ? ಥರ್ಡ್ ಇಯರ್ ರಾಯಲ್ಟಿ 16,000 ಐತ್ರಿ. ಥರ್ಡ್ ಇಯರ್ ರಾಯಲ್ಟಿ 16,000 ಐತ್ರಿ. 16,000 ಥರ್ಡ್ ಇಯರ್ ರಾಯಲ್ಟಿ 16,000. ಈಗ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕೊಡ್ಬೇಕು. ಏನು 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕೊಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ನೀವು? ಇಲ್ಲಿ ಹೋಗ್ಬೇಕು ಮ್ಯಾಲೆ. ಥರ್ಡ್ ಇಯರ್ ಶಾರ್ಟ್ ವರ್ಕಿಂಗ್ಸ್ ಮುಗಿತು. ಇದು ರಾಯಲ್ಟಿ ಮುಗೈತ್ರಿ. ಆಮೇಲೆ ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಇಲ್ಲೇ ಏನ್ರಿ? ಶಾರ್ಟ್ ವರ್ಕಿಂಗ್ಸ್ ಐತ್ರಿ. ಅದಕ್ಕೆ ಏನ್ರಿಪ್ಪ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಕೊಡ್ಬೇಕು. ರಿಕವರ್ಡ್ ಕಾಲಮ್ ಬಂದಿಲ್ಲ ಇಲ್ಲಿ. ಏನ್ರಿ? ರಿಕವರ್ಡ್ ಕಾಲಮ್ ಅಮೌಂಟ್ ಬಂದಿಲ್ಲ. ಅದಕ್ಕೆ ಏನ್ರಿಪ್ಪ ಬೈ ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದು? ಬೈ ಶಾರ್ಟ್ ವರ್ಕಿಂಗ್ಸ್ ಥರ್ಡ್ ಇಯರ್ 4,000 ಎಷ್ಟ್ರಿ? ಬೈ ಶಾರ್ಟ್ ವರ್ಕಿಂಗ್ಸ್ 4,000 ಕೊಡ್ಬೇಕು. ಬೈ ಶಾರ್ಟ್ ವರ್ಕಿಂಗ್ಸ್ 4,000 ಕೊಡ್ಬೇಕು. ಇಲ್ಲೇ 4,000 ಏನ್ರಿದು? ಬೈ ಶಾರ್ಟ್ ವರ್ಕಿಂಗ್ಸ್. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಓಕೆ. ರಿಕವರ್ಡ್ ಅಮೌಂಟ್ ಬಂದಿಲ್ಲ, ಅದಕ್ಕೆ 2 ಶಾರ್ಟ್ ವರ್ಕಿಂಗ್ಸ್ ಬರಂಗಿಲ್ಲ. 16,000 ಪ್ಲಸ್ 4,000 ಎಷ್ಟ್ರಿ? 20,000. ಸೇಮ್ 20,000 ಇಲ್ಲೇ ಬರಿಬೇಕು. 20,000. ಓಕೆ. ಈಗ ಇಲ್ಲಿರಿಪ್ಪ ಮೇಲೆ 20,000 ಏನ್ರಿ? ಇಲ್ಲೇ ಬ್ಯಾಂಕ್ ಅಲ್ಲ, ಬ್ಯಾಂಕ್ 2 ಬ್ಯಾಂಕ್ ಅಕೌಂಟ್. ಇಲ್ಲಿ ಏನ್ರಿ? 2 ಬ್ಯಾಂಕ್ ಅಕೌಂಟ್. ಇದು ಎಷ್ಟನೇ ಇಯರ್? ಇದು ಥರ್ಡ್ ಇಯರ್ ಇದು. ಓಕೆ. ಈಗ ಫೋರ್ತ್ ಇಯರ್ಗೆ ಬರ್ರಿ. ಏನ್ರಿ? ಫೋರ್ತ್ ಇಯರ್ ಏನು ಕಂಪಲ್ಸರಿ ಕೊಡ್ಬೇಕು ನೀವು? ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡ್ಬೇಕಿಲ್ಲ. ಫೋರ್ತ್ ಇಯರ್ಗೆ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡ್ಬೇಕು. ಫೋರ್ತ್ ಇಯರ್ ಬರ್ರಿ. ರಾಯಲ್ಟಿ ಅಕೌಂಟ್ ನೋಡೋಣ್ರಿ. ಫೋರ್ತ್ ಇಯರ್ ಇಲ್ಲೇ. ಫೋರ್ತ್ ಇಯರ್ ರಾಯಲ್ಟಿ ಎಷ್ಟೈತ್ರಿಪ್ಪ? ಫೋರ್ತ್ ಇಯರ್ ರಾಯಲ್ಟಿ 24,000 ಐತ್ರಿ. ಫೋರ್ತ್ ಇಯರ್ ಏನ್ರಿ? ರಾಯಲ್ಟಿ ಎಷ್ಟ್ರಿ? 24,000. ಫೋರ್ತ್ ಇಯರ್ ರಾಯಲ್ಟಿ 24,000 ಬರ್ರಿಲ್ಲ. ಫೋರ್ತ್ ಇಯರ್ ರಾಯಲ್ಟಿ ಅಕೌಂಟ್ ಎಷ್ಟ್ರಿ? 24,000.
24,000. ಈಗ ಬಾಯ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕೊಡಬೇಕು, 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಕೊಡಬೇಕಂದ್ರೆ ಎಲ್ಲಿ ಹೋಗ್ಬೇಕು ನೀವು? ಮತ್ತೆ ಅಲ್ಲೇ ಹೋಗ್ಬೇಕು, ರಾಯಲ್ಟಿ ಶಾರ್ಟ್ ಅಕೌಂಟಲ್ಲಿ. 4th ಇಯರ್ ರಾಯಲ್ಟಿ ಮುಗೈತ್ರಿ. ಈಗ ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಏನ್ರಿ? ಶಾರ್ಟ್ ವರ್ಕಿಂಗ್ಸ್ ಇಲ್ಲ. ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಅಂದ್ರೆ ಏನ್ರಿಪ್ಪ? ರಿಕವರ್ಡ್ ಕಾಲಮಲ್ಲಿ ಅಮೌಂಟ್ ಐತ್ರಿ. ಓಕೆ, ಶಾರ್ಟ್ ವರ್ಕಿಂಗ್ಸ್ ಅಮೌಂಟ್ ಕೊಟ್ಟಿಲ್ಲ. ಏನ್ರಿ ಇಲ್ಲೇ ಇದು ಐತ್ರಿ, ರಿಕವರ್ಡ್ ಕಾಲಮಲ್ಲಿ ಅಮೌಂಟ್ ಐತ್ರಿ. ರಿಕವರ್ಡ್ ಕಾಲಮಲ್ಲಿ ಅಮೌಂಟ್ ಎಷ್ಟು ಐತ್ರಿಪ್ಪ? ಇದು 4,000. ಶಾರ್ಟ್ ವರ್ಕಿಂಗ್ಸ್ ಕಾಲಮಲ್ಲಿ ಅಮೌಂಟ್ ಬಂದ್ರೆ ಏನ್ರಿಪ್ಪ? ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಇಲ್ಲೇ ರಿಕವರ್ಡ್ ಕಾಲಮಲ್ಲಿ ಅಮೌಂಟ್ ಬಂದ್ರೆ ಏನ್ರಿಪ್ಪ? ಇದು 2 ಶಾರ್ಟ್ ವರ್ಕಿಂಗ್ಸ್. ಏನ್ರಿ? 2 ಶಾರ್ಟ್ ವರ್ಕಿಂಗ್ಸ್. ಬರ್ರಿಲ್ಲೇ 2 ಶಾರ್ಟ್ ವರ್ಕಿಂಗ್ಸ್. ಎಲ್ಲಿ ಹೋಗ್ಬೇಕು ನೀವು? 2 ಶಾರ್ಟ್ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಬರಂಗಿಲ್ಲ ಈಗ. ಯಾಕ್ರಿ? 2 ಶಾರ್ಟ್ ವರ್ಕಿಂಗ್ಸ್ ಅಂತ ತಗೋಬೇಕು. ಏನ್ರಿ? 2 ಶಾರ್ಟ್ ವರ್ಕಿಂಗ್ಸ್. ಯಾಕ್ರಿ? ರಿಕವರ್ಡ್ ಕಾಲಮಲ್ಲಿ ಅಮೌಂಟ್ ಐತ್ರಿ. ಓಕೆ, ಅದಕ್ಕೆ ಏನ್ರಿಪ್ಪ? 2 ಶಾರ್ಟ್ ಏನ್ರಿ? 2 ಶಾರ್ಟ್ ವರ್ಕಿಂಗ್ಸ್. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಎಷ್ಟು ಬಂದಿದ್ದು? ಎಷ್ಟು ಅಮೌಂಟ್ ಇದು? 4,000 ಅಲ್ಲ, ಅದು 4,000. 4th ಇಯರ್ ರಾಯಲ್ಟಿ ಅಕೌಂಟ್, ಬೈ ರಾಯಲ್ಟಿ ಅಕೌಂಟ್, ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಹಾಕಕ್ಕೆ ಬರಂಗಿಲ್ಲ, ಯಾಕಂದ್ರೆ ಅಮೌಂಟ್ ಇಲ್ಲ. ರಿಕವರ್ಡ್ ಅಮೌಂಟ್ ಐತ್ರಿ. ಎಷ್ಟಿದೆ? 4,000 ಐತ್ರಿ. ಅದಕ್ಕೆ ಏನ್ರಿಪ್ಪ? 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 4,000 ರೂಪಾಯಿ. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 4,000 ರೂಪಾಯಿ. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 4,000 ರೂಪೀಸ್. ಎಷ್ಟನೇ ಇಯರ್ ಇದು? 4th ಇಯರ್ ಅಲ್ಲ, ಇದು 4th ಇಯರ್. ಇದು ಆಗಿತ್ತು ರೀ. ಇದು ಆದಮೇಲೆ ಏನ್ರಿಪ್ಪ? ಮತ್ತು 2 ಬ್ಯಾಂಕ್ ಅಕೌಂಟ್. 2 ಬ್ಯಾಂಕ್ ಅಕೌಂಟ್ ತಡೀರಿಪ್ಪ. ಅಲ್ಲಿ ಎಲ್ಲಿ ಜಾಸ್ತಿ ಐತ್ರಿಪ್ಪ? ಇಲ್ಲೇ 24,000 ಜಾಸ್ತಿ ಐತ್ರಿ. ಏನ್ರಿ? 24,000 ರೂಪೀಸ್ ಜಾಸ್ತಿ ಐತ್ರಿ. ಸೇಮ್ 24,000 ರೂಪೀಸ್ ಎಲ್ಲಿ ಬರೀಬೇಕು ನೀವು? ಇಲ್ಲೇ ಬರೀಬೇಕು. 24,000 ರೂಪೀಸ್ ಇಲ್ಲೇ ಬರೀಬೇಕು ನೀವು. 24,000 ರೂಪೀಸ್. ಈಗ 24,000 ಮೈನಸ್ 4,000 ರೂಪೀಸ್ ಮಾಡ್ರಿ. ಎಷ್ಟು ಬಂತ್ರಿ ಇಲ್ಲೇ? 20,000 ರೂಪೀಸ್. 20,000 ರೂಪೀಸ್ ಬಂತ್ರಿ. ಓಕೆ, ನೆಕ್ಸ್ಟ್ ಈಗ ಇಲ್ಲೇ 5th ಇಯರ್ ಅಲ್ಲ. ಈಗ 5th ಇಯರ್ ಏನು ಕಂಪಲ್ಸರಿ ಕೊಡ್ಬೇಕು ನೀವು ಇಲ್ಲೇ? ರಾಯಲ್ಟಿ ಅಕೌಂಟ್ ಕಂಪಲ್ಸರಿ ಕೊಡ್ಬೇಕು ನೀವು ಇಲ್ಲೇ ಮೇಲೆ. ರಾಯಲ್ಟಿ ಅಕೌಂಟ್ ನೀವು ಇಲ್ಲೇ ಕಂಪಲ್ಸರಿ ಕೊಡಬೇಕು. ಬೈ ರಾಯಲ್ಟಿ ಅಕೌಂಟ್. ಬರ್ರಿ, ಎಷ್ಟನೇ ಇಯರ್ ಇದು? 5th ಇಯರ್. ಮೇಲೆ ಬರ್ರಿ ಇಲ್ಲೇ 5th ಇಯರ್. 5th ಇಯರ್ ರಾಯಲ್ಟಿ ಅಕೌಂಟ್ ಎಷ್ಟೈತ್ರಿ? 5th ಇಯರ್ ರಾಯಲ್ಟಿ ಅಮೌಂಟ್ ಎಷ್ಟೈತ್ರಿ? 38,000 ರೂಪೀಸ್ ಐತ್ರಿ. ಅದಕ್ಕೆ ಏನ್ರಿಪ್ಪ? ಇಲ್ಲೇ 38,000 ರೂಪೀಸ್ ಹಾಕ್ಬೇಕು ನೀವು ಇಲ್ಲೇ. ಎಷ್ಟು ಹಾಕ್ಬೇಕು ಇಲ್ಲೇ? 38,000 ರೂಪೀಸ್ ಹಾಕ್ಬೇಕು ನೀವು. 38,000 ರೂಪೀಸ್. ಈಗ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಐತ್ರಿ. ಏನು 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಐತ್ರಿ. ಇಲ್ಲಿ ಎಲ್ಲಿ ಹೋಗ್ಬೇಕು ನೀವು? 5th ಇಯರ್ಗೆ ಹೋಗ್ಬೇಕು. ಮತ್ತು 5th ಇಯರ್ ಮತ್ತೆ ಹೋಗ್ರಿ ಇಲ್ಲೇ 5th ಇಯರ್. ಇಲ್ಲೈತಲ್ಲ 5th ಇಯರ್. 5th ಇಯರ್ ಏನ್ರಿಪ್ಪ? ಬೈ ರಾಯಲ್ಟಿ ಅಕೌಂಟ್. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಹಾಕಕ್ಕೆ ಬರಂಗಿಲ್ಲ, ಯಾಕಂದರೆ ಅಮೌಂಟ್ ಇಲ್ಲ ಇಲ್ಲೇ ಶಾರ್ಟ್ ವರ್ಕಿಂಗ್ಸ್ ಇಲ್ಲೇ. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ತಗೋಬೇಕು. ಯಾಕ್ರಿಪ್ಪ? 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ತಗೋಬೇಕು. ಯಾಕ್ರಿ? ರಿಕವರ್ಡ್ ಅಮೌಂಟ್ ಐತ್ರಿ. ಏನ್ರಿ? ರಿಕವರ್ಡ್ ಅಮೌಂಟ್ ಐತ್ರಿ. ಅದಕ್ಕೆ ಏನ್ರಿಪ್ಪ? 2 ಶಾರ್ಟ್ ವರ್ಕಿಂಗ್ಸ್ 4,000. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 4,000 ಅಂತ ತಗೋಬೇಕು ಇಲ್ಲೇ. 2 ಇಲ್ಲೇ 2 ಶಾರ್ಟ್ ವರ್ಕಿಂಗ್ಸ್. 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಎಷ್ಟು ರೂಪಾಯಿ? 4,000 ಅದು 4,000 ಅಮೌಂಟ್. 4,000. ನೆಕ್ಸ್ಟ್ ಇಲ್ಲೇ ಅದು ಇಲ್ಲೇ ತಡೀರಿ. 2 ಬ್ಯಾಂಕ್. 2 ಬ್ಯಾಂಕ್ ಅಕೌಂಟ್. ಓಕೆ, ಈಗ 38,000 ಹಂಗೈತ್ರಿ. 38,000 ಬರ್ರಿ ಇಲ್ಲೇ. 38,000 ಆಮೇಲೆ ಸೇಮ್ ರೀಪ್ಪ 38,000. 38,000 ಮೈನಸ್ 4,000 ಎಷ್ಟು ಇಲ್ಲೇ? 34,000. ಇದು ಎಷ್ಟನೇ ಇಯರ್ ಇದು? 5th ಇಯರ್ ಇದು. 5th ಇಯರ್. ಈಗೇನ್ರಿಪ್ಪ? ಈಗ 6th ಇಯರ್ ಅಲ್ಲ. ಈಗ 6th ಇಯರ್ ಬರೀಬೇಕು ನೀವು ಇಲ್ಲೇ. 6th ಇಯರ್ ನೀವು ಕಂಪಲ್ಸರಿ ಏನು ಕೊಡಬೇಕಿಲ್ಲ? 6th ಇಯರ್ಗೆ ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡಬೇಕಿಲ್ಲ. ರಾಯಲ್ಟಿ ಅಕೌಂಟ್ ನೀವು ಕಂಪಲ್ಸರಿ ಕೊಡಬೇಕಿಲ್ಲ. ರಾಯಲ್ಟಿ ಅಕೌಂಟ್ 6th ಇಯರ್ಗೆ ರಾಯಲ್ಟಿ ಅಕೌಂಟ್ ಹೋಗ್ರಿ. 6th ಇಯರ್ ಇಲ್ಲೈತೆ ನೋಡ್ರಿಪ್ಪ. 6th ಇಯರ್ ರಾಯಲ್ಟಿ ಎಷ್ಟೈತ್ರಿ ಇಲ್ಲ? 6th ಇಯರ್ ರಾಯಲ್ಟಿ 40,000 ರೂಪೀಸ್ ಐತ್ರಿ. 6th ಇಯರ್ ರಾಯಲ್ಟಿ ಅಕೌಂಟ್ ಎಷ್ಟು ರೀ? 40,000 ರೂಪೀಸ್. 40,000 ರೂಪೀಸ್ ರಾಯಲ್ಟಿ. ಈಗ ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ತಗೋಬೇಕು. ಏನು 2 ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ತಗೋಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಮತ್ತೆ ನೀವು ಮತ್ತೆ ಅಲ್ಲೇ ಹೋಗ್ಬೇಕು 6th ಇಯರ್ಗೆ. 6th ಇಯರ್ ಹೋಗ್ರಿ. 6th ಇಯರ್ ಇಲ್ಲೇ 6th ಇಲ್ಲೈತೆ ನೋಡ್ರಿಪ್ಪ. 6th ಇಯರಲ್ಲಿ ಏನ್ರಿಪ್ಪ? ಬೈ ರಾಯಲ್ಟಿ ಅಕೌಂಟ್. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಹಾಕಕ್ಕೆ ಬರಂಗಿಲ್ಲ, ಯಾಕಂದರೆ ಅಮೌಂಟ್ ಕೊಟ್ಟಿಲ್ಲ. ಈಗ
ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ತಗೋಬೇಕಂದ್ರೆ ಅದು ಕೊಟ್ಟಿಲ್ಲ, ರಿಕವರ್ಡ್ ಕಾಲಮ್ ಅಲ್ಲಿ ಅಮೌಂಟ್ ಕೊಟ್ಟಿಲ್ಲ. ಬೈ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಬರಂಗಿಲ್ಲ. ಈಗ ಟೂ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ನು ಬರಂಗಿಲ್ಲ, ಯಾಕಂದ್ರೆ ಅಮೌಂಟ್ ಇಲ್ಲ. ಬರೀ ಏನು ತಗೋಬೇಕು ನೀವು ಈಗ? ಟೂ ಬ್ಯಾಂಕ್ ಅಕೌಂಟ್ ಅಷ್ಟು ತಗೋಬೇಕು. ಏನ್ರಿ? ಟೂ ಬ್ಯಾಂಕ್ ಅಕೌಂಟ್ ಅಷ್ಟು ತಗೋಬೇಕು ನೀವು. ಈಗ 40,000 ಸೇಮ್ 40,000 ಇಲ್ಲೇ ಬರಿಬೇಕು ನೀವು. ತಡೀರಿ, ಇಲ್ಲೇ ಸೇಮ್ 40,000 ನೀವು ಇಲ್ಲಿ ತಗೋಬೇಕು. ಟೂ ಬೈ ಶಾರ್ಟ್ ವರ್ಕಿಂಗ್ಸ್, ಟೂ ಶಾರ್ಟ್ ವರ್ಕಿಂಗ್ಸ್ ಬರಂಗಿಲ್ಲ, ಯಾಕಂದ್ರೆ ಎರಡೂ ಕಡೆ ಅಮೌಂಟ್ ಇಲ್ಲ. ಏನ್ರಿ? ಎರಡೂ ಕಡೆ ಅಮೌಂಟ್ ಇಲ್ಲ, ಯಾಕಂದ್ರೆ ಶಾರ್ಟ್ ವರ್ಕಿಂಗ್ ಕಾಲಮ್ ಅಲ್ಲೇನೂ ಅಮೌಂಟ್ ಇಲ್ಲ, ರಿಕವರ್ಡ್ ಕಾಲಮ್ ಅಲ್ಲೇನೂ ಅಮೌಂಟ್ ಇಲ್ಲ. ಓಕೆ, ಶಾರ್ಟ್ ವರ್ಕಿಂಗ್ಸ್ ಕಾಲಮ್ ಅಲ್ಲಿ ಅಮೌಂಟ್ ಕೊಟ್ಟಿದ್ದಂದ್ರೆ ಏನ್ರಿಪ್ಪ? ಬೈ ಶಾರ್ಟ್ ವರ್ಕಿಂಗ್ಸ್. ರಿಕವರ್ಡ್ ಕಾಲಮ್ ಅಲ್ಲಿ ಅಮೌಂಟ್ ಕೊಟ್ಟಿದ್ದಂದ್ರೆ ಏನ್ರಿಪ್ಪ? ಟೂ ಶಾರ್ಟ್ ವರ್ಕಿಂಗ್ಸ್. ಈಗ ಎರಡೂ ಕಡೆ ಅಮೌಂಟ್ ಇಲ್ಲ, ಏನ್ರಿಪ್ಪ? 40,000 ಸೇಮ್ ಇಲ್ಲೇ 40,000. ಇದು ಏನ್ರಿಪ್ಪ? ಇದು ಟೂ ಬ್ಯಾಂಕ್ ಅಕೌಂಟ್. ಏನ್ರಿದು? ಟೂ ಬ್ಯಾಂಕ್ ಅಕೌಂಟ್. ಏನಿದು? ಟೂ ಬ್ಯಾಂಕ್ ಅಕೌಂಟ್. ಎಷ್ಟನೇ ಇಯರ್ ಇದು? 6th ಇಯರ್ ಅಲ್ಲ, ಅದು 6th ಇಯರ್. ಮುಗೀತು ನೋಡ್ರಿಪ್ಪ. ಇಲ್ಲಿ ಏನ್ರಿಪ್ಪ? ಮುಗೀತು. ಸಿಂಪಲ್ ಐತಿ. ಲ್ಯಾಂಡ್ ಲಾರ್ಡ್ ಅಕೌಂಟ್, ಮಿಸ್ಟರ್ ವಸಂತ್ ಅಕೌಂಟ್, ಇದು ಮುಗೀತು. ಸಿಂಪಲ್ ಐತಲ್ಲ? ओके, ट्राई मार रही दो. ओके, अब हिंदी मीडियम के लिए यहाँ पे देखो, ये है हमारा लास्ट अकाउंट. क्या है ये? लैंडलॉर्ड अकाउंट है, मिस्टर वसंत अकाउंट बोल के. यहाँ पे डेबिट और क्रेडिट आप लोग लगा लो. ईयर पर्टिकुलर्स रुपीज, ईयर पर्टिकुलर्स रुपीज बोल के. एक बात याद रखो, यहाँ पे जब भी तुम लोग लैंडलॉर्ड अकाउंट बनाते, क्या बनाते? जब भी तुम लोग लैंडलॉर्ड अकाउंट बनाते, देखो यहाँ पे ईयर 1 2 3 देता हूँ. यहाँ पे सबसे पहले ईयर में कंपलसरी तुम लोग क्या लगाना? बाय रॉयल्टी अकाउंट. बाय रॉयल्टी अकाउंट हर साल, कोई भी साल रहने दो, हर साल क्या था यहाँ पे? बाय रॉयल्टी, बाय रॉयल्टी, बाय रॉयल्टी, बाय रॉयल्टी, बाय रॉयल्टी, बाय रॉयल्टी अकाउंट. रॉयल्टी अकाउंट, बाय रॉयल्टी अकाउंट कंपलसरी, फिक्स. ठीक है, पहला ईयर है, फर्स्ट ईयर है बाय रॉयल्टी अकाउंट. कहाँ पे आना बोलो? फिर रॉयल्टी पेएबल चार्ट में आना. रॉयल्टी पेएबल चार्ट में फर्स्ट ईयर कितना है रॉयल्टी? 8,000 रुपीज. कितना है रॉयल्टी? 8,000 रुपीज. ठीक है, हाँ. उसके बाद में रॉयल्टी मतलब बाय रॉयल्टी अकाउंट. बाय रॉयल्टी अकाउंट में 8,000 रुपीज, याद रख लो. फर्स्ट ईयर बाय रॉयल्टी अकाउंट 8,000 रुपीज. सेकेंड ईयर बाय रॉयल्टी अकाउंट 14,000 रुपीज. थर्ड ईयर बाय रॉयल्टी अकाउंट 16,000 रुपीज. फोर्थ ईयर बाय रॉयल्टी अकाउंट 24,000 रुपीज. फिफ्थ ईयर बाय रॉयल्टी अकाउंट 38,000 रुपीज. सिक्स्थ ईयर बाय रॉयल्टी अकाउंट 40,000 रुपीज. ठीक है, बाय रॉयल्टी सब तुम्हारे को समझ में आया. अब बाय शॉर्ट वर्किंग्स लेना कि टू शॉर्ट वर्किंग्स लेना, वो कहाँ पे आता है? यहाँ पे देखना. अगर डेफिसिट शॉर्ट वर्किंग्स कॉलम के अंदर अमाउंट आई, तो बाय शॉर्ट वर्किंग्स अकाउंट. यहाँ पे भी फर्स्ट ईयर में बाय शॉर्ट वर्किंग्स अकाउंट आना. क्यों? शॉर्ट वर्किंग्स कॉलम में अमाउंट है. यहाँ पे भी क्या आना? बाय शॉर्ट वर्किंग्स आना. क्यों? अमाउंट दिया. यहाँ पे भी क्या आना? बाय शॉर्ट वर्किंग्स अकाउंट करके आना. क्यों? अमाउंट दिया. यहाँ पे बाय शॉर्ट वर्किंग्स अकाउंट नहीं आता. क्यों बोलो? अमाउंट नहीं दिया. लेकिन क्या था बोलो? रिकवर्ड कॉलम के अमाउंट में देखना. रिकवर्ड में अमाउंट है नहीं. यहाँ पे क्या था बोलो? टू शॉर्ट वर्किंग्स. क्या था? टू शॉर्ट वर्किंग्स अकाउंट. यहाँ पे भी क्या है? रिकवर्ड कॉलम के अंदर अमाउंट है, तो क्या आता? टू शॉर्ट वर्किंग्स आता. 6th ईयर में बाय शॉर्ट वर्किंग्स अकाउंट भी नहीं आता और टू शॉर्ट वर्किंग्स अमाउंट भी नहीं आता. क्यों बोलो? यहाँ पे भी अमाउंट नहीं है, यहाँ पे भी अमाउंट नहीं है. समझ में आया नहीं? ये केस है. ठीक है, और यहाँ पे फर्स्ट ईयर में बाय रॉयल्टी अकाउंट कितना लेना आप लोग? 8,000 रुपीज. फर्स्ट ईयर में यहाँ पे देखो, फर्स्ट ईयर में बाय रॉयल्टी अकाउंट कितना लेना आप लोग? 8,000 रुपीज. आया नहीं? ठीक है, अब यहाँ पे देखो बाय शॉर्ट वर्किंग्स लेना कि नहीं बोल के, यहाँ पे देखो शॉर्ट वर्किंग्स कॉलम के अंदर अमाउंट है नहीं? हाँ है, इसीलिए क्या बोलो? बाय शॉर्ट वर्किंग्स अकाउंट 12,000 रुपीज. बाय शॉर्ट वर्किंग्स अकाउंट 12,000 रुपीज. आया नहीं भी? ठीक है, दोनों को ऐड करो, कितना होता है? 20,000 रुपीज. सेम 20,000 रुपीज यहाँ पे लिखो, यहाँ पे ऊपर 20,000 रुपीज डालो. इसको क्या बोलना बोलो? नंबर में टू बैंक अकाउंट बोलना इसको. ठीक है, ये हुआ फर्स्ट ईयर का. अब आओ सेकेंड ईयर में तुम्हारे को बाय रॉयल्टी अकाउंट कंपलसरी डालो बोला था मैं. सेकेंड ईयर में बाय रॉयल्टी अकाउंट कंपलसरी डालना. अब कहाँ पे आना? ऊपर आना, फिर रॉयल्टी पेबल चार्ट में. सेकेंड ईयर रॉयल्टी अकाउंट कितना है? यहाँ पे 14,000 रुपीज डालो. 14,000 रुपीज रॉयल्टी में कितना डालना भी? 14,000 रुपीज है ना यहाँ पे? 14,000 रुपीज.
नेक्स्ट बाय शॉर्ट वर्किंग्स लेना है कि टू शॉर्ट वर्किंग्स लेना है, यहाँ पे आना, फिर रॉयल्टी पेबल चार्ट में आना, फिर यहाँ पे आओ। सेकेंड ईयर में रॉयल्टी बाय रॉयल्टी अकाउंट तुम लोग लिए, अब बाय शॉर्ट वर्किंग्स अकाउंट लेना तुम्हें, क्यों बोलो, शॉर्ट वर्किंग्स कॉलम में अमाउंट दिया, बाय शॉर्ट वर्किंग्स अकाउंट लेना, कितना 6000 रुपीज बाय, यहाँ पे देखो बाय शॉर्ट वर्किंग्स अकाउंट कितना 6000 रुपीज, 14,000 प्लस 6,000 रुपीज 20,000 20,000 20,000 टू बैंक अकाउंट, ठीक है। अब थर्ड ईयर में बाय रॉयल्टी अकाउंट, बाय रॉयल्टी अकाउंट थर्ड ईयर में आना, थर्ड ईयर कहाँ पे हो, यहाँ पे थर्ड ईयर है ना, यहाँ पे थर्ड ईयर में रॉयल्टी कितना है तुम्हारा 16,000 रुपीज, आओ यहाँ पे 16,000 रुपीज डालो, थर्ड ईयर में रॉयल्टी 16,000 रुपीज। अब बाय शॉर्ट वर्किंग्स आता कि नहीं, हाँ आता, बाय शॉर्ट वर्किंग्स आता, क्यों बोलो, यहाँ पे देखो थर्ड ईयर में शॉर्ट वर्किंग्स कॉलम के अंदर अमाउंट है, थर्ड ईयर में शॉर्ट वर्किंग्स कॉलम के अंदर अमाउंट है, कितना है 4,000, इसलिए बाय शॉर्ट वर्किंग्स क्या आता, थर्ड ईयर में बाय शॉर्ट वर्किंग्स 4,000 रुपीज, 16,000 प्लस 4,000 20,000 यहाँ पे भी सेम है 20,000 टू बैंक अकाउंट, ठीक है। ओके, अब क्या है फोर्थ ईयर में बाय रॉयल्टी अकाउंट कंपलसरी, फोर्थ ईयर में बाय रॉयल्टी अकाउंट कितना डालना, यहाँ पे देखो फोर्थ ईयर में बाय रॉयल्टी अकाउंट है 24,000 डालना, बाय रॉयल्टी अकाउंट है 24,000, लेकिन बाय शॉर्ट वर्किंग्स अकाउंट बोल के नहीं आता, क्यों बोलो अमाउंट नहीं है, लेकिन टू शॉर्ट वर्किंग्स बोल के अमाउंट आता, क्यों बोलो रिकवर्ड कॉलम के अंदर अमाउंट है, कितना है 4,000, इसीलिए टू शॉर्ट वर्किंग्स, और यहाँ पे बाय रॉयल्टी 24,000 है, टू शॉर्ट वर्किंग्स 4,000 रुपीज, और यहाँ पे है ना, यहाँ पे बाय रॉयल्टी अकाउंट है 24,000 है, टू शॉर्ट वर्किंग्स 4,000 आया नहीं, 24,000 ज्यादा है इसलिए 24,000 यहाँ पे, सेम यहाँ पे 24,000 माइनस 4,000 करो, कितना आंसर आता आपका 20,000 रुपीज, इसको तुम लोग क्या बोलते बोलो टू बैंक अकाउंट, ठीक है। नेक्स्ट फिफ्थ ईयर में बाय रॉयल्टी अकाउंट कंपलसरी, हाँ बाय रॉयल्टी अकाउंट कंपलसरी, फिफ्थ ईयर में भी यहाँ पे फिफ्थ ईयर में बाय रॉयल्टी अकाउंट है 38,000, बाय शॉर्ट वर्किंग्स अकाउंट बोल के नहीं आता, क्यों वो अमाउंट नहीं दिया, लेकिन रिकवर्ड कॉलम के अंदर अमाउंट है, इसलिए टू शॉर्ट वर्किंग्स अकाउंट, बाय रॉयल्टी अकाउंट 38,000, टू शॉर्ट वर्किंग्स अकाउंट 4,000, इसलिए यहाँ पे फिफ्थ ईयर में, हाँ फिफ्थ ईयर में बाय रॉयल्टी अकाउंट 38,000, उसके बाद में टू शॉर्ट वर्किंग्स अकाउंट 4,000 रुपीज, करेक्ट है, 38,000 ज्यादा है इसलिए 30,000 यहाँ पे, 38,000 माइनस 4,000 34,000, इसको क्या बोलते हैं तुम टू बैंक अकाउंट, ठीक है। सिक्स्थ ईयर में बाय रॉयल्टी अकाउंट कंपलसरी, देखेंगे सिक्स्थ ईयर में, आओ यहाँ पे सिक्स्थ ईयर में बाय रॉयल्टी अकाउंट 40,000, बाय शॉर्ट वर्किंग्स अकाउंट नहीं आता, क्यों बोलते अमाउंट नहीं है, टू शॉर्ट वर्किंग्स अकाउंट भी नहीं आता, क्यों बोलते यहाँ पे भी अमाउंट नहीं है, इसलिए बाय रॉयल्टी अकाउंट, बाय शॉर्ट वर्किंग्स अकाउंट नहीं आता, टू शॉर्ट वर्किंग्स अकाउंट नहीं आता, लेकिन सिर्फ टू बैंक अकाउंट आता, इसीलिए सिक्स्थ ईयर में यहाँ पे देखो सिक्स्थ ईयर में बाय रॉयल्टी अकाउंट 40,000, सेम 40,000 यहाँ पे, सेम 40,000 यहाँ पे, 40,000 का सिर्फ 40,000 यहाँ पे, टू बैंक अकाउंट, ये क्या है तुम्हारा लैंडलॉर्ड अकाउंट, इसको क्या बोलते हैं आप मिस्टर वसंत अकाउंट भी बोलते हैं, ठीक है। हुआ यहाँ पे तुम्हारा ओवरऑल रॉयल्टी 15 मार्क्स का प्रॉब्लम हुआ, ओके। दिस class may be 1.5 hours cause of I have taken more time than the required time because of I have to teach you and explain you briefly, each and every point have to clear and have to explain the vast time, that's why and have to take the two languages because of Kannada language and Hindi language also, it's required more time, that's why if anything missed, please excuse me for that, and please cooperate with this video, and I hope you understood each and every point in detail, in depth and clearly, okay. So please take the screenshot of this, okay, from this one, from this side, okay, take the screenshot of this from okay, this side, okay. Question number 1, solution, take the screenshot. Now I will okay, in the books of take the screenshot of royalty account,
next short workings account, next landlord account. Okay, so thank you all of you. We will see further more problems based on 15 marks. I hope you understood. Thank you all of you.